मयो भवे च नमः शङ्कराय च मयस्कराय च नमः शिवाय च शिवतराय च। श्रीगुरुभ्यो नमः। हरिः ओम्। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। अगजानन पद्मार्कं गजाननमहर्निशम् अनेकदं तं भक्तानां एकदन्तमुपास्महे। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ऋग्यजुस्सामरूपाय वेदाहरणकर्मणे प्रणवोद्गीतवपुषे महोश्वशिरसे नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। ಪೂಜ್ಯರಾದ ಭಗವದ್ಬಂಧುಗಳೇ, ಸಿದ್ಧ ಸಮಾಧಿ ಯೋಗದಲ್ಲಿ ಸತ್ಸಂಗದ ಸಮಿತಿಯಿಂದ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ರುದ್ರಭಾಷ್ಯ ಪ್ರವಚನದಲ್ಲಿ 23ನೆಯ ಒಂದು ಸಂಚಿಕೆ ಇವತ್ತು ಮಾತಾಡ್ಕೊಳ್ಬೇಕಾಗಿದೆ. ಹಿಂದಿನ ಸಂಚಿಕೆಯಲ್ಲಿ 6ನೇ ಅನುವಾಕವರೆಗೂ ಕೂಡ ನಾವು ಅಧ್ಯಯನ ಮಾಡ್ಕೊಂಡಿದ್ವಿ. ಇವತ್ತು ನಾವು 7ನೇ ಅನುವಾಕನ್ನು ನಾವು ಅಧ್ಯಯನ ಮಾಡ್ಕೋಬೇಕಾಗಿದೆ. 7ನೇ ಅನುವಾಕಿನಲ್ಲಿ ಈ ವೇದಕಾರ ಋಷಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ಅದ್ಭುತವಾಗಿರ್ತಕ್ಕಂಥ ಇಡೀ ರುದ್ರದಲ್ಲೇ ಏನು ಮಾಡಿದ್ದಾರೆ ಅಂತಂದರೆ ಶಾಖಾಚಂದ್ರ ನ್ಯಾಯ ಅಂತ ಈಗಾಗಲೇ ಹೇಳಿದ್ದೀನಿ ನಾನು. ಶಾಖಾಚಂದ್ರ ನ್ಯಾಯ, ಅರುಂಧತಿ ವಸಿಷ್ಠ ನ್ಯಾಯ ಅಂತ ಹೇಳ್ಬಿಟ್ಟು, ಅಂದರೆ ಸ್ಥೂಲವನ್ನು ತೋರಿಸಿ ಸೂಕ್ಷ್ಮದ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಉಪಾಯವನ್ನು ಹೂಡಿದ್ದಾರೆ. ಇಲ್ಲೂ ಏನು ಮಾಡ್ತಾ ಇದ್ದಾರೆ 7ನೇ ಅನುವಾಕನಲ್ಲೂ ಕೂಡ ಅಂದರೆ ಸ್ಥೂಲವಾಗಿರ್ತಕ್ಕಂಥ ಪದಾರ್ಥಗಳನ್ನು ಪರಬ್ರಹ್ಮನ ಪ್ರತೀಕವಾಗಿ ತೋರಿಸ್ತಾ ಇದ್ದಾರೆ. ಯಾಕೆಂದರೆ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮೇಶ್ವರನಿಗೆ ಆಕಾರ ಇಲ್ಲ. ಹಂಗಂತ ಹೇಳ್ಬಿಟ್ಟು ಆಕಾರ ಇಲ್ವಾ ಅಂತಂದರೆ ಅವನು ಸರ್ವಾಕಾರನಾಗಿದ್ದಾನೆ. ಇಡೀ ವಿಶ್ವವೇ ಅವನ ಆಕಾರ. ಇಡೀ ವಿಶ್ವವೇ ಅವನ ಆಕಾರ ಆಗಿರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, ಅದನ್ನು ಭಾವಿಸೋದಕ್ಕಾಗ್ತಾ ಇಲ್ಲ. ಯಾಕೆಂದರೆ ಏಕಾಂಶೇನ ಸ್ಥಿತೋ ಜಗತ್ ಅಂತ ಭಗವದ್ಗೀತೆಯಲ್ಲಿ ತಾನೇ ಹೇಳ್ಕೊಂಡಿದ್ದಾನೆ. ಅಪ್ಪ, ನನ್ನ ವಿಭೂತಿಗಳನ್ನು ನೀನು ತಿಳ್ಕೊಂಡು ಏನು ಮಾಡ್ತೀಯಾ ಅರ್ಜುನ? ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳನ್ನು ನನ್ನ ಒಂದು ಅಂಶದಲ್ಲಿ ನಾನು ವ್ಯಾಪಿಸ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆದರೂ ಕೂಡ ನಾವು ಭಾವಿಸ್ಬೇಕಾದ್ರೆ ನಮಗೆ ಚಂಚಲವಾಗಿರ್ತಕ್ಕಂಥ ಮನಸ್ಸಾಗಿರೋದ್ರಿಂದ ಭಾವಿಸೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಋಷಿಗಳು ಅಂತಂದರೆ, ಒಂದೊಂದರ ಕಡೆಗೆ ನಮ್ಮ ಗಮನವನ್ನು ಸೆಳೀತಾ ಇದ್ದಾರೆ. ಅಂದರೆ ಅದು ರುದ್ರನಾಗಿದ್ದಾನೆ, ಇದು ರುದ್ರನಾಗಿದ್ದಾನೆ, ಈ ಆಕಾರದಲ್ಲಿ ಕಾಣಿಸ್ಕೊತಾ ಇರ್ತಕ್ಕಂಥದ್ದು ರುದ್ರನೇ ಆಗಿದ್ದಾನೆ. ಹೀಗೆ ಒಂದೊಂದೇ ಪದಾರ್ಥಗಳನ್ನು, ಒಂದೊಂದೇ ವಿಚಾರಗಳನ್ನು ನಮ್ಮ ಗಮನಕ್ಕೆ ತಗೊಂಡು ಬಂದು ಎಲ್ಲ ಕೂಡ ಪರಬ್ರಹ್ಮ ಪರಮಾತ್ಮ ಶ್ರೀ ರುದ್ರನೇ ಆಗಿದ್ದಾನೆ ಅಂತಕ್ಕಂಥದ್ದನ್ನು ನಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಇದರಲ್ಲೂ ಕೂಡ 7ನೇ ಅನುವಾಕನಲ್ಲಿ ಈ ಶಾಖಾಚಂದ್ರ ನ್ಯಾಯ, ಈ ಅರುಂಧತಿ ವಸಿಷ್ಠ ನ್ಯಾಯನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ.
ಶಾಖಾಚಂದ್ರ ನ್ಯಾಯ ಅಂದರೆ ನಾನು ಈಗಾಗಲೇ ಹೇಳಿದ್ದೀನಿ, ಮಕ್ಕಳಿಗೆ ಚಂದ್ರನನ್ನು ಗುರುತಿಸ್ತಕ್ಕಂಥ, ಆಕಾಶದಲ್ಲಿ ಚಂದ್ರನನ್ನು ಗುರುತಿಸ್ತಕ್ಕಂಥ ಒಂದು ಶಕ್ತಿ ಇನ್ನೂ ಬಂದಿರಲ್ಲ ಮಕ್ಕಳಿಗೆ. ಅವಾಗೇನು ಮಾಡ್ತಾರೆ, ನೋಡಕಂದ ಅಲ್ಲೊಂದು ದೂರದಲ್ಲಿ ಮರ ಕಾಣ್ತದೆ, ಆ ಮರದಲ್ಲಿ ಇವಾಗೊಂದು ಕೊಂಬೆ ಬಂದಿದೆ, ಆ ಕೊಂಬೆ ಹೀಗೆ ಬಾಗಿದೆ, ಆ ಬಾಗಿರ್ತಕ್ಕಂಥ ಕೊಂಬೆ ಮೇಲೆ ಬೆಳ್ಳಗೆ ಒಂದು ಗುಂಡಗಿರ್ತಕ್ಕಂಥ ಒಂದು ಫಲದ ಆಕಾರದಲ್ಲಿ ಒಂದು ಆ ಚಂದ್ರ ಅಂತಕ್ಕಂಥದ್ದು ಕಾಣಿಸ್ತಾ ಇದ್ದಾನೆ, ಹೊಳಿತಾ ಇದ್ದಾನೆ, ಅವನೇ ಚಂದ್ರ ಅಂತ ಹೇಳ್ಬಿಟ್ಟು ಅವನನ್ನು ಪರಿಚಯ ಮಾಡಿಸ್ತಾರೆ. ಬರ್ತಾ 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 ಪರಿಚಯ ಆಗ್ತಾ 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 ಮಗುಗೆ ಮರನ್ನ ಕೊಂಬೆಯನ್ನು ತೋರಿಸ್ಬೇಕಾದ್ದಿಲ್ಲ, ನೇರವಾಗಿ ಅದು ಚಂದ್ರನನ್ನು ಗುರುತಿಸುತ್ತೆ. ಅದೇ ಥರನೇ ನಾವು ಪ್ರೈಮರಿ ಲೆವೆಲ್ನಲ್ಲಿ ನಾವೇನು ಮಾಡ್ತೀವಿ, ಸ್ಕೂಲ್ಗೆ ಹೋದಾಗ ಈಗಿಲ್ಲ ಬಿಡಿ, ಮೊದಲು ಇವಾಗೆಲ್ಲ ಕಾಪಿ ರೈಟಿಂಗ್ ಬಂದುಬಿಟ್ಟಿದೆ. ಮೊದಲಿಗೆಲ್ಲ ಏನು ಮಾಡೋರು ಅಂದರೆ ಒಂದು ಸ್ಲೇಟ್ ತೊಗೊಂಡು ಆ ಸ್ಲೇಟಲ್ಲಿ ಆ ಅಂತ ಅಕ್ಷರಗಳನ್ನು ತಿದ್ದು ಹಾಕೋರು. ನಾವೇನು ಮಾಡ್ತಾ ಇದ್ವಿ, ಅದನ್ನು ತಿದ್ದಿ 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 ಅಂತ ತಿದ್ದಿ ಅಕ್ಷರ ಜ್ಞಾನ ಅಂತಕ್ಕಂಥದ್ದು ನಮ್ಮ ಮಸ್ತಕದಲ್ಲಿ ಮೂಡೋದು. ಆಮೇಲೆ ಸ್ಲೇಟಿನ ಅವಶ್ಯಕತೆ ಇತ್ತಾ ಇಲ್ಲ, ಅಕ್ಷರ ಅಂತಕ್ಕಂಥದ್ದು ನಮ್ಮ ಮಸ್ತಕದಲ್ಲಿ ಅದು ಕೂತ್ಕೊಂಡ್ಬಿಡೋದು. ಆವಾಗ ನೇರವಾಗಿಯೇ ನಾವೆಲ್ಲನ ಅಕ್ಷರನ ನೋಡಿದಾಗ ಹಾಗೆ ಗುರುತಿಸ್ತಕ್ಕಂಥ ಒಂದು ಶಕ್ತಿ ಬರೋದು. ಅದೇ ಥರನೇ ವಿಗ್ರಹ ರೂಪದಲ್ಲಿ, ಚಿಹ್ನೆಗಳ ರೂಪದಲ್ಲಿ, ವಸ್ತುಗಳ ರೂಪದಲ್ಲಿ ಇಲ್ಲಿ ನಮಗೆ ಪರಬ್ರಹ್ಮನ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ಥರನೇ ಅರುಂಧತಿ ವಸಿಷ್ಠ ನ್ಯಾಯ, ಅರುಂಧತಿ ನಕ್ಷತ್ರನ ತೋರಿಸ್ಬೇಕಾದ್ರೆ ನಾವು ವಧುವರರಿಗೆ ಏನು ಮಾಡ್ತೀವಿ, ಸಪ್ತಋಷಿ ಮಂಡಲನ ತೋರಿಸ್ತೀವಿ. ಅದರಲ್ಲಿ ವಸಿಷ್ಠ ನಕ್ಷತ್ರನ ತೋರಿಸಿ ಆ ವಸಿಷ್ಠ ನಕ್ಷತ್ರದ ಚಿಕ್ಕದಾಗಿ ಆ ಪಕ್ಕದಲ್ಲೇ ಕಾಣ್ತಾ ಇರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ನಕ್ಷತ್ರನೇ ಅರುಂಧತಿ ನಕ್ಷತ್ರ ಅಂತ ತೋರಿಸ್ತೀವಿ. ಅಂದರೆ ಎತ್ಕೊಂತ ಅರುಂಧತಿ ನಕ್ಷತ್ರ ನೋಡಲು ಸೂಕ್ಷ್ಮವಾಗಿ ಕಾಣ್ತಾ ಇದೆ ಅಂತಂದರೆ ಯಾರಿಗೂ ಅದು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ಥೂಲವಾಗಿರ್ತಕ್ಕಂಥದ್ದನ್ನು ಮೊದಲನೇದಾಗಿ ತಗೊಂಡು ಅದನ್ನು ಸೂಕ್ಷ್ಮತರವಾಗಿ ತೊಗೊಂಬಂದು ಕಡೆಗೆ ಸೂಕ್ಷ್ಮವಾಗಿರ್ತಕ್ಕಂಥದ್ದನ್ನು ನಮಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಪದ್ಧತಿ. ಇಲ್ಲೂ ಕೂಡ 7ನೇ ಅನುವಾಕಿನಲ್ಲಿ ಋಷಿಗಳು ಇದೇ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ. ಇಲ್ಲಿ ಸ್ಥೂಲವಾಗಿರ್ತಕ್ಕಂಥ ವಸ್ತುಗಳನ್ನು ತೋರಿಸಿ ನಮಗೆ ಪರಬ್ರಹ್ಮದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಈಗ ಒಂದೊಂದೇ ಆ ಒಂದು ಏನು ಆ ಪದಾರ್ಥಗಳು, ಅದರಿಂದ ಪರಬ್ರಹ್ಮನ ಹೇಗೆ ನಾವು ಭಾವಿಸ್ಬೋದು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಈಗ 7ನೇ ಅನುವಾಕನ್ನು ಒಂದ್ಸಲಿ ನಾವು ಅಧ್ಯಯನ ಮಾಡ್ಕೊಳ್ಳೋಣ. 12ನೇ ಪೇಜ್ ನಂಬರ್ 12. ಎಲ್ಲರೂ ಹೇಳೋಣ. ನಮೋ ದುಂದುಭ್ಯಾಯ ಚ ಹನನ್ಯಾಯ ಚ, ನಮೋ ದೃಷ್ಣವೇ ಚ ಪ್ರಮೃಷಾಯ ಚ, ನಮೋ ದೂತಾಯ ಚ ಪ್ರಹಿತಾಯ ಚ, ನಮೋ ನಿಷಂಗಿಣೇ ಚೇಷುಧಿಮತೆ ಚ, ನಮಸ್ತೀಕ್ಷ್ಣೇ ಚ ವೇಚಾಯುಧಿನೇ ಚ, ನಮಸ್ವಾಯುಧಾಯ ಚ ಸುಧನ್ವನೇ ಚ, ನಮಸ್ಶ್ರುತ್ಯಾಯ ಚ ಪತ್ಯಾಯ ಚ, ನಮಃ ಕಾಟ್ಯಾಯ ಚ ನೀಪ್ಯಾಯ ಚ, ನಮಃ ಸೂಧ್ಯಾಯ ಚ ಸರಸ್ಯಾಯ ಚ, ನಮೋ ನಾದ್ಯಾಯ ಚ ವೈಶಂತಾಯ ಚ, ನಮಃ ಕೂಪ್ಯಾಯ ಚ ವಟ್ಯಾಯ ಚ, ನಮೋ ವರ್ಷಾಯ ಚ ವರ್ಷಾಯ ಚ, ನಮೋ ಮೇಘ್ಯಾಯ ಚ ವಿದ್ಯುತ್ಯಾಯ ಚ, ನಮ ಈದ್ರಿಯಾಯ ಚ ತಪ್ಯಾಯ ಚ, ನಮೋ ವಾತ್ಯಾಯ ಚ ರೇಷ್ಮಿಯಾಯ ಚ, ನಮೋ ವಾಸ್ತವ್ಯಾಯ ಚ ವಾಸ್ತುಪಾಯ ಚ. ಎಷ್ಟು ಅದ್ಭುತವಾಗಿದೆ ನೋಡಿ, ಹೇಳ್ತಾ ಇದ್ರೇನೆ ಮೈ ನವಿರೇಳುತ್ತೆ, ಹಂಗೇನೆ ಅಷ್ಟು ಅದ್ಭುತವಾಗಿರತಕ್ಕಂಥ ಮಂತ್ರಗಳು ಇವೆಲ್ಲ ಕೂಡ. ಈಗ ಒಂದೊಂದೇ ನಾಮಾವಳಿಗಳನ್ನು ನಾವು ಹೇಳ್ಕೊಂತ ಹೋಗೋಣ. ನಮೋ ದುಂದುಭ್ಯಾಯ ಚ, ದುಂದುಬಿ ಅಂದರೆ ಜಯ ಸೂಚಕಗಳಾದ, ನೋಡಿ ಜಯ ಸೂಚಕ ಅಂತ, ಜಯ ಸೂಚಕಗಳಾದ ಚರ್ಮ ವಾದ್ಯಗಳು ಅಂತ ಹೇಳ್ಬಿಟ್ಟು ಒಂದು ಜಯ ಸೂಚಕಗಳಾದ ಚರ್ಮ ವಾದ್ಯಗಳು. ನಾವು ಇವತ್ತಿನ ಕಾಲಕ್ಕೆ ಅದನ್ನು ನೋಡೋದು ತುಂಬ ಅಪರೂಪ. ನಮಗೆ ತೀರಾ ಹತ್ತಿರದ ಒಂದು ಪರಿಚಯ ಇರತಕ್ಕಂಥ ಚರ್ಮವಾದ್ಯ ಏನು ಅಂದರೆ ನಮಗೆ ಕಾಮನ್ ಆಗಿ ಕಾಣ್ತಕ್ಕಂಥದ್ದು ತಮಟೆ. ದಿನನಿತ್ಯ ನಾವು ನೋಡ್ತಾ ಇರ್ತಕ್ಕಂಥದ್ದು ತಮಟೆ. ಹಿಂದಿನ ಕಾಲದಲ್ಲಿ ಭೇರಿ, ನಗಾರಿ, ಆಮೇಲಿಂದ ಡಕ್ಕೆ, ಈ ಥರದ್ದೆಲ್ಲ ಚರ್ಮದ ವಾದ್ಯಗಳಿರೋದು. ಆ ಚರ್ಮದ ವಾದ್ಯಗಳ ಜೊತೆಯಲ್ಲಿ ತಮಟೆನೂ ಇರೋದು.
ಭೇರಿ, ನಗಾರಿ, ಡಕ್ಕೆ, ತಮಟೆ, ಆಮೇಲೆ ಈ ಚೆಂಡೆ ವಾದ್ಯ, ಇವೆಲ್ಲ ಕೂಡ ಚರ್ಮವಾದ್ಯಗಳು. ಇವೆಲ್ಲ ಕೂಡ ಜಯಸೂಚಕವಾಗಿರ್ತಕ್ಕಂಥ ವಾದ್ಯಗಳು. ಅದನ್ನು ನಾವು ಬಾರಿಸಿದ್ದೀವಿ ಅಂತಂದರೆ ಅಲ್ಲಿ ಏನೋ ಒಂದು ಶುಭ ನಡೀತದೆ, ಜಯ ಆಗಿದೆ, ಏನೋ ಮಂಗಳವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ಮಂಗಳವಾದ್ಯಗಳನ್ನು ನೋಡಿದ್ದೀವಿ ನಾವು. ಯಾವುದೇ ಒಂದು ಕಾರ್ಯಕ್ರಮ ಆಗಿದ್ರೂ ಕೂಡ ಮಂಗಳವಾದ್ಯಗಳಿಲ್ದಿರ ಯಾವುದೇ ಕಾರ್ಯಕ್ರಮ ನಡೆಯೋದೇ ಇಲ್ಲ. ಮೇಳ, ಡೋಲು, ಇವೆಲ್ಲ ಶಹನಾಯಿ ಇವನ್ನೆಲ್ಲ ಬಾರಿಸ್ತಾರೆ. ಅದೇ ಥರನೇ ಚರ್ಮ ವಾದ್ಯಗಳು ಕೂಡ ಬಾರಿಸ್ತಾರೆ. ಇವತ್ತಿಗೂ ಕೂಡ ಯಾವುದೋ ಹಳೆ ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ಮಂಗಳಾರತಿ ಟೈಮ್ಗೆ ಡಕ್ಕೆ ಅಂತ ಬಾರಿಸ್ತಾರೆ. ನಗಾರಿ, ಡಕ್ಕೆ ಅಂತ ಹೇಳ್ಬಿಟ್ಟು ದೊಡ್ಡದಾಗಿರುತ್ತೆ, ದೊಡ್ಡದೊಂದು ಡ್ರಮ್ ಥರ ಇರುತ್ತೆ. 2 ಕೋಲುಗಳನ್ನು ತಗೊಂಡು ಅದನ್ನು ಬಡಿತಾ ಇರ್ತಾರೆ, ಧಮ 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 ಅಂತ ಹೇಳ್ಬಿಟ್ಟು ಅಂತ. ಇವತ್ತಿಗೂ ಬೆಂಗಳೂರಿನಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನೆಲ್ಲ ಅದನ್ನು ವಾಡಿಕೆಯಲ್ಲಿ ಇಟ್ಕೊಂಡಿದ್ದಾರೆ. ಈ ಥರದ ಒಂದು ಜಯಸೂಚಕಗಳಾದ ಚರ್ಮವಾದ್ಯಗಳನ್ನು ದುಂದುಬ್ಯಾಯಚ ಅಂತ ಕರೀತಾರೆ. ದುಂದುಬಿಗಳು ಅಂತ ಹೇಳ್ಬಿಟ್ಟು ಅಂತ. ನಗಾರಿ, ಭೇರಿ, ತಮಟೆ ಇತ್ಯಾದಿ ವಾದ್ಯ ರೂಪನು. ಈ ಎಲ್ಲ ವಾದ್ಯಗಳಿಂದ ಕಾಣಿಸ್ಕೊತಾ ಇರ್ತಕ್ಕಂಥವನು ಭಗವಂತನೇ. ಆ ವಾದ್ಯಗಳ ಶಬ್ದ ರೂಪದಲ್ಲಿ ಕಾಣಿಸ್ಕೊತಾ ಇರ್ತಕ್ಕಂಥವನು ಭಗವಂತನೇ. ಇವಾಗ ನೋಡಿ, ಅದು ಯಾವುದಾದ್ರೂ ಒಂದು ತಮಟೆ ಆಗಲಿ, ಒಂದು ಯಾವುದಾದ್ರೂ ಒಂದು ಆ ಥರದ್ದು ವಸ್ತುಗಳನ್ನು ಹೊಡಿತಾ ಇದ್ರೆ ಬರೀ ಮನುಷ್ಯರಷ್ಟೇ ರಂಜಿಸೋದಿಲ್ಲ, ಮನುಷ್ಯರಷ್ಟೇ ಇದು ಮಾಡಲ್ಲ. ನಾನು ಸಾಕಷ್ಟು ನೋಡಿದ್ದೀನಿ, ತಮಟೆ ಹೊಡೆಯುವಾಗ ಕೋತಿಗಳು ಡ್ಯಾನ್ಸ್ ಮಾಡುತ್ತೆ. ಯಾವುದಾದ್ರೂ ಕೋತಿಗಳಿರೋ ಜಾಗದಲ್ಲಿ ತಮಟೆ ಹೊಡಿತಾ ಇದ್ರೆ ಅವು ನೃತ್ಯ ಮಾಡ್ತಾ ಇರತ್ತೆ, ಎಗರುತ್ತವು ಕೋತಿಗಳು. ಅಂದರೆ ಪ್ರತಿಯೊಂದು ಪ್ರಾಣಿಗಳಿಗೂ ಕೂಡ ಅದು ಇಷ್ಟ ಅಂತಕ್ಕಂಥದ್ದು ಆಗತ್ತೆ. ಆ ಶಬ್ದ, ಆ ರಂಜನೆ ಅಂತಕ್ಕಂಥದ್ದು ಎಲ್ಲಿಂದ ಬರ್ತಾ ಇದೆ ಅಂದರೆ ಭಗವಂತನ ವಿಭೂತಿ ಅದು. ಆ ಶಬ್ದದ ರೂಪದಲ್ಲಿ ಕಾಣಿಸ್ಕೊತಾ ಇರ್ತಕ್ಕಂಥದ್ದು ಭಗವಂತ. ಹಾಗಾಗಿ ದುಂದುಬ್ಯಾಯಚ. ಈ ಮಗಧ ದೇಶದಲ್ಲಿ ಜರಾಸಂಧ ವಾಸ ಮಾಡ್ಕೊಂಡಿರ್ತಾನೆ. ಇದೊಂದು ಪುರಾಣದ ಕತೆ, ಮಹಾಭಾರತದ ಕತೆ. ಮಗಧ ದೇಶದಲ್ಲಿ ಜರಾಸಂಧ ವಾಸ ಮಾಡ್ಕೊಂಡಿರ್ಬೇಕಾಗಿದ್ರೆ ಅವನು ಶಿವನ ಭಕ್ತ, ಪರಮಶಿವನ ಭಕ್ತ. ಯಾರು? ಜರಾಸಂಧ. ಆ ಜರಾಸಂಧನ ಭಕ್ತಿಗೆ ಮೆಚ್ಚಿದ ಶಿವ ಏನು ಮಾಡಿರ್ತಾನೆ, 3 ನಗಾರಿಗಳನ್ನು ಕೊಟ್ಟಿರ್ತಾನೆ, ದೊಡ್ಡ ದೊಡ್ಡ ನಗಾರಿಗಳು. ಅದನ್ನು ಕೋಟೆ ಮೇಲೆ, ಆ ಬಾಗಿಲ ಮೇಲೆ ಇಟ್ಟಿರ್ತಾನೆ, ಕೋಟೆ ಬಾಗಿಲ ಮೇಲೆ, ಕೋಟೆ ಇದರಲ್ಲಿ ಇಟ್ಟಿರ್ತಾನೆ. ಯಾರು? ಜರಾಸಂಧ. ಅದು ಎಂಥ ಭೇರಿಗಳು ಅಂತಂದರೆ ಯಾವುದೇ ವಾದ್ಯಗಳನ್ನು ಅದನ್ನು ಟಚ್ ಮಾಡ್ದಿರನೆ ಶತ್ರುಗಳೇನನ್ನು ಆ ಕೋಟೆ ಒಳಗಡೆಗೆ ಪ್ರವೇಶ ಮಾಡಿದ್ರು ಅಂತಂದರೆ ಆ ನಗಾರಿಗಳು ಜೋರಾಗಿ ಹೊಡ್ಕೊಂಡು ಆ ಜರಾಸಂಧನಿಗೆ ಇದನ್ನು ಕೊಡ್ತಾ ಇರುತ್ತೆ, ಏನೋ ಒಂದು ಸೂಚನೆಯನ್ನು ಕೊಡ್ತಾ ಇರುತ್ತೆ. ಈ ಥರ ಕೋಟೆ ಒಳಗಡೆ ಯಾರೋ ಅಪರಿಚಿತರು ಪ್ರವೇಶ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ. ಈ ಭೀಮನನ್ನು ಶ್ರೀಕೃಷ್ಣ ಏನು ಮಾಡ್ತಾರೆ, ಜರಾಸಂಧನ ಮೇಲೆ ಯುದ್ಧಕ್ಕೆ ಅಂತ ಬರ್ತಾರೆ. ಬಂದರೆ ಏನಾಗುತ್ತೆ, ಈ ನಗಾರಿಗಳು ಇದ್ದರೆ ಈ ಕೋಟೆ ಒಳಗಡೆಗೆ ಪ್ರವೇಶ ಮಾಡೋದು ಭಾಳ ಕಷ್ಟ ಆಗಿಬಿಡುತ್ತೆ. ಆವಾಗ ಭೀಮಂಗೆ ಹೇಳ್ತಾನೆ ಶ್ರೀಕೃಷ್ಣ, ನೋಡಪ್ಪ, ಅದು ಶಿವದತ್ತವಾಗಿರತಕ್ಕಂಥ ಭಾರೀ ನಗಾರಿಗಳಿದು. ಇದು ಎಷ್ಟು ಅದ್ಭುತ ಅಂದರೆ ದಿವ್ಯವಾಗಿರತಕ್ಕಂಥ ನಗಾರಿಗಳು. ಇದು ಯಾವುದೇ ಮನುಷ್ಯನ ಪ್ರಮೇಯ ಇಲ್ದಿರ ಅಪರಿಚಿತರು ಕೋಟೆ ಒಳಗೆ ಪ್ರವೇಶ ಮಾಡಿದ್ರೆ ಯಾವ ಕಡೆಯಿಂದ ಪ್ರವೇಶ ಮಾಡಿದ್ರು ಕೂಡ ಈ ನಗಾರಿಗಳು ಜೋರಾಗಿ ಶಬ್ದ ಮಾಡುತ್ತೆ. ಹಾಗಾಗಿ ಈ ನಗಾರಿಗಳನ್ನು ಒಡೆದ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಶ್ರೀಕೃಷ್ಣ. ಈ ನಗಾರಿನ ಹೊಡೆಯೋದಕ್ಕೆ ಅಂತ ಭೀಮ ಹತ್ತುಬಿಟ್ಟು ಹೀಗೆ ಹೊಡೆಯೋದಕ್ಕೆ ಹೋಗ್ತಾನೆ. ಅವಾಗ ಕೃಷ್ಣ ಹೇಳ್ತಾನೆ, ಕೈಯಲ್ಲಿ ಹೊಡಿಬೇಡಪ್ಪ, ಕೈಯಲ್ಲಿ ಹೊಡೆದ್ರೆ ಇನ್ನಷ್ಟು ಜಾಸ್ತಿ ಗಲಾಟೆ ಮಾಡುತ್ತದು, ಹಾಗಾಗಿ ಹೊಟ್ಟೆಯಿಂದ ಹೊಡಿ ಅಂತ ಹೇಳ್ಬಿಟ್ಟಂತ. ಆವಾಗ ಭೀಮ ಅತ್ಯಂತ ಶಕ್ತಿಶಾಲಿ, ಉರ್ಕೋದರ. ಅವನು ಹೊಟ್ಟೆಯಿಂದ ಏನು ಮಾಡ್ತಾನೆ, ಆ 3 ಭೇರಿಗಳನ್ನು ಸೀಳು ಹಾಕ್ತಾನೆ. ಸೀಳು ಹಾಕಿ ಆಮೇಲೆ ಅವರು ಕೋಟೆ ಒಳಗಡೆಗೆ ಪ್ರವೇಶ ಮಾಡ್ತಾರೆ. ಹೀಗೆ ಜಯಸೂಚಕವಾಗಿರ್ತಕ್ಕಂಥ ಭೇರಿಗಳಿದು. ಆನಕದುಂದುಬಿ ಅಂತ ಶ್ರೀಕೃಷ್ಣನ ತಂದೆ ವಸುದೇವ, ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಈ ವಸುದೇವ ಜನ್ಮ ಆದಾಗ ಆನಕದುಂದುಬಿ ಅಂತ ಹೆಸರಿಟ್ಟಿದ್ರಂತೆ ವಸುದೇವನಿಗೆ. ಯಾಕೆ ಅಂತಂದರೆ ಅವನು ಹುಟ್ಟಿದ ತಕ್ಷಣ ಆಕಾಶದಲ್ಲಿ ಭೇರಿ ನಗಾರಿಗಳ ಸೌಂಡು ಕೇಳಿಸ್ತಂತೆ, ಅಂದರೆ ಆ ಶಬ್ದ ಕೇಳಿ ಬಂತಂತೆ. ಹಾಗಾಗಿ ಆತನಿಗೆ ಆನಕದುಂದುಬಿ ಅಂತಕ್ಕಂಥ ಹೆಸರನ್ನು ಇಟ್ಟಿದ್ರಂತೆ. ಹಾಗಾಗಿ ಎಲ್ಲ ಚರ್ಮವಾದ್ಯಗಳು, ಜಯಸೂಚಕವಾಗಿರ್ತಕ್ಕಂಥ ಚರ್ಮವಾದ್ಯಗಳು, ಇವುಗಳ ರೂಪದಲ್ಲಿ ಕಾಣಿಸ್ಕೊತಾ ಇರತಕ್ಕಂಥದ್ದು ಪರಮೇಶ್ವರನೇ ಅಂತ ಹೇಳ್ಬಿಟ್ಟು ಅಂತ. ನೋಡಿ, ಇವಾಗ ಬಸವಣ್ಣನವ್ರದ್ದು ಒಂದು ಕವಿತೆ ಇಲ್ಲಿ ಇದು ವಚನ ಇವಾಗ ಒಂದು ಜ್ಞಾಪಕಕ್ಕೆ ಬರ್ತಾ ಇದೆ. ಏನು ಅಂತಂದರೆ, ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ. ಚೆನ್ನಾಗಿ ಅರ್ಥ ಆಗುತ್ತೆ, ಕನ್ನಡದಲ್ಲೇ ಇದೆ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ ಅಂದರೆ ಏನು, ಮನಸ್ಸಿಲ್ಲ. ನಾನು ದಾನ ಮಾಡಿದೆ, ನಾನು ಧರ್ಮ ಮಾಡಿದೆ, ಹೋಮ ಮಾಡಿದೆ, ಹವನ ಮಾಡಿದೆ, ವ್ರತ ಮಾಡಿದೆ ಅಂತ ಹೇಳ್ಕೊಂಡು ತಿರುಗ್ತಾರೆ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ, ನೀಡಿದೆನೆಂಬುದು ನಿಜದಲ್ಲಿ ತಿಳಿದರೆ, ಏಡಿಸಿ
ಏಡಿಸಿ ಕಾಡಿತು ಶಿವನ ಡಂಗುರ, ಏಡಿಸಿ ಕಾಡಿತು ಶಿವನ ಡಂಗುರ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವರಿಯದೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ಮಾಡಿದೆ ನೆನ್ನದಿರ ಲಿಂಗಕ್ಕೆ, ನೀಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡುವ ನೀಡುವ ನಿಜ ಗುಣವುಳ್ಳವರ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಯ್ಯ, ಮಾಡುವ ನೀಡುವ ನಿಜ ಗುಣವುಳ್ಳವರ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಯ್ಯ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವರಿಯದೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ. ಇದರ ಅರ್ಥ ಏನು ಅಂದರೆ, ಬಸವಣ್ಣವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಮಾಡ್ತಾ ಇರ್ತೀವಿ, ದಾನ ಮಾಡ್ತಾ ಇರ್ತೀವಿ, ಪೂಜೆ ಮಾಡ್ತಾ ಇರ್ತೀವಿ, ಉತ್ಸವಾದಿಗಳನ್ನು ಮಾಡ್ತಾ ಇರ್ತೀವಿ, ಆಮೇಲಿಂದ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ. ಆದರೆ ಮಾಡಿಬಿಟ್ಟು ಏನು ಮಾಡ್ತಾ ಇರ್ತೀವಿ, ನಾವು ಜೋರಾಗಿ ಡಂಗೂರ ಸಾರ್ಕೊತಾ ಇರ್ತೀವಿ. ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ, ನನಗೆ ಇದು ಆ ಸೇವೆ ಮಾಡಿದೆ, ನಾನು ಇಂಥವ್ರಿಗೆ ಇಂಥ ದಾನ ಕೊಟ್ಟೆ, ಇಂಥವ್ರಿಗೆ ಇಂಥ ಒಂದು ಉಪಕಾರ ಮಾಡಿದೆ, ಹೀಗೆಲ್ಲ ಹೇಳ್ಕೊತಾ ಇರ್ತೀವಿ. ಹೇಳ್ಕೊಂಡ್ವಿ ಅಂತಂದರೆ ಮುಗೀತದು, ಅಂದರೆ ನಮ್ಮ ಪುಣ್ಯ ಅಲ್ಲಿಗೆ ಕೊನೆಗೊಳ್ತು ಅಂತ. ಯಾಕೆ ಅಂದರೆ ಬಲಗೈನಲ್ಲಿ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು. ದಾನ ಧ್ಯಾನ ಬಲಗೈನಲ್ಲಿ ಮಾಡಿರ್ತಕ್ಕಂಥದ್ದು ಎಡಗೈಗೆ ಗೊತ್ತಾಗಬಾರ್ದು. ಅಷ್ಟು ರಹಸ್ಯವಾಗಿ ನಾವು ಮಾಡಬೇಕು. ಅದನ್ನು ನಾವು ಹೇಳ್ಕೊಂಡು ತಿರುಗಿದ್ವಿ ಅಂತಂದರೆ ನಮಗೆ ಅದು ಹೋಗ್ಬಿಡುತ್ತೆ, ಅದರ ಫಲ ಹೋಗ್ಬಿಡುತ್ತೆ ಅಂತೇಳ್ಬಿಟ್ಟು. ಏಡಿಸಿ ಕಾಡಿತ್ತು ಶಿವನ ಡಂಗೂರ ಅಂತ. ನಾವೇನ ಡಂಗೂರ ಸಾರ್ಕೊಂಡು ತಿರುಗಿದ್ರೆ, ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ ಅಂತೇಳ್ಬಿಟ್ಟು ಶಿವನ ಡಂಗೂರ ಏನು ಮಾಡುತ್ತೆ, ನಮ್ಮನ್ನು ಕಾಡೋದಕ್ಕೆ ಶುರು ಮಾಡುತ್ತೆ ಅಂತ. ಈ ಮಲ್ಲೇಶ್ವರಂನಲ್ಲಿ ಯಾವುದೋ ಒಂದು ಶ್ರೀಕೃಷ್ಣನ ದೇವಸ್ಥಾನ ಇದೆಯಂತೆ. ಆ ದೇವಸ್ಥಾನಕ್ಕೆ ಒಂದ್ಸಲಿ ಈ ಪುರುಷೋತ್ತಮಾನಂದಜಿ ಮಹಾರಾಜರು ಹೋದ್ರಂತೆ, ಕಾಡ್ಮಲ್ಲೇಶ್ವರನ ದೇವಸ್ಥಾನ. ಅಲ್ಲಿಗೆ ಅಲ್ಲಿ ಒಂದು ಶ್ರೀಕೃಷ್ಣನ ದೇವಸ್ಥಾನ ಇದೆ. ಆ ಮಲ್ಲೇಶ್ವರದಲ್ಲಿ ಒಂದು ಶ್ರೀಕೃಷ್ಣನ ದೇವಸ್ಥಾನ. ಅಲ್ಲಿಗೆ ಪುರುಷೋತ್ತಮಾನಂದಜಿ ಮಹಾರಾಜರು ಹೋದ್ರಂತೆ. ಹೋದರೆ ಒಳಗಡೆ ಎಲ್ಲ ಕತ್ತಲು ಗಬೋ ಗಬೋ ಅಂತ ಇದೆಯಂತೆ. ದೇವಸ್ಥಾನದಲ್ಲಿ ದೇವರೇ ಕಾಣ್ತಾ ಇಲ್ವಂತೆ. ಎಲ್ಲ ಕಡೆ ಟ್ಯೂಬ್ಲೈಟ್ಗಳಿದೆಯಂತೆ, ಎಲ್ಲ ಕಡೆ ಟ್ಯೂಬ್ಲೈಟ್ಗಳು ಆನ್ ಮಾಡಿದಾರಂತೆ. ಆದರೆ ಎಷ್ಟು ಬೆಳಕಿದ್ರೂ ಕೂಡ ದೇವರೇ ಕಾಣಿಸ್ತಾ ಇಲ್ವಂತೆ ಸರಿಯಾಗಿ. ಪುರುಷೋತ್ತಮಾನಂದಜಿ ಮಹಾರಾಜರು ನೋಡಿದ್ರಂತೆ, ಏನು ಇಷ್ಟೊಂದು ದೀಪಗಳು ಉರಿತಾ ಇದೆ, ದೇವರೇ ಕಾಣ್ತಾ ಇಲ್ವಲ್ಲ ಅಂತೇಳ್ಬಿಟ್ಟು ನೋಡಿದ್ರೆ ಒಂದೊಂದು ಟ್ಯೂಬ್ಲೈಟ್ ಮೇಲೆ ಇಷ್ಟಿಷ್ಟು ಗಾತ್ರದ ಅಕ್ಷರಗಳಲ್ಲಿ ಬರ್ಸಿದಾರಂತೆ. ಟ್ಯೂಬ್ಲೈಟ್ ಮೇಲೆ ಏನಂತ, ಇಂಥ ಅವರಿಂದ ದಾನ, ಇಂಥ ಅವರಿಂದ ದಾನ, ಇಂಥ ವಂಶಸ್ಥರು, ಇವರು ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು, ಅವ್ರ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಹೆಸರು ಆ ಟ್ಯೂಬ್ಲೈಟ್ ಮೇಲೆ ಬರೆಸ್ಬಿಟ್ಟಿದಾರಂತೆ. ಇನ್ನು ಬೆಳಕಲ್ಲಿಂದ ಬರುತ್ತೆ, ದೇವರಲ್ಲಿಂದ ಕಾಣುತ್ತೆ. ಆ ಥರ ಸಾಮಾನ್ಯಕ್ಕೆ ಏನು ಮಾಡ್ತಾರೆ ಅಂದರೆ, ಹಿಂದಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು. ಏನನ್ನ ದೇವರಿಗೆ ದಾನಗಳಾಗಿ ಕೊಟ್ಟರೆ ಮೆಟ್ಲಿಗೆ ಹೆಸರು ಹಾಕ್ಸೋರು. ದೇವಸ್ಥಾನಕ್ಕೆ ಹತ್ತಿ ಹೋಗ್ತಕ್ಕಂಥ ಮೆಟ್ಟಲಿಗೆ ಅವರ ಹೆಸರುಗಳನ್ನು ಹಾಕ್ಸೋರು. ಯಾಕೆ ಅಂತಂದರೆ ಭಕ್ತಾದಿಗಳು ಅದನ್ನು ತುಳಿದ್ರೆ ನಮಗೆ ಪುಣ್ಯ ಅಂತ ಹೇಳ್ಬಿಟ್ಟು ಅಂತ. ನಮ್ಮ ಹೆಸರನ್ನು ತುಳಿಬೇಕು ಭಕ್ತಾದಿಗಳು, ಆವಾಗ ನಮಗೆ ಪುಣ್ಯ ಅಂತ ಹೇಳ್ಬಿಟ್ಟು ಅಂತ. ಆದರೆ ಇವಾಗೆಲ್ಲ ಏನಾಗೋಗ್ಬಿಟ್ಟಿದೆ ಅಂತಂದರೆ, ದೇವ್ರ ಕಿರೀಟದಲ್ಲೂ ಕೂಡ ಹೆಸರುಗಳು ಹಾಕಿಸ್ತಾರೆ. ಯಾರೋ ಒಬ್ರು ಆ ಕೆಲಸನೂ ಮಾಡಿಬಿಟ್ಟಿದ್ರು, ದೇವ್ರ ಕಿರೀಟಕ್ಕೆ ಹೆಸರು ಹಾಕ್ಸ್ಬಿಟ್ಟಿದ್ರು. ಅಂದರೆ ಹೆಸರು ಹಾಕ್ಸ್ಬಿಟ್ಟಿದ್ರು. ಅಂದರೆ ಏನರ್ಥ ಅಂತಂದರೆ, ನಮ್ಮ ಹೆಸರು ದೇವ್ರ ತಲೆ ಮೇಲೆ ಇರಬೇಕಾ? ತಲೆ ಮೇಲೆ ಇರಬಾರ್ದು. ಯಾವತ್ತೂ ಕೂಡ ನಮ್ಮ ಹೆಸರು ಭಕ್ತರ ಭಗವಂತನ ಕಾಲುಗಳ ಹತ್ರ ಇರಬೇಕು. ಆವಾಗ ನಮಗೆ ಉದ್ಧಾರ ಅಂತಕ್ಕಂಥದ್ದಾಗುತ್ತೆ. ಅದಕ್ಕೆ ಇಲ್ಲಿ ಬಸವಣ್ಣವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವತ್ತಿಗೂ ಕೂಡ ನಾವು ಮಾಡಿರೋದನ್ನು ಹೇಳ್ಕೊಳೋದಕ್ಕೆ ಹೋಗಬಾರ್ದು, ಪ್ರಚಾರ ಮಾಡ್ಕೊಳೋದಕ್ಕೆ ಹೋಗಬಾರ್ದು. ಹಾಗೇನ ಮಾಡಿದ್ರೆ ಶಿವನ ಡಂಗೂರ ನಮ್ಮನ್ನು ಏಡಿಸಿ ಕಾಡುತ್ತಂತೆ. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಗೋಳಾಯ್ಕೊಂಡ್ಬಿಡುತ್ತೆ. ಹಾಗಾಗಿ ಅದನ್ನು ಹೇಳ್ಕೋಬಾರ್ದು ಅಂತಕ್ಕಂಥದ್ದು ಇಲ್ಲೊಂದು ವಚನದಲ್ಲಿ ಹೇಳ್ತಾ ಇದ್ದಾರೆ. ಇನ್ನೂ ಒಂದು ಹಾಡಿದೆ, ಅದು ಪುರಂದರದಾಸರ ಕೀರ್ತನೆ. ನೋಡಿ, ತುಂಬ ಚೆನ್ನಾಗಿದೆ. ನಾವು ಅನುಸರಿಸ್ತಕ್ಕಂಥ ಒಂದು ಕೀರ್ತನೆ ಇದು. ನೋಡಿ, ನಮ್ಮ ತಲೆ ಮೇಲೆ ಪಾಪದ ಹಕ್ಕಿಗಳು ಕೂತ್ಕೊಂಡಿರುತ್ತಂತೆ. ಶ್ರೀರಾಮಕೃಷ್ಣರು ಹೇಳೋದಿದು. ನಮ್ಮ ತಲೆ ಮೇಲೆ ಪಾಪದ ಹಕ್ಕಿಗಳೆಲ್ಲ ಕೂತ್ಕೊಂಡಿರುತ್ತಂತೆ. ಆ ಪಾಪದ ಹಕ್ಕಿಗಳು ಹಾರೋಗ್ಬೇಕು ಅಂದರೆ ಏನು ಮಾಡಬೇಕು? ನಾವೆಲ್ಲ ಕೂಡ ಜೋರಾಗಿ ಚಪ್ಪಾಳೆ ತಟ್ಕೊಂಡು ಭಜನೆ ಮಾಡಬೇಕು. ನಾವು ಇಷ್ಟೊತ್ತು ಮಾಡಿದ್ವಿ, ಜೋರಾಗಿ ಚಪ್ಪಾಳೆ ತಟ್ಕೊಂಡು ಭಜನೆ ಮಾಡಿದ್ವಿ. ಹಂಗೆ ಮಾಡಿದಾಗ ಪಾಪದ ಹಕ್ಕಿಗಳೆಲ್ಲ ಹಾರೋಗುತ್ತಂತೆ. ಅದಕ್ಕೆ ನಾವು ನಾಚಿಕೆ ಪಡಬಾರ್ದಂತೆ.
ಅದನ್ನೇ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ಪುರಂದರದಾಸರು, ಢಂಗುರವ ಸಾರಿ ಹರಿಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠ್ಠಲ ಪರದೈವವೆಂದು ಢಂಗುರವ ಸಾರಿ ಹರಿಯ ಡಿಂಗರಿಗರೆಲ್ಲರೂ. ನಾವು ಏನು ಹೇಳ್ಕೊಂಡು ತಿರುಗಬೇಕು? ನಾನು ದಾನ ಮಾಡಿದೆ, ನಾನು ಪುಣ್ಯ ಕಾರ್ಯ ಮಾಡಿದೆ ಅಂತ ಹೇಳ್ಕೊಂಡು ತಿರುಗಬಾರ್ದು. ಅದನ್ನು ನಾವು ಡಂಗೂರ ಸಾರ್ಕೋಬಾರ್ದು. ನಾವು ಯಾವ ಡಂಗೂರನ್ನು ಸಾರಬೇಕು ಅಂದರೆ ಭಗವಂತನ ನಾಮಾವಳಿಗಳು ಅಂತಕ್ಕಂಥ ಡಂಗೂರನ್ನು ಸಾರಬೇಕು. ಭಗವಂತನ ಮಹಿಮೆ ಅಂತಕ್ಕಂಥದ್ದು, ಭಗವಂತನ ಸ್ಮರಣೆ ಅಂತಕ್ಕಂಥ ಡಂಗೂರನ್ನು ನಾವು ಯಾವಾಗಲೂ ಹೇಳ್ಕೊಂಡು ತಿರುಗಬೇಕು. ಢಂಗುರವ ಸಾರಿ ಹರಿಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠ್ಠಲ ಪರದೈವವೆಂದು ಢಂಗುರವ ಸಾರಿ ಹರಿಯ ಡಿಂಗರಿಗರೆಲ್ಲರೂ. ಒಡಲ ಜಾಗಟೆಯ ಮಾಡಿ ನುಡಿವ ನಾಲಿಗೆಯ ಪಿಡಿದು, ಒಡಲ ಜಾಗಟೆಯ ಮಾಡಿ ನುಡಿವ ನಾಲಿಗೆಯ ಪಿಡಿದು ಬಿಡದೆ ಢಣಾರ್ ಢಣಾರೆಂದು ಬಡಿದು ಚಪ್ಪಾಳಿ ಕೂತ, ಬಿಡದೆ ಢಣಾರ್ ಢಣಾರೆಂದು ಬಡಿದು ಚಪ್ಪಾಳಿ ಕೂತ ಡಂಗುರವ ಸಾರಿ ಹರಿಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠ್ಠಲ ಪರದೈವವೆಂದು ಹರಿಯು ಮುಡಿದ ಹೂವ ಹರಿವಾಣದಲ್ಲಿ ಹೊತ್ತುಕೊಂಡು, ಹರಿಯು ಮುಡಿದ ಹೂವ ಅಂದರೆ ಪ್ರಸಾದ, ಹರಿಯು ಮುಡಿದ ಹೂವ ಹರಿವಾಣದಲ್ಲಿ ಹೊತ್ತುಕೊಂಡು ಹರುಷದಿಂದ ಹಾಡಿ ಪಾಡಿ ನಲಿದು ಚಪ್ಪಾಳಿ ಕೂತ, ಹರುಷದಿಂದ ಹಾಡಿ ಪಾಡಿ ನಲಿದು ಚಪ್ಪಾಳಿ ಕೂತ ಡಂಗುರವ ಸಾರಿ ಹರಿಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠ್ಠಲ ಪರದೈವವೆಂದು ಢಂಗುರವ ಸಾರಿ. ಇಂತು ಸಕಲ ಲೋಕಕ್ಕೆ ಲಕ್ಷ್ಮೀಕಾಂತನಲ್ಲದಿಲ್ಲವೆಂದು, ಇಂತು ಸಕಲ ಲೋಕಕ್ಕೆ ಲಕ್ಷ್ಮೀಕಾಂತನಲ್ಲದಿಲ್ಲವೆಂದು ಸಂತತಂ ಭಜಿಸುತ್ತಾ ನಿಶ್ಚಿಂತ ಪುರಂದರ ವಿಠಲನೆಂದು ಡಂಗುರವ ಸಾರಿ ಹರಿಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠ್ಠಲ ಪರದೈವವೆಂದು ಢಂಗುರವ ಸಾರಿ ಅಂತ ಪುರಂದರದಾಸರು ಹೇಳ್ತಾರೆ. ಅಂದರೆ ಢಂಗೂರ ಹೆಂಗೆ ಸಾರಬೇಕು ನಾವು ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ಇಲ್ಲಿ ಭೇರಿ ನಗಾರಿಗಳ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರ ಅಂತ. ನಮೋ ದುಂದುಭ್ಯಾಯಚ, ದುಂದುಭ್ಯಾಯಚ ಅಂತಂದರೆ ಜಯಸೂಚಕಗಳಾದ ಚರ್ಮ ವಾದ್ಯಗಳು, ನಗಾರಿ, ಭೇರಿ, ತಮಟೆ ಇತ್ಯಾದಿ ರೂಪನಾಗಿರ್ತಕ್ಕಂಥವನು ಮತ್ತು ಅವುಗಳ ಶಬ್ದದ ರೂಪದಲ್ಲಿ ನಮಗೆ ಗೋಚರನಾಗ್ತಾ ಅವನು ಅಂತ. ಯಾರಾದರೂ ಜೋರಾಗಿ ಅದನ್ನೆಲ್ಲ ಬಾರಿಸ್ತಾ ಇದ್ದಾರೆ ಅಂತಂದರೆ ಆ ಶಬ್ದ ನಮಗೆ ಸುಶ್ರಾವ್ಯವಾಗಿ ಕೇಳ್ತಾ ಇದೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಭಗವಂತನ ವಿಭೂತಿ ಕೆಲಸ ಮಾಡ್ತಾ ಇದೆ, ಇಲ್ಲಿ ಭಗವಂತ ನನಗೆ ಶಬ್ದ ರೂಪದಲ್ಲಿ ಕಾಣಿಸ್ಕೊತಾ ಇದ್ದಾನೆ ಅಂತ. ಸುಮಾರು ಒಂದು 7-8 ವರ್ಷಗಳ ಹಿಂದೆ ನಮ್ಮ ಬಾಗೇಪಲ್ಲಿ ಕರಗಕ್ಕೆ ಅದ್ಭುತವಾಗಿರತಕ್ಕಂಥ ಒಂದು ಸುಶ್ರಾವ್ಯವಾಗಿ ನುಡಿಸ್ತಕ್ಕಂಥ ಒಂದು ವಾದ್ಯಗಾರರನ್ನು ಕರೆಸಿದ್ರು. ಅವರೆಲ್ಲ ತಂದಿದ್ರು ಈ ಚೆಂಡೆ, ಬೇರಿ, ನಗಾರಿ ಇವುಗಳೆಲ್ಲ ತೊಗೊಂಬಂದಿದ್ರು. ನಂಗೆ ಭಾಳ ಚೆನ್ನಾಗಿ ಜ್ಞಾಪಕ. ಆವಾಗ ಈ ರುದ್ರಮಂತ್ರಗಳನ್ನು ನಾನು ಜ್ಞಾಪಿಸ್ಕೊಂಡಿದ್ದೆ. ನಮ್ಮ ಮನೆಗಳ ಹತ್ರಕ್ಕೆ ಆ ಕರಗ ಬಂದಾಗ ಅದ್ಭುತವಾಗಿ ಬಾರಿಸಿದ್ರು. ಎಷ್ಟು ಅದ್ಭುತವಾಗಿ ಬಾರಿಸಿದ್ರು ಅಂತಂದರೆ ಅವಾಗ ಸುಶ್ರಾವ್ಯವಾಗಿ ನಾನು ಆ ಭಗವಂತನನ್ನು ಅನುಭವಪೂರ್ವಕವಾಗಿ ಅರ್ಥ ಮಾಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿದ್ದಾನೆ ಈ ಬೇರಿ ನಗಾರಿಗಳ ರೂಪದಲ್ಲಿ ಪರಮಾತ್ಮ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಅದೇನನ್ನ ಶಬ್ದ ನಿಮ್ಮ ಕಿವಿಗೆ ಬಿತ್ತು ಅಂತಂದರೆ ಪರಮಾತ್ಮನ್ನ ಜ್ಞಾಪಿಸ್ಕೊಳ್ಳಿ. ಈ ರೂಪದಲ್ಲಿ ಪರಮಾತ್ಮ ನನ್ನ ಕಿವಿಗೆ ಬೀಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಂತ. ಆಹನನ್ಯಾಯಚ ಅಂತ ಎರಡನೇದು ಇನ್ನೊಂದು ವರ್ಡು. ನಮೋ ದುಂದುಭ್ಯಾಯಚ ಆಹನನ್ಯಾಯಚ ಅಂತ. ಆಹನನ್ಯಾಯಚ ಅಂದರೆ ಬಡಿಯುವ ಕೋಲು. ಈ ಚರ್ಮವಾದ್ಯಗಳನ್ನು ಬಡಿಯೋದಕ್ಕೆ ಒಂದು ಕೋಲುಗಳಿರುತ್ತೆ. ದೊಡ್ಡ ದೊಡ್ಡ ಬೇರೆಗಳನ್ನು ಬಾರಿಸೋದಕ್ಕೆ ದೊಡ್ಡ ದೊಡ್ಡ ಕೋಲುಗಳನ್ನು ಇಟ್ಕೊಂಡಿರ್ತಾರೆ. ಈ ಚೆಂಡೆ ವಾದ್ಯಗಳು ಅಂತವನ್ನ ತಮಟೆ ಬಾರಿಸ್ಬೇಕಾದ್ರೆ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಕಡ್ಡಿಗಳನ್ನು ಇಟ್ಕೊಂಡಿರ್ತಾರೆ. ಅವೆಲ್ಲ ಕೂಡ ಸೂಕ್ಷ್ಮವಾಗಿರ್ತಕ್ಕಂಥ ಬಡಿಯುವ ಕೋಲಿನ ರೂಪದಲ್ಲಿರ್ತಕ್ಕಂಥ ಅವನು ಪರಮಾತ್ಮನೇ ಅಂತ ಹೇಳ್ಬಿಟ್ಟು ಅಂತ. ಇದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರ್ತಕ್ಕಂಥ ಅರ್ಥಗಳು. ಈಗ ಒಳನೋಟದ ಅರ್ಥ ಏನು ಅಂತಂದರೆ, ಒಳಗಡೆ ನಮ್ಮ ಹೃದಯದ ಬಡಿತ ಇದೆ.
ನೋಡಿ ಬೇಕಾದ್ರೆ ಕಣ್ಣು ಮುಚ್ಕೊಂಡು ಒಂದು 10 ನಿಮಿಷ ಸುಮ್ಮನೆ ಕೂತ್ಕೊಂಡ್ಬಿಡಿ. ಆ ಭೇರಿ ನಗಾರಿಗಳ ಥರ ಆ ಹೃದಯದ ಬಡಿತ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಕೇಳಿಸ್ತಾ ಇರುತ್ತೆ. ಜೋರಾಗಿ ಶಬ್ದ ಬರ್ತಾ ಇರತಕ್ಕಂಥ ಗಲಾಟೆ ಪ್ರದೇಶದಲ್ಲಿ ನಾವು ಕೂತ್ಕೊಂಡ್ರೆ ಆ ಶಬ್ದ ನಮಗೆ ಕೇಳಿಸೋದಿಲ್ಲ. ಅದೇ ಏಕಾಂತವಾಗಿ ಎಲ್ಲನ್ನ ನಿಶ್ಶಬ್ದವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಕೂತ್ಕೊಂಡ್ರೆ ನಾವು ಉಸಿರಾಡುವ ಒಂದು ಶಬ್ದ, ಆ ಲಬ್ ಡಬ್ ಅಂತಕ್ಕಂಥ ಹೃದಯದ ಬಡಿತದ ಶಬ್ದ, ಇವೆಲ್ಲ ನಮಗೆ ಸುಶ್ರಾವ್ಯವಾಗಿ ಕೇಳಿಸುತ್ತೆ. ಇದೇನು ಅಂತಂದರೆ ನಗಾರಿ ಶಬ್ದ ಇದೇ ನಮಗೆ ಒಳಗಡೆಯಿಂದ ಬರ್ತಾ ಇರ್ತಕ್ಕಂಥ ನಗಾರಿ ಶಬ್ದ. ಈ ನಗಾರಿ ಶಬ್ದದ ರೂಪದಲ್ಲಿ ಕಾಣಿಸ್ಕೊತಾ ಇರ್ತಕ್ಕಂಥವನು ಭಗವಂತ. ಅದು ಲಬ್ ಡಬ್ ಅಂತ ಎಲ್ಲಿವರೆಗೂ ಶಬ್ದ ಬರ್ತಾ ಇದೆಯೋ ಅಲ್ಲಿವರೆಗೂ ಶಿವ ಒಳಗಡೆ ಇದ್ದಾನೆ ಅಂತ. ಆ ಶಬ್ದ ನಿಂತು ಅಂದರೆ ಶವ ಆದ ಅಂತ. ಹಾಗಾಗಿ ಆ ಲಬ್ ಡಬ್ ಅಂತಕ್ಕಂಥ ಶಬ್ದ ಯಾವಾಗಾದ್ರೂ ನಮ್ಮ ಕಿವಿಗೆ ಬಿದ್ದಾಗ ಆನಂದಿಸ್ಬೇಕು, ಒಳಗಡೆ ಶಿವ ಇದ್ದಾನೆ, ಶಬ್ದ ಮಾಡ್ತಾ ಇದ್ದಾನೆ ಅಂತ. ಇನ್ನು ಬಡಿಯುವ ಕೋಲು ಏನು ಅಂತಂದರೆ, ಕೆಲವು ನಮಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಪ್ರಚೋದನೆಗಳು ಉಂಟಾಗ್ಬಿಡುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಇದಾಗಿರುತ್ತೆ, ನಾವು ಅದನ್ನು ಗಮನಿಸಿರಲ್ಲ ಅಷ್ಟೇ. ಪ್ರತಿಯೊಬ್ಬರ ಜೀವನದಲ್ಲೂ ಆ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಕರೆ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಅನುಭವ ಅಂತಕ್ಕಂಥದ್ದು ಆಗುತ್ತೆ. ಇದು ನೋಡಿ, ಶ್ರೀರಾಮಕೃಷ್ಣರ ಜೀವನದಲ್ಲಿ ಒಂದು ಕಥೆ ಆಗುತ್ತೆ. ಅವ್ರು ತುಂಬ 8-10 ವರ್ಷದವರು ಆಗಿರ್ತಾರೆ. ಕಡಲೆಪುರಿನ ಇಟ್ಕೊಂಡು ತಿನ್ಕೊಂಡು ಹೊಲ ಗದ್ದೆಗಳಲ್ಲಿ ಆ ಬದುವುಗಳಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಇದೇ ಥರನೇ ಮೇಘಗಳೆಲ್ಲ ಕಪ್ಪಗೆ ಆವರಿಸಿರುತ್ತೆ. ಒಂದು ಮಳೆ ಮೋಡ ಅಂತಕ್ಕಂಥದ್ದು ಬರೋ ಅಂಥ ಸಮಯ. ಆ ಟೈಮ್ನಲ್ಲಿ ಒಂದು ಬೆಳ್ಳಕ್ಕಿಗಳ ಗುಂಪು ಆ ಕಪ್ಪನೆಯ ಮೋಡಗಳ ಒಂದು ಛಾಯೆನಲ್ಲಿ ಹಿಂಗೆ ಹಾರು ಹೋಗ್ತಾ ಇರುತ್ತೆ. ಅದನ್ನು ನೋಡಿದ ತಕ್ಷಣ ಶ್ರೀರಾಮಕೃಷ್ಣರಿಗೆ ಏನಾಗುತ್ತೆ, ಆ ಆಧ್ಯಾತ್ಮಿಕ ಅನುಭೂತಿ ಅಂತಕ್ಕಂಥದ್ದು ಜಾಗೃತವಾಗ್ಬಿಟ್ಟು ಅಲ್ಲೇ ಜ್ಞಾನ ತಪ್ಪಿ ಬಿದ್ದೋಗ್ಬಿಡ್ತಾರೆ ಅವರು. ಅಲ್ಲಿಂದ ಅವ್ರಿಗೆ ಆಧ್ಯಾತ್ಮಿಕ ಒಂದು ಪ್ರಗತಿ ಅಂತಕ್ಕಂಥದ್ದು, ಇಚ್ಛೆ ಅಂತಕ್ಕಂಥದ್ದು ತೀವ್ರ ಆಗ್ತಾ ಹೋಗುತ್ತೆ. ಅದೇ ಥರನೇ ರಮಣ ಮಹರ್ಷಿಗಳ ಜೀವನದಲ್ಲೂ ಆಗುತ್ತೆ. ರಮಣ ಮಹರ್ಷಿಗಳು ಓದ್ತಾ ಇರ್ತಾರೆ, ಬಹುಶಃ ಒಂದು 8th 9th, ವೆಂಕಟರಮಣ ಅಂತ ಅವ್ರ ಹೆಸರು. ಓದ್ತಾ ಇರಬೇಕಾಗಿದ್ರೆ ಪಾಠ ಮಾಡ್ತಾ ಇರ್ತಾರೆ. ಏನೋ ಒಂದು ಪಾಠದಲ್ಲಿ ಮರಣದ ಬಗ್ಗೆ ಒಂದು ಪಾಠ ಬರುತ್ತೆ, ಮರಣ ಅಂತ ಹೇಳ್ಬಿಟ್ಟು. ಆವಾಗ ಎಲ್ಲರಿಗೂ ಆಶ್ಚರ್ಯ, ಯಾಕೆಂದರೆ ಹುಡುಗರಿಗೆ ಏನು ಗೊತ್ತಿರುತ್ತೆ ಮರಣ ಅಂತಂದರೆ. ಮರಣ ಅಂದರೆ ಏನು, ಮರಣ ಅಂದರೆ ಏನು, ಕೈಕಾಲೆಲ್ಲ ನಿಶ್ಚೇಷ್ಟಿತವಾಗಿಬಿಡುತ್ತೆ, ಸುಮ್ಮನೆ ಮಲ್ಕೊಂಡ್ಬಿಡ್ತಾನೆ ಮನುಷ್ಯ, ಹೃದಯದ ಬಡಿತ ಎಲ್ಲ ನಿಂತೋಗ್ಬಿಟ್ಟಿರುತ್ತೆ, ಅವನೇನು ಮಾಡೋದಿಲ್ಲ. ಕಡೆಗೆ ಅವ್ನು ಎತ್ಕೊಂಡು ಹೋಗಿ ಗುಣಿಲಿಟ್ಟು ಮುಚ್ಚಿಬಿಡ್ತಾರೆ. ಇದೇ ಮರಣ ಅಂತಂದರೆ ಅಂತ ಹೇಳ್ಬಿಟ್ಟು ಆ ಶಿಕ್ಷಕರು ಪಾಠ ಮಾಡ್ತಾ ಇರ್ತಾರೆ. ಈ ವೆಂಕಟರಮಣನಿಗೆ ಏನು ಅಂದರೆ ತುಂಬ ಕುತೂಹಲ. ಹಾಗಾದರೆ ಆ ಮರಣ ಅಂತಕ್ಕಂಥದ್ದು ನಿಮಗೆ ಬರುತ್ತಾ ಅಂತ ಫಸ್ಟ್ ಕೇಳ್ತಾನೆ. ಯಾರನ್ನ? ಶಿಕ್ಷಕರನ್ನ. ಹೌದಪ್ಪ, ನನಗೂ ಬರುತ್ತೆ ಮರಣ ಅಂತಂದು. ಇಲ್ಲಿರ್ತಕ್ಕಂಥ ನನ್ನ ಸ್ನೇಹಿತರಿಗೆಲ್ಲ ಮರಣ ಬರುತ್ತಾ ಅಂತ ಕೇಳ್ತಾರೆ. ಹೌದಪ್ಪ, ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಆ ಮರಣ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಅದನ್ನು ರುಚಿ ನೋಡಲೇಬೇಕು ಅಂತ ಶಿಕ್ಷಕರು ಹೇಳ್ತಾರೆ. ಕಡೆಯಲ್ಲಿ ತನ್ನನ್ನು ತಾನು ಕೇಳ್ಕೊತಾರೆ, ನನಗೂ ಮರಣ ಅಂತಕ್ಕಂಥದ್ದು ಬರುತ್ತಾ? ಹೌದು, ಎಲ್ರಿಗೂ ಬಂದಂಗೆ ನಿನಗೂ ಆ ಮರಣ ಅಂತಕ್ಕಂಥದ್ದು ಬಂದೇ ಬರುತ್ತೆ ಅಂತೇಳಿ ಇಷ್ಟು ಪಾಠ ಹೇಳಿ ಅವ್ರು ಹೊರಟೋಗ್ತಾರೆ. ಪಾಠ ಹೇಳಿ ಹೋದ್ಮೇಲೆ ಇವ್ರಿಗೆ ಕುತೂಹಲ ತಡೆಯೋದಕ್ಕಾಗೋದಿಲ್ಲ. ಇವರೇನು ಮಾಡ್ತಾರೆ, ಹಿಂದಿನ ಡೆಸ್ಕಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತಾರೆ. ನಾನಿವಾಗ ಮರಣ ಹೊಡೆದು ಬಿಟ್ಟಿದ್ದೀನಿ, ನನ್ನ ಕೈಕಾಲೆಲ್ಲ ನಿಶ್ಚೇಷ್ಟಿತವಾಗಿಬಿಟ್ಟಿದೆ, ನಾನು ಕಣ್ಣು ಮುಚ್ಕೊಂಡಿದ್ದೀನಿ, ನನ್ನ ಸುತ್ತೂರ ನನಗೆ ಬೇಕಾಗಿರ್ತಕ್ಕಂಥವರೆಲ್ಲ ಅಳ್ತಾ ಇದ್ದಾರೆ, ನನ್ನನ್ನು ಇವಾಗ ಎಲ್ಲ ಥರದಲ್ಲೂ ತೊಗೊಂಡು ಹೋಗಿ ಗುಣಿನಲ್ಲಿ ಹಾಕಿ ಮಣ್ಣು ಮುಚ್ತಾ ಇದ್ದಾರೆ, ಇವಾಗ ನನ್ನ ಮೇಲೆ ಮೊದಲೇ ಮಣ್ಣಿನ ಪದರ ಬಿತ್ತು, ಎರಡನೇ ಮಣ್ಣಿನ ಪದರ ಬಿತ್ತು, ಹೀಗೆ ಯೋಚನೆ ಮಾಡ್ತಾ ಮಲ್ಕೊಂಡ್ಬಿಟ್ಟಿರ್ತಾರೆ. ನಾನು ಮರಣ ಹೊಂದಿದ್ರೆ ಏನಾಗುತ್ತೆ, ಕುತೂಹಲ, ಕ್ಯೂರಿಯಾಸಿಟಿ. ಆ ದಿವ್ಯವಾಗಿರ್ತಕ್ಕಂಥ ಆ ಒಂದು ಏನು ಡೀಪ್ ಸ್ಟೇಟ್, ಅದು ಏನು ಧ್ಯಾನದ ದಿವ್ಯವಾಗಿರತಕ್ಕಂಥ ಒಂದು ಡೀಪ್ ಸ್ಟೇಟ್ ಅದು. ಅಂದರೆ ಒಂದು ತುಂಬ ಡೀಪಾಗಿ ಆಳಕ್ಕೆ ಇಳಿದ್ಬಿಟ್ಟಿರ್ತಾರೆ. ಆ ಧ್ಯಾನದ ಆಳದಲ್ಲಿ ಇಳಿದಾಗ ಅವ್ರಿಗೇನಾಗುತ್ತೆ, ಆತ್ಮಾನುಭೂತಿ ಅಂತಕ್ಕಂಥದ್ದು ಉಂಟಾಗ್ಬಿಡುತ್ತೆ. ಅಲ್ಲಿಂದ ಅವರ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ. ಅವರೇನು ಮಾಡ್ತಾರೆ, ಆಧ್ಯಾತ್ಮಿಕ ಜೀವನದ ಕಡೆಗೆ ಅವರು ವಾಲೋದಕ್ಕೆ ಶುರು ಮಾಡ್ತಾರೆ. ಈ ಸೂಕ್ಷ್ಮವಾಗಿರ್ತಕ್ಕಂಥ ಈ ಆಧ್ಯಾತ್ಮದ ಅನುಭವಗಳಿದೆಯಲ್ಲ, ಇದನ್ನು ಆಹನನ್ಯಾಯಚ ಅಂತ ಕರೀತಾರೆ. ಅಂದರೆ ಇದು ಒಳಾರ್ಥ, ಇದು ಈ ಮಂತ್ರಕ್ಕೆ ಒಳಾರ್ಥ. ನಮೋ ದುಂದುಭ್ಯಾಯಚ ಅಂದರೆ ನಮ್ಮ ಶರೀರದಲ್ಲಿ ಬರ್ತಾ ಇರ್ತಕ್ಕಂಥ ಹೃದಯದ ಬಡಿತ. ಈ ಒಂದು ಹೃದಯದ ಬಡಿತವನ್ನು ನಾವು ಆಲಿಸ್ತಾ ಧ್ಯಾನ ಮಾಡಿದಾಗ ಈ ಆಧ್ಯಾತ್ಮಿಕ ಅನುಭೂತಿ ಅಂತಕ್ಕಂಥದ್ದು ಉಂಟಾಗತ್ತೆ ಅನ್ನೋದನ್ನು ಇಲ್ಲಿ ನಮಗೆ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಮಹರ್ಷಿಗಳು. 3ನೇ ಮಂತ್ರ ನಮೋ ದೃಷ್ಟವೇಚ, ಮಹತ್ತರ ಧೈರ್ಯಶಾಲಿಯು ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಇವನಿಗಿಂತ ಧೈರ್ಯಶಾಲಿ ಯಾರೂ ಇಲ್ಲ. ಇವನನ್ನು ಹೊಂದಬೇಕಾಗಿದ್ದರೆ ಧೈರ್ಯಶಾಲಿಗಳಿಗೆ ಮಾತ್ರನೇ ಇವನು ಹೊಂದೋದಕ್ಕೆ ಸಾಧ್ಯ. ಅದಕ್ಕೆ ಪುರುಷ ಸೂಕ್ತ ಹೇಳುತ್ತೆ,
ಋಗ್ವೇದದಲ್ಲಿ ತಸ್ಯ ಧೀರ ಪರಿಜಾನಂತಿ ಯೋನಿಂ ಅಂತ ಹೇಳುತ್ತೆ. ತಸ್ಯ ಧೀರ, ಧೀರರಿಗೆ ಮಾತ್ರ ಇವನನ್ನು ಸಾಕ್ಷಾತ್ಕರಿಸ್ಕೊಂತಕ್ಕಂಥ ಮಾರ್ಗ ತಿಳಿದಿರುತ್ತೆ, ಬೇರೆಯವ್ರಿಗೆ ತಿಳಿಯೋದಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನೋಡಿ ವರ್ಧಮಾನ ಏನು ಮಾಡ್ದ, ವರ್ಧಮಾನ ಮಹಾವೀರ ವರ್ಧಮಾನ ಏನು ಮಾಡ್ದ, 12 ವರ್ಷಗಳ ಕಾಲ ತದೇಕ ಚಿತ್ತದಿಂದ ಧ್ಯಾನ ಮಾಡಿ ಆ ಆತ್ಮ ಸಾಕ್ಷಾತ್ಕಾರ ಅಂತಕ್ಕಂಥದ್ದನ್ನು ಪಡ್ಕೊಂಡ. ಆಮೇಲೆ ಅವನಿಗೆ ಮಹಾವೀರ ಅಂತ ಒಂದು ಬಿರುದು ಕೊಟ್ಟರು. ಯಾವ ರಾಜ್ಯನ ಗೆದ್ದ, ಯಾರ ಮೇಲೆ ಯುದ್ಧ ಮಾಡ್ದ, ಏನೂ ಇಲ್ಲ. ಆದರೆ ಮಹಾವೀರ ಅಂತ ಒಂದು ಬಿರುದನ್ನು ಕೊಟ್ಟರು ಆತನಿಗೆ, ವರ್ಧಮಾನನಿಗೆ. ಯಾಕೆ ಅಂತಂದರೆ ಹೊರಗಿನ ಶತ್ರುಗಳನ್ನು ಗೆಲ್ಲೋದು ಏನು ಹೆಚ್ಚೇನಲ್ಲ, ಆದರೆ ಒಳಗಿನ ಶತ್ರುಗಳನ್ನು ಗೆಲ್ಲೋದು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಇದು. ತುಂಬ ಧೈರ್ಯಶಾಲಿಗಳಿಗೆ ಮಾತ್ರ ಅದು ಸಾಧ್ಯ. ಯಾರು ಎಷ್ಟು ಬೇಕಾದರೂ ರಾಜ್ಯಗಳನ್ನು ಗೆಲ್ಲಬಹುದು, ಆದರೆ ಕೋಪವನ್ನು ಗೆಲ್ಲೋದಕ್ಕಾಗತ್ತಾ, ಕಾಮನ್ನು ಗೆಲ್ಲೋದಕ್ಕಾಗತ್ತಾ, ದ್ವೇಷವನ್ನು ಗೆಲ್ಲೋದಕ್ಕಾಗತ್ತಾ, ಲೋಭವನ್ನು ಗೆಲ್ಲೋದಕ್ಕಾಗತ್ತಾ? ನಮ್ಮ ಒಳಗೆ ಇರ್ತಕ್ಕಂಥ ಈ ಶತ್ರುಗಳನ್ನು, ಅಂತಃಶತ್ರುಗಳನ್ನು ಗೆಲ್ಲೋದು ತುಂಬ ಕಷ್ಟ, ಎಲ್ಲರಿಗೂ ಅದು ಸಾಧ್ಯ ಇಲ್ಲ. ಆದರೆ ಅಂತಃಶತ್ರುಗಳನ್ನು ಯಾರು ಗೆಲ್ತಾರೆ ಅವರು ಧೀರರಾಗಿರ್ತಾರೆ ಅಂತ ಸೂಚಿಸೋದಕ್ಕೆ ನಮೋ ದೃಷ್ಣವೇಚ ಅಂತಕ್ಕಂಥ ಮಂತ್ರ ಹೇಳ್ತಾ ಇದೆ. ಮಹತ್ತರವಾದ ಧೈರ್ಯಶಾಲಿಯೋ ಇವನನ್ನು ಹೊಂದಬೇಕಾಗಿದ್ರೂ ಕೂಡ ಮಹಾಧೈರ್ಯವಂತರಿಗೆ ಮಾತ್ರ ಇದು ಸಾಧ್ಯ. ಈ ಏನು ನ್ಯಾಯಮಾತ್ಮ ಬಲಹೀನ ಲಭ್ಯ ಅಂತ, ಬಲಹೀನರಿಗೆ ಆತ್ಮ ಅಂತಕ್ಕಂಥದ್ದು, ಆತ್ಮ ಸಾಕ್ಷಾತ್ಕಾರ ಅಂತಕ್ಕಂಥದ್ದು ಆಗೋದಿಲ್ಲ. ಎಂತಹ ಬಲವಂತರು ಅಂತಂದ್ರೆ ಸುದೃಢವಾಗಿರತಕ್ಕಂಥ ಮನಸ್ಸಿರ್ತಕ್ಕಂಥ ಅವರು. ಪ್ರಮೃಷಾಯ ಚ 4ನೇ ಮಂತ್ರ, ಶತ್ರು ಸೈನ್ಯದ ವೃತ್ತಾಂತಗಳನ್ನೆಲ್ಲ ಬಲ್ಲವನು ಅಂತ. ಶತ್ರುಗಳು ಎಲ್ಲಿದ್ದಾರೆ, ಎಲ್ಲಿ ಬಚ್ಚಿಟ್ಕೊಂಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಇವ್ರ ಪ್ಲ್ಯಾನ್ ಏನು, ಮತ್ತೆ ಯಾವಾಗ ಇವರು ಅಟ್ಯಾಕ್ ಮಾಡ್ತಾರೆ, ಇದನ್ನು ಅವಾಯ್ಡ್ ಮಾಡೋದು ಹೇಗೆ, ಇದೆಲ್ಲ ಕೂಡ ತಿಳಿದಿರ್ತಕ್ಕಂಥವನು ಪರಮೇಶ್ವರ. ಹಾಗಾಗಿ ಪ್ರಮೃಷಾಯ ಚ ಅಂದರೆ ಶತ್ರು ಸೈನ್ಯದ ವೃತ್ತಾಂತಗಳನ್ನೆಲ್ಲ ಬಲ್ಲವನು. ದೂತಾಯ ಚ ಅಂದರೆ ಸಂದೇಶವಾಹಕ, ರಾಯಭಾರಿ ಅಂತ ಅರ್ಥ. ದೂತ ಅಂತಂದರೆ ನಮಗೆ ಇಬ್ಬರು ದೂತರು ತುಂಬ ಫೇಮಸ್ ಆಗಿದ್ದಾರೆ ರಾಮಾಯಣದಲ್ಲಿ. ಆಂಜನೇಯ ರಾಮದೂತನಾಗಿ ಈತ ನಮಗೆಲ್ಲರಿಗೂ ಕೂಡ ಚಿರಪರಿಚಿತ. ಮತ್ತು ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ ಪಾಂಡವ ದೂತನಾಗಿ ಆತ ರಾಯಭಾರಕ್ಕೆ ಹೋಗ್ತಾನೆ. ಇವರಿಬ್ಬರು ಕೂಡ ದೂತತ್ವಕ್ಕೆ ತುಂಬ ಹೆಚ್ಚು ಹೆಸರುವಾಸರಿಯಾಗಿರ್ತಕ್ಕಂಥ, ನಮಗೆ ಚಿರಪರಿಚಿತರಾಗಿರ್ತಕ್ಕಂಥ ಒಂದು ಚರಿತ್ರಕಾರರು. ಇದರಲ್ಲಿ ಆಂಜನೇಯಂದು ಒಂದು ವಿಚಿತ್ರ ನಡೆಯುತ್ತೆ. ಏನು ಅಂತಂದರೆ, ಆಂಜನೇಯ ರಾಮದೂತನಾಗಿ ಹೋದಾಗ ಸೀತಾದೇವಿ ಕೇಳ್ತಾಳೆ. ಅಶೋಕವನದಲ್ಲಿ ಸೀತಾದೇವಿ ಭೇಟಿ ಆಗುತ್ತೆ ಆಂಜನೇಯನಿಗೇನು ಸೀತಾದೇವಿಗೆ. ಶಿಂಶುಪ ವೃಕ್ಷದ ಮೇಲೆ ಕೂತ್ಕೊಂಡಿರ್ತಾನೆ. ಆವಾಗ ಸೀತಾದೇವಿ ಏನು ಮಾಡ್ತಾಳೆ ಅಂತಂದರೆ, ಈ ರಾವಣನ ಒಂದು ಹಿಂಸೆಯನ್ನು ತಡೆಯೋದಕ್ಕಾಗದಿರ, ಯಾಕೆಂದರೆ ಅವನು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇರ್ತಾನೆ. ಅಂದರೆ ನಿನಗೆ 1 ತಿಂಗಳ ಗಡುವಿದೆ, ಇಷ್ಟರೊಳಗೆ ನೀನು ಒಪ್ಕೊಳ್ಳಿಲ್ಲ ಅಂತಂದರೆ ನಿನ್ನನ್ನು ನಾನು ರಾಕ್ಷಸರಿಗೆ ಆಹಾರವಾಗಿ ಹಾಕ್ಬಿಡ್ತೀನಿ ಅಂತೇಳ್ಬಿಟ್ಟು ಹೆದರಿಸ್ತಾ ಇರ್ತಾನೆ. ಈ ಒಂದು ಹೆದರಿಕೆಯನ್ನು, ಆಮೇಲೆ ರಾಮನನ್ನು ಕೊಲ್ದು ಬಿಡ್ತೀನಿ ಅಂತೇಳ್ಬಿಟ್ಟು ಅದೊಂದು ಬೆದರಿಕೆ ಆಗ್ತಾ ಇರ್ತಾನೆ. ಇದನ್ನು ನೋಡಿ ಸೀತಾದೇವಿ ಏನು ಮಾಡ್ತಾಳೆ, ಬಹಳ ಜರ್ಜರಿತಳಾಗ್ಬಿಟ್ಟು ತನ್ನ ಕುರುಳುಗಳು ಅಂದರೆ ತನ್ನ ಒಂದು ಆ ಕೂದಲುಗಳನ್ನು ತಗೊಂಡು ತನ್ನ ಕುತ್ತಿಗೆಗೆ ನೇಣು ಹಾಕ್ಕೊಳ್ಳೋದಕ್ಕೆ ಹೋಗ್ತಾಳೆ. ಅಂದರೆ ನಾನು ಇರಬಾರ್ದು, ತೀರ್ಕೊಂಡ್ಬಿಡ್ಬೇಕು ಅಂತೇಳ್ಬಿಟ್ಟು. ಆವಾಗ ಶಿಂಶುಪ ವೃಕ್ಷದ ಮೇಲೆ ಕೂತಿರ್ತಕ್ಕಂಥ ಹನುಮಂತ ಏನು ಮಾಡ್ತಾನೆ, ರಾಮ ಕೀರ್ತನೆಯನ್ನು ಮಾಡಿ ಆಕೆಯನ್ನು ಆ ಒಂದು ಅವಘಡದಿಂದ ತಪ್ಪಿಸ್ತಾನೆ. ಆವಾಗ ಈ ವಾನರ ರೂಪದಲ್ಲಿರ್ತಕ್ಕಂಥ ಈತನನ್ನು ನೋಡಿ ಸೀತೆ ಭಯ ಬೀಳ್ತಾಳೆ. ಅಂದರೆ ಇದು ರಾಕ್ಷಸ ಮಾಯೆ ಅಂತೇಳ್ಬಿಟ್ಟು ಭಯ ಬೀಳ್ತಾಳೆ. ಆವಾಗ ಆತ ಪರಿಚಯ ಮಾಡ್ಕೊತಾನೆ, ನಾನು ರಾಮದೂತ, ರಾಮನಿಗೆ ದೂತನಾಗಿ ಬಂದಿದ್ದೀನಿ ಅಂತೇಳ್ಬಿಟ್ಟು ತಾನು ಪರಿಚಯ ಮಾಡ್ಕೊತಾನೆ. ಆವಾಗ ಸೀತೆ ಕೇಳ್ತಾಳೆ, ನೀನು ರಾಮದೂತ ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಹೇಳ್ಬಿಟ್ಟು. ಆವಾಗ ಒಂದು ಸಂದರ್ಭ ಹೇಳಿರ್ತಾನೆ, ಈ ಕಾಕಾಸುರನ ವೃತ್ತಾಂತ ಅಂತ. ಆ ಕಾಕಾಸುರನ ವೃತ್ತಾಂತ ಎಲ್ಲ ಹೇಳಿಬಿಟ್ಟು ಸೀತಾದೇವಿಗೆ ಆಮೇಲೆ ಇನ್ನೂ ಒಂದು ನಡೆದಿರುತ್ತೆ ಸಂದರ್ಭ. ಅದೇನು ಅಂದರೆ, ಸೀತಾದೇವಿ ಕೈನಲ್ಲಿ ಈ ಹರಳುಗಳಿಂದ ಮಾಡಿರ್ತಕ್ಕಂಥ ಬಳೆಗಳಿರುತ್ತಂತೆ. ಅದನ್ನು ಸೀತಾದೇವಿ ಒಂದ್ಸಲಿ ಪಾದ ಒತ್ತಾ ಇದ್ಲಂತೆ. ಯಾರಿಗೆ? ಶ್ರೀರಾಮಚಂದ್ರನಿಗೆ. ಪಾದ ಒತ್ತುತ್ತಾ ಏನು ಮಾಡ್ತಾಳೆ, ಆ ಹರಳುಗಳಿರ್ತಕ್ಕಂಥ ಬಳೆಗಳನ್ನು ತೆಗೆದು ಪಕ್ಕಕ್ಕಿಟ್ಬಿಟ್ಟು ಅದನ್ನ ಕಾಲುಗಳನ್ನು ಒತ್ತಾ ಇರ್ತಾಳೆ. ರಾಮನಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ತನ್ನ ತೋಳ್ಬಳೆಗಳನ್ನು ಬಿಚ್ಚಿಡ್ತಾ ಇದ್ದಾಳೆ ಸೀತೆ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಸೀತೆಯನ್ನು ಕೇಳ್ತಾನಂತೆ ರಾಮ, ಏನಂತ ಅಂದರೆ, ಇದು ಏಕಾಂತವಾಗಿ ನಡೆದಿರ್ತಕ್ಕಂಥ ಸಂದರ್ಭ ಇದು ಸೀತೆಗೆ ರಾಮನಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಆವಾಗ ಸೀತೆಯನ್ನು ಕೇಳ್ತಾನಂತೆ ರಾಮ, ಯಾಕೆ ನೀನು ಹಾಕ್ಕೊಂಡಿರ್ತಕ್ಕಂಥ ಹರಳಿನ ಬಳೆಗಳನ್ನು ಬಿಚ್ಚಿಟ್ಬಿಟ್ಟು ನನ್ನ ಪಾದಗಳನ್ನು ಒತ್ತಾ ಇದ್ದೀಯಾ ಅಂತ. ಆವಾಗ ಸೀತೆ ಹೇಳ್ತಾಳಂತೆ, ನಾನು ಕೇಳಿದ್ದೀನಿ, ನೀವು ಈ ಜನಕಪುರಿಗೆ ಬರೋದಕ್ಕೆ ದಾರಿನಲ್ಲಿ ಒಂದು ಕಲ್ಲಿಗೆ ನಿಮ್ಮ ಕಾಲು ಸೋಕೋ ಅಷ್ಟೊತ್ತಿಗೆ ಆ ಕಲ್ಲು ಏನಾಯ್ತಂತೆ, ನಾರಿ ಸ್ವರೂಪ ತಾಳ್ಬಿಡ್ತಂತೆ. ನನ್ನ ಬಳೆನಲ್ಲಿ ಇಷ್ಟೊಂದು ಕಲ್ಲುಗಳಿವೆ,
ಇವೆಲ್ಲ ನಾರಿಯರಾಗ್ಬಿಟ್ರೆ ನನ್ನ ಗತಿ ಏನು, ಅದಕ್ಕೆ ಬಿಚ್ಚಿಡ್ತಾ ಇದ್ದೀನಿ ಅಂತ ಹೇಳದಂತೆ ಸೀತೆ. ಇದು ಆವಾಗ ರಾಮ ನಕ್ಕಂದಂತೆ, ಜೋರಾಗಿ ನಕ್ಕಿರ್ತಾನೆ. ಇದೊಂದು ಸಂದರ್ಭ ನಡೆದಿರುತ್ತೆ. ಎರಡನೇದು ಕಾಕಾಸುರ ಅಂತಕ್ಕಂಥ ಅವನು ಸೀತೆಯನ್ನು ಕಾಡಿಸ್ತಾ ಇರ್ತಾನೆ. ಕಾಡಿಸ್ತಾ ಇರ್ಬೇಕಾದ್ರೆ ಆ ಕಾಕಾಸುರನ ಮೇಲೆ ರಾಮ ಏನು ಮಾಡಿರ್ತಾನೆ ಅಂದರೆ ಇದನ್ನ ದರ್ಬೆಯನ್ನು ಅಭಿಮಂತ್ರಿಸಿ, ಬ್ರಹ್ಮಾಸ್ತ್ರವಾಗಿ ಅಭಿಮಂತ್ರಿಸಿ ಬಿಟ್ಟಿರ್ತಾನೆ. ಹಾಗಾಗಿ ಬಲಗಣ್ಣು ಊನ ಅಂತ ಹೇಳ್ತಾರೆ ಕಾಗೆಗೆ. ಬಲಗಣ್ಣು ಊನ, ಬಲಗಣ್ಣು ಕಾಣೋದಿಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೆ ಕಾಗೆ ವಂಶದಲ್ಲೆಲ್ಲ ಕೂಡ ಒಂದೇ ಕಣ್ಣು ಕಾಣುತ್ತೆ ಅಂತ. ಅದಕ್ಕೆ ನೀವು ಬೇಕಾದ್ರೆ ನೋಡಿ, ಏನೇನು ಆಹಾರ ಇರೋ ಕಡೆಗೆ ಕಾಗೆ ಬಂದರೆ ಹೀಗೆ ನೋಡುತ್ತೆ. ನೋಡಿದ್ರೆ ಅಬ್ಸರ್ವ್ ಮಾಡಿದ್ದೀರಾ? ಹೀಗೆ ನೋಡಲ್ಲ ಕಾಗೆ, ಯಾವಾಗಲೂ ಹಿಂಗೆ ನೋಡುತ್ತೆ, ಹಿಂಗೆ ಎಡಗಣ್ಣಿನಿಂದ ಹಿಂಗೆ ನೋಡುತ್ತೆ. ಹಾಗಾಗಿ ಬಲಗಣ್ಣು ಊನ ಅಂತೇಳ್ಬಿಟ್ಟು ಹೇಳ್ತಾರೆ. ಇದೊಂದು ಸಂದರ್ಭ. ಈ ಎರಡು ಸಂದರ್ಭನೂ ಏನು ಮಾಡ್ತಾನೆ, ಆಂಜನೇಯ ಭಿನ್ನವಿಸ್ಕೊತಾನೆ. ಸೀತೆಗೆ ಭಿನ್ನವಿಸ್ಕೊಂಡು ಆ ರಾಮ ಕೊಟ್ಟಿರ್ತಕ್ಕಂಥ ಆ ಮುದ್ರಿಕೆ, ಆ ಉಂಗರನ್ನು ಏನು ಮಾಡ್ತಾನೆ, ಯೋಚನೆ ಮಾಡ್ತಾನೆ. ಅದಕ್ಕೆ ಬುದ್ಧಿಮತಾಂ ವರಿಷ್ಠಂ ಅಂತ ಆಂಜನೇಯ. ಹೆಂಗೆ ಅಂತಂದರೆ ಅದನ್ನು ಕೊಡಬೇಕಾಗಿದ್ದರೆ ಹೀಗೆ ಕೊಡೋದಕ್ಕೆ ಹೋದರೆ ತನ್ನ ಕೈ ಮೇಲಾಗ್ಬಿಡುತ್ತೆ. ತಾಯಿ ಕೈ ಏನಾಗುತ್ತೆ, ಇಸ್ಕೋಬೇಕಾದ್ರೆ ಹೀಗೆ ಕೆಳಗಾಗ್ಬಿಡುತ್ತೆ. ಹಂಗೆ ಯಾವತ್ತಿಗೂ ಕೂಡ ಆಗಬಾರ್ದು. ತಾಯಿ ಕೈ ಮೇಲೇ ಇರಬೇಕು, ಮಗನ ಕೈ ಕೆಳಗೆ ಇರಬೇಕು ಅಂತ ಹೇಳ್ಬಿಟ್ಟು ತನ್ನ ಕೈನಲ್ಲಿಗೆ ಆ ಉಂಗುರನ್ನ ಇಟ್ಕೊಂಡು ಹೀಗೆ ಕೊಡ್ತಾನೆ, ತಗೊಮ್ಮ ಅಂತ ಹೇಳ್ಬಿಟ್ಟು. ಆವಾಗ ಸೀತೆ ಹೀಗೆ ತೊಗೊತಾಳೆ ತಾನೆ, ಆವಾಗ ಸೀತೆ ಕೈಯೇ ಮೇಲಿರುತ್ತೆ ಅಂತ. ಅದಕ್ಕೆ ಬುದ್ಧಿಮತಾಂ ವರಿಷ್ಠಂ ಅಂತ. ಆವಾಗ ಸೀತೆ ಕೇಳ್ತಾಳೆ, ನೀನು ಯಾರು ಅಂದರೆ ನಾನು ರಾಮದೂತ ಅಂತ ಹೇಳ್ಕೊತಾನೆ. ಅಲ್ಲ, ನಿನ್ನನ್ನು ಕಳಿಸಿದಾರಲ್ಲ, ಇವಾಗ ರಾಮ ಸಮುದ್ರ ದಾಟಿ ಬರೋಕ್ಕಾಗತ್ತಾ, ಇದೆಲ್ಲ ಸಂಹಾರ ಮಾಡೋಕ್ಕಾಗತ್ತಾ ರಾಕ್ಷಸರನ್ನ, ಏನು ನನ್ನ ಬಗ್ಗೆ ಏನು ಹೇಳಿ ಕಳಿಸಿದ್ದಾನೆ ಸಂದೇಶನ ಅಂತಂದರೆ, ಅಮ್ಮ ತುಂಬ ಕನಿಷ್ಠ, ನಾನು ವಾನರ ಸೇನೆಯಲ್ಲೇ ತುಂಬ ಕನಿಷ್ಠ. ಇವಾಗೆಲ್ಲ ನಾವು ಮೆಸೆಂಜರ್ನಾಗಿ ಕಳಿಸ್ಬೇಕಾದ್ರೆ ಹೋಗಿ ಹೇಳ್ಬಿಟ್ಟು ಹೋಗು ಅಂತಂದ್ರೆ ಯಾರನ್ನ ಕಳಿಸ್ತೀವಿ ನಾವು? ತುಂಬ ಲಾಸ್ಟ್ ಆಗಿರ್ತಕ್ಕಂಥ ಯಾವನ ಹೋಗ ಹೇಳ್ಬಿಟ್ಟು ಹೋಗ ಅಂತ ಹೇಳಿ ಕಳಿಸ್ತೀವಿ. ಹಾಗೆ ನನ್ನನ್ನು ಕಳಿಸಿದಾರಮ್ಮ, ನಾನು ತುಂಬ ಕನಿಷ್ಠ. ನನಗಿಂತ ಎಲ್ಲರೂ ಕೂಡ ತುಂಬ ವೀರಾದಿ ವೀರರು ಮತ್ತು ಶ್ರೇಷ್ಠರೇ ಹೊರತಾಗಿ ನನಗಿಂತ ಕನಿಷ್ಠರು ಯಾರೂ ಇಲ್ಲ, ನಾನೇ ತುಂಬ ಕನಿಷ್ಠ. ಹಾಗಾಗಿ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಹನುಮಂತನ ವಿನಯ ಅಂತಕ್ಕಂಥದ್ದು ಹೇಗೆ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಈ ಇಂದ್ರಜಿತ್ತು ಈತನನ್ನ ಬಂಧಿಸಿ, ಬ್ರಹ್ಮಾಸ್ತ್ರದಿಂದ ಬಂಧಿಸಿ ರಾವಣನ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ರಾವಣನ ಆಸ್ಥಾನಕ್ಕೆ ಕರ್ಕೊಂಡು ಹೋದ್ರೆ ಆ ರಾವಣನ ಆಸ್ಥಾನದಲ್ಲಿ ಇದು ದೊಡ್ಡ ದೊಡ್ಡ ಒಂದು ಆರ್ಭಟಗಳನ್ನು ಮಾಡಿ ರಾಮನಿಗೆ ಏನು ಮಾಡ್ತಾನೆ, ಒಂದು ಎಚ್ಚರಿಕೆಯನ್ನು, ರಾವಣನಿಗೆ ಏನು ಮಾಡ್ತಾನೆ, ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. ನಾನು ರಾಮದೂತನಾಗಿ ಬಂದಿದ್ದೀನಿ ನೋಡು, ಲಂಕೆಯನ್ನೆಲ್ಲ ನಾನು ಈ ಥರ ಧ್ವಂಸ ಮಾಡಿದ್ದೀನಿ, ಅಶೋಕವನನ್ನೆಲ್ಲ ಧ್ವಂಸ ಮಾಡಿದ್ದೀನಿ. ಹಾಗಾಗಿ ನೀನೇನನ್ನ ಸೀತೆಯನ್ನು ಬುದ್ಧಿಯಿಂದ ರಾಮನಿಗೆ ಒಪ್ಪಿಸದೇ ಇದ್ದರೆ ನಿನಗೆ ಅವಘಡ ಅಂತಕ್ಕಂಥದ್ದು, ಕಟ್ಟಿಟ್ಟ ಬುದ್ಧಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾನೆ. ಇವೆಲ್ಲ ನಮಗೆ ರಾಮಾಯಣದಲ್ಲಿ ಬರ್ತಾ ಇರ್ತಕ್ಕಂಥ ಕಥೆಗಳು. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ದೂತನಾಗಿರ್ತಕ್ಕಂಥವನು ಕೂಡ ಪರಮೇಶ್ವರನೇ, ಅಂದರೆ ಪರಮೇಶ್ವರ ಸ್ವರೂಪ ಅವನು, ದೂತನಾಗಿ ಬರ್ತಕ್ಕಂಥವನು. ಅದಕ್ಕೆ ದೂತನನ್ನು ಕೊಲ್ಲಬಾರದು ಅಂತಕ್ಕಂಥ ಒಂದು ಇದಿದೆ, ನಿಯಮ ಇದೆ. ದೂತರನ್ನ ಕೊಲ್ತಾ ಇರಲಿಲ್ಲ, ಯಾಕೆಂದ್ರೆ ಅವ್ರೇನು ಮಾಡ್ತಾರೆ, ಸಂದೇಶವಾಹಕರಷ್ಟೇ. ಇವಾಗ ನಮ್ಮ ಪೋಸ್ಟ್ಮ್ಯಾನು ಒಳ್ಳೆ ಸುದ್ದಿನೂ ತೊಗೊಂಬರ್ತಾನೆ, ಕೆಟ್ಟ ಸುದ್ದಿನೂ ತೊಗೊಂಬರ್ತಾರೆ. ಆದರೆ ತಂದಿರ್ತಕ್ಕಂಥ ಪೋಸ್ಟ್ಮ್ಯಾನ್ ಏನನ್ನ ತಪ್ಪಿದೆಯಾ, ಅವ್ರ ಸಂದೇಶವಾಹಕರಷ್ಟೇ. ಏನು ಸಂದೇಶ ಇದೆಯೋ ಅದನ್ನು ತೊಗೊಂಬಂದಿದ್ದಾರೆ. ಹಾಗಾಗಿ ಮನೆ ಮುಂದಕ್ಕೆ ಪೋಸ್ಟ್ಮ್ಯಾನ್ ಬಂದರೆ ಫಸ್ಟ್ ನೀವೇನು ಮಾಡಿರಿ, ಕೈ ಮುಗಿದು ನಮಸ್ಕಾರ ಮಾಡಿರಿ. ಯಾಕೆಂದರೆ ಪರಮೇಶ್ವರನ ಸ್ವರೂಪ, ದೂತನಾಗಿ ಬಂದಿರತಕ್ಕಂಥವನು ಪರಮೇಶ್ವರ. ಅದೇ ಥರನೇ ಆಂಜನೇಯ ಕೂಡ ಸಂದೇಶವಾಹಕನಾಗಿ ಬರ್ತಾನೆ. ಇನ್ನು ಶ್ರೀಕೃಷ್ಣ ಪರಮಾತ್ಮ ನಮಗೆಲ್ಲ ಗೊತ್ತಿರತಕ್ಕಂಥದ್ದೇ, ಮಹಾಭಾರತದಲ್ಲಿ ರಾಯಭಾರಿಯಾಗಿ ಬರ್ತಾನೆ, ಪಾಂಡವರ ದೂತನಾಗಿ ಬರ್ತಾನೆ. ಸತ್ಯ ಸಂಕಲ್ಪ ಪರಮೇಶ್ವರ ಸಂಕಲ್ಪ ಮಾಡಿದ್ದಿದ್ರೆ ಯುದ್ಧನೇನು ತಪ್ಪಿಸೋದಕ್ಕಾಗ್ದಿರ ಏನು ಇರ್ತಾ ಇರಲಿಲ್ಲ. ಆದರೆ ಪರಮೇಶ್ವರನ ಉದ್ದೇಶನೇ ಏನಾಗಿತ್ತು ಅಂದರೆ ಭೂಭಾರನ್ನು ಇಳಿಸ್ತಕ್ಕಂಥದ್ದು. ಹಾಗಾಗಿ ಎಷ್ಟು ಸಿನ್ಸಿಯರ್ ಪ್ರಯತ್ನಗಳನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡ್ದಂಗೆ ಮಾಡಿದ್ರೂ ಕೂಡ ದುಷ್ಟರಾಗಿರ್ತಕ್ಕಂಥ ದುರ್ಯೋಧನಾದಿಗಳು ಅವರ ಸಂದೇಶವನ್ನು ಒಪ್ಕೊಳ್ಳಿಲ್ಲ. ಹಾಗಾಗಿ ಯುದ್ಧ ಅಂತಕ್ಕಂಥದ್ದು ನಡಿಬೇಕಾಗಿ ಬಂತು. ಹೀಗೆ ದೂತನಾಗಿರ್ತಕ್ಕಂಥವನು ದೂತಾಯಚ, ದೂತನಾಗಿ ಸಂದೇಶವಾಹಕನಾಗಿ ರಾಯಭಾರಿಯಾಗಿ ಯಾರ್ಯಾರು ವರ್ತಿಸ್ತಾ ಇದ್ದಾರೋ ಅವರೆಲ್ಲ ಕೂಡ ಪರಮೇಶ್ವರನ ಸ್ವರೂಪ. ನಾವು ನಮ್ಮ ದೇಶದ ರಾಯಭಾರಿಗಳನ್ನು ನೋಡಿರ್ತೀವಿ. ನಮ್ಮ ದೇಶವನ್ನು ಪ್ರತಿನಿಧಿಸ್ತಾ ಹೊರಗಿನ ದೇಶಗಳಿಗೆ ಹೋಗಿ ನಮ್ಮ ದೇಶದ ಘನತೆ ಗೌರವವನ್ನು ಕಾಪಾಡ್ತಾ ನಮ್ಮ ದೇಶದ ಏನು ಒಂದು ಉದ್ದೇಶಗಳಿರುತ್ತೆ ಅದನ್ನು ಆಯಾ ದೇಶಗಳಲ್ಲಿ ಸಾರಿ ಬರ್ತಾ ಇರ್ತಕ್ಕಂಥವರು ರಾಯಭಾರಿಗಳು. ಹಾಗಾಗಿ ಯಾರ್ಯಾರು ರಾಯಭಾರದ ಒಂದು ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲ ಕೂಡ ಪರಮೇಶ್ವರ ಸ್ವರೂಪ ಅಂತ. ಪ್ರಹಿತಾಯಚ, ಯಜಮಾನನ ಹಿತ ಬಯಸಿ ಕಾರ್ಯ ಮಾಡುವವನು. ಮನೆಯಲ್ಲಿ ಯಾರೋ ಕೆಲಸದ ಹುಡುಗ ಇರ್ತಾನೆ, ಅವನೇನು ಮಾಡ್ತಾನೆ, ಯಜಮಾನರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕೆಲಸಗಳ ಕಾರ್ಯಗಳನ್ನೆಲ್ಲ ಮಾಡ್ತಾ ಇರ್ತಾನೆ. ಅವರ ರೂಪದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವನು ಪರಮೇಶ್ವರನೇ. ಯಾರನ್ನು ಕೂಡ ನಾವು ತುಚ್ಛವಾಗಿ ಕಾಣಬಾರ್ದು ಅಂತಕ್ಕಂಥ ಸಂದೇಶ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರನ್ನೂ ನಾವು ಗೌರವಿಸಿ ನೋಡಬೇಕು ಅಂತ ಹೇಳ್ಬಿಟ್ಟು.
ನಮೋ ನಿಷಂಗಿಣೇಚ, ಉತ್ತಮ ಗುರಿಕಾರನು. ತಾನು ಏನು ಅನ್ಕೊಂಡಿದ್ದಾನೆ ಅದನ್ನು ಸಾಧಿಸೋದಕ್ಕೆ ಅವನು ಏನು ಮಾಡಬೇಕೋ ಅದನ್ನು ಮಾಡೇ ಮಾಡ್ತಾನೆ. ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ಗುರಿಕಾರ ಪರಮೇಶ್ವರ. ಸತ್ಯ ಸಂಕಲ್ಪ ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ನಾವು 100 ಅನ್ಕೊಂಡ್ರು ಕೂಡ ನಾವು ಅನ್ಕೊಂಡಿದ್ದು ಏನು, ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು ಅಂತ. ನಾವು 100 ಅನ್ಕೊಂತೀವಿ, ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ಮುಂದಿನ ವರ್ಷ ಇಂಥ ಪ್ಲ್ಯಾನ್ ಇದೆ, ಆ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ 16ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಏನಂತ, ನಾನು ಯಜ್ಞ ಮಾಡ್ತೀನಿ, ನಾನು ಹೋಮ ಮಾಡ್ತೀನಿ, ನಾನು ಮೋದನ್ನು ಅನುಭವಿಸ್ತೀನಿ, ನಾನು ಇಂಥ ಶತ್ರುವನ್ನ ಗೆದ್ದಿದ್ದೀನಿ, ಮುಂದೆ ಇಂಥ ಶತ್ರುವನ್ನ ಗೆಲ್ಲೋದಿದೆ, ಇಷ್ಟು ಸಂಪಾದನೆ ಮಾಡಿಟ್ಟಿದ್ದೀನಿ, ಮುಂದೆ ಇಷ್ಟು ಸಂಪಾದನೆಯನ್ನು ನಾನು ಮಾಡೋದಿದೆ. ಇವೆಲ್ಲ ಯಾರ್ಯಾರು ಸಂಕಲ್ಪಗಳನ್ನು ಮಾಡ್ತಾ ಇದ್ದಾರೆ, ಇದೆಲ್ಲ ದುಷ್ಟ ಸಂಕಲ್ಪಗಳು. ಯಾಕೆಂದರೆ ಸರ್ವ ಸಂಕಲ್ಪ ಸನ್ಯಾಸಿ ಅಂತ ಹೇಳ್ಬಿಟ್ಟು ಭಗವಂತನೇ ಹೇಳ್ತಾನೆ, ಯಾವ ಸಂಕಲ್ಪನೂ ಇರಬಾರ್ದು ಭಕ್ತನಿಗೆ ಅಂತ. ಹಾಗಾಗಿ ಸಂಕಲ್ಪಗಳು ಮಾಡೋದು ಅಹಂಕಾರದ ಸಂಕೇತ. ಹಾಗಾಗಿ ಅದನ್ನು ಬಿಡಬೇಕು ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ಇಲ್ಲಿ ಭಗವಂತ ಒಬ್ಬನೇ ಗುರಿಕಾರ. ನಮೋ ನಿಷಂಗಿಣೇಚ ಅಂತಂದರೆ ಉತ್ತಮ ಗುರಿಕಾರನು ಅಂತ. ಇಶುದಿ ಮತೇಚ ಅಂತ ಹೇಳ್ಬಿಟ್ಟು ಅಂತ, ಅಂದರೆ ಬಾಣದಂತಹ ನಿರ್ಣಯ ಇರತಕ್ಕಂಥ ಅವನು. ನೋಡಿ, ಬಾಣ ಒಂದು ನೇರವಾಗಿರ್ತಕ್ಕಂಥ ಬಾಣನ್ನು ಬಿಲ್ಲಿಗೆ ಹೂಡಿ ಬಿಟ್ಟರೆ ಅದು ಎಷ್ಟು ಗುರಿ ಕಡೆಗೆ ಧಾವಿಸಿ ಹೋಗುತ್ತೋ ಅಷ್ಟು ನೇರ ನುಡಿ ನಡೆ ಮನಸ್ಸಿನವನು ಭಗವಂತ ಏನು ಹೇಳ್ತಾನೆ, ಭಗವಂತ ಏನು ಅನ್ಕೊತಾನೆ ಅದನ್ನು ಮಾಡೋವರೆಗೂ ಕೂಡ ಭಗವಂತ ನಿಲ್ಲೋದಿಲ್ಲ. ಭಗವಂತನದ್ದು ಅಷ್ಟು ನಿರ್ಣಾಯಕವಾಗಿರ್ತಕ್ಕಂಥ ಒಂದು ಸಂಕಲ್ಪ. ಇಶುದಿ ಮತಿ ಅಂದರೆ ಗೊತ್ತಲ್ವಾ, ಮನಸ್ಸು. ಇಶುದಿ ಮತೆ ಅಂತಂದರೆ ಬಾಣದಂತಹ, ಅಂದರೆ ಬಿಟ್ಟ ಬಾಣದಂತಹ ನೇರ ನಡೆ ನುಡಿಯವನು ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ಹರಿತವಾದ ಬಾಣದವನು, ಏಕದಾಟಿಯ ನಡೆಯವನು. ಅದಕ್ಕೆ ನಾವು ಎಲ್ಲ ಕೇಳಿದ್ದೀವಿ, ಲವಕುಶ ಅಂತ ಒಂದು ಚಿತ್ರ ಬಂದಿದೆ, ಅದರಲ್ಲಿ ತುಂಬ ಚೆನ್ನಾಗಿದೆ ಒಂದು ಕೀರ್ತನೆ. ఒకే బాణము ఒకటే మాట, ఒక్క భామతో రాముని ప్రేమ, విన్నే విరిగి పడినా వ్రతభంగంబు కానీడమ్మా, సందేహింపకుమమ్మా, రఘురాము ప్రేమను సీతమ్మ, ಸಂದೇಹಿಂಪಕುಮಮ್ಮ. ಒಂದೇ ಬಾಣ, ಒಂದೇ ಮಾತು. ಅವನು ಸಂಕಲ್ಪ ಮಾಡಿದ್ದಾನೆ ಅಂತಂದರೆ ಅದನ್ನು ಮಾಡೋವರೆಗೂ ಕೂಡ ಆತ ಸುಮ್ಮನೆ ಆಗೋದಿಲ್ಲ. ಅಂತಹ ಒಂದು ತೀಕ್ಷ್ಣವಾಗಿರತಕ್ಕಂಥ ಹರಿತವಾದ ಬಾಣದಂತಹ ಒಂದು ಮನಸ್ಸಿನವನು ಅಂತ. ತೀಕ್ಷ್ಣೇಶವೇಚ ಅಂತಂದರೆ ತುಂಬ ಶಾರ್ಪ್ ಆಗಿರತಕ್ಕಂಥ ಬಾಣನ್ನು ಹೊಂದಿರತಕ್ಕಂಥವನು, ಗುರಿಯನ್ನು ಹೊಂದಿರತಕ್ಕಂಥವನು ಅಂತ. ನೋಡಿ, ಇವಾಗ ತ್ರಿಪುರಾಸುರರ ಸಂಹಾರವನ್ನು ನಾವು ಇದು ಮಾಡಿದ್ರೆ ಆ ಒಂದು ಸಂದರ್ಭವನ್ನು ಜ್ಞಾಪಿಸ್ಕೊಂಡ್ರೆ 3 ನಗರಗಳು ಬೇರೆ ಬೇರೆ ಕಡೆಯಲ್ಲಿ ಅದು ತೇಲ್ತಾ ಇದ್ದಿದ್ದ ನಗರಗಳು ಅದು ತ್ರಿಪುರಾಸುರರದು. ಅವೇ 3 ಕೂಡ ಏಕದಾಟಿಗೆ ಬಂದಾಗ ಒಂದೇ ಬಾಣದಲ್ಲಿ ಅದನ್ನು ಗುರಿ ಇಟ್ಟು ಹೊಡೆದು ಆ 3 ಇದನ್ನು ಕೂಡ ಯಾವುದನ್ನು ನಗರಗಳನ್ನು ಧ್ವಂಸ ಮಾಡಿಬಿಟ್ಟ ಪರಮೇಶ್ವರ. ವಾಲಿ ವಧೆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ, ವಾಲಿ ಮಹಾವೀರ. ಆ ವಾಲಿ ವಧೆಯನ್ನು ಮಾಡಬೇಕು ಅಂತಂದರೆ ಮಹಾವೀರಾದಿವೀರನಾಗಿರ್ತಕ್ಕಂಥ, ವಾಲಿಗಿಂತ ವೀರಾದಿವೀರನಾಗಿರ್ತಕ್ಕಂಥ, ಗುರಿಕಾರನಾಗಿರ್ತಕ್ಕಂಥ ಬಿಲ್ಗಾರ ಬೇಕು ಅಂತ ಹೇಳ್ಬಿಟ್ಟು ಸುಗ್ರೀವ ಬಯಸ್ತಾನೆ. ಹಾಗಾಗಿ ಸಪ್ತತಾಲ ವೃಕ್ಷಗಳು ಅಂತ 7 ತಾಳೆ ಮರಗಳಿರುತ್ತೆ. ಆ 7 ಸಪ್ತತಾಲ ವೃಕ್ಷಗಳನ್ನು ಒಂದೇ ಬಾಣದಲ್ಲಿ ಒಂದೇ ಗುರಿಯಿಂದ ಯಾವನು ಹೊಡೆದು ಉರುಳಿಸ್ತಾನೋ ಅವನು ವಾಲಿಯನ್ನು ಸಂಹಾರ ಮಾಡೋದಕ್ಕೆ ಒಂದು ಶಕ್ತನಾಗಿರ್ತಕ್ಕಂಥ, ಒಂದು ಶಕ್ತಿವಂತ ಅಂತಕ್ಕಂಥದ್ದು ಸುಗ್ರೀವ ಸಾರ್ತಾನೆ. ಆವಾಗ ಶ್ರೀರಾಮಚಂದ್ರ ಏನು ಮಾಡ್ತಾನೆ, 7 ತಾಳೆ ಮರಗಳನ್ನು ಒಂದೇ ಬಾಣದಲ್ಲಿ ಉರುಳಿಸ್ಬಿಡ್ತಾನೆ. ಅಂದರೆ ಅಷ್ಟು ಗುರಿಕಾರ ಅಂತ ಪರಮಾತ್ಮ. ಏನು ಅಂದರೆ ಅಂತಹ ಒಳ್ಳೆ ಗುರಿಕಾರ ಅಂತ ಹೇಳ್ಬಿಟ್ಟು ಅಂತ. ಮತ್ತು ಈ ಸೇತು ಬಂಧನದ ಸಮಯದಲ್ಲಿ ನೋಡಿ, ಇದು ಏನು ಹೇಳುತ್ತೆ ಅಂತಂದರೆ, ನಿಶಿತವಾದ, ಹರಿತವಾದ, ಅಮೋಘವಾದ, ಗುರಿತಪ್ಪದ ಬಾಣದವನು ಅಂತ ಹೇಳ್ಬಿಟ್ಟು. ಗುರಿತಪ್ಪದ ಬಾಣದವನು. ಈ ಸೇತು ಬಂದ ಏನಾಗುತ್ತೆ ಅಂದರೆ, ಸೇತುವೆಗೆ ಇದು ಸಮುದ್ರಕ್ಕೆ ಸೇತುವೆ ಕಟ್ಟಬೇಕಾಗಿ ಬರುತ್ತೆ. ಸೇತುವೆ ಕಟ್ಟಬೇಕಾಗಿ ಬಂದಾಗ ಆ ಸಮುದ್ರನ ಶರಣಾಗತಿ ಮಾಡಿ ಬೇಡ್ಕೋಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, 3 ದಿವಸಗಳ ಕಾಲ ಉಪವಾಸ ಮಲಗಿರ್ತಾನೆ. ದರ್ಬೆಗಳನ್ನೆಲ್ಲ ಹಾಸ್ಕೊಂಡು ಆ ಸಮುದ್ರ ತೀರದಲ್ಲಿ ಅನಂತ ಶಯನನಾಗಿ ಮಲಕ್ಕೊಂಡು ಅಲ್ಲೇನು ಮಾಡಿರ್ತಾನೆ, ಆ ಒಂದು ಪ್ರಾಯೋಪವೇಶದಲ್ಲಿ ಮಲ್ಕೊಂಡಿರ್ತಾನೆ. ಅಂದರೆ ನನಗೆ ದಾರಿಯನ್ನು ಕೊಡು ಅಂತ ಹೇಳ್ಬಿಟ್ಟು ಪ್ರಾರ್ಥಿಸ್ಕೊತಾ ಇರ್ತಾನೆ. ಯಾರಿಗೆ? ಸಮುದ್ರಕ್ಕೆ. ಇಲ್ಲಿ ಪರಮೇಶ್ವರ ರಾಮನ ರೂಪದಲ್ಲಿ ಬಂದಿದ್ದಾನೆ. ಪರಮೇಶ್ವರ ಆಜ್ಞೆ ಮಾಡಬೇಕಾಗಿರ್ತಕ್ಕಂಥವನು ಯಾರಿಗೆ? ಸಮುದ್ರಕ್ಕೆ. ಆದರೆ ಸಮುದ್ರನ ಪ್ರಾರ್ಥನೆ ಮಾಡ್ಕೊತಾನೆ, ದಾರಿ ಬಿಡು ಅಂತ ಹೇಳ್ಬಿಟ್ಟು ಅಂತ. ಒಬ್ಬ ಅಸಿಸ್ಟೆಂಟನ್ನು ಒಬ್ಬ ಯಜಮಾನ ಬಂದುಬಿಟ್ಟು ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಅಸಿಸ್ಟೆಂಟಿಗೆ ಗಾಬರಿ ಆಗಿಬಿಡುತ್ತೆ.
ಅಂದರೆ ಇದೇನಪ್ಪ ಯಜಮಾನರು ನನ್ನನ್ನು ಪ್ರಾರ್ಥನೆ ಮಾಡ್ಕೊತಿದ್ರೆ ಏನು ಮಾಡಬೇಕು ಅಂತ ಬಿಟ್ಟು ಸಮುದ್ರನಿಗೆ ಏನು ಮಾಡಬೇಕೋ ಗೊತ್ತಾಗಲ್ಲ. ಇವಾಗ ರಾಮ ಪ್ರಾರ್ಥನೆ ಮಾಡ್ಕೊಂಡಾಗ ಸಮುದ್ರ ಬಂದ್ಬಿಟ್ಟು ಅವನು ಹೇಳ್ದಂಗೆ ದಾರಿ ಬಿಟ್ಬಿಟ್ರೆ ಏನಾಗೋಗುತ್ತೆ ಅಂತಂದರೆ ದಾಸ ದೊಡ್ಡವನಾಗೋಗ್ಬಿಡ್ತಾನೆ, ಯಜಮಾನ ಚಿಕ್ಕವನಾಗೋಗ್ಬಿಡ್ತಾನೆ. ಸಮುದ್ರನಿಗೆ ಇದು ಕನ್ಫ್ಯೂಸ್ ಆಗಿಬಿಟ್ಟು ಏನು ಮಾಡ್ತಾನೆ ಅಂದರೆ 3 ದಿವಸ ಬರೋದೇ ಇಲ್ಲ. ಕಡೆಗೆ ರಾಮನಿಗೆ ಬಹಳ ಕೋಪ ಬಂದ್ಬಿಡುತ್ತೆ. ನಾನು 3 ದಿವಸ ಉಪವಾಸ ಮಲಗಿದ್ರು ಕೂಡ ಇದು ಏನು ದರ್ಭಶಯನ ಅಂತ ಇವತ್ತಿಗೂ ಕೂಡ ರಾಮೇಶ್ವರದ ಹತ್ರಕ್ಕೆ ಹೋದರೆ ದರ್ಭಶಯನ ಅಂತ ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಮಲ್ಕೊಂಡಿದ್ದಾನೆ ರಾಮ. ದರ್ಭೆಗಳನ್ನು ಹಾಸ್ಕೊಂಡು ಅಲ್ಲಿ ಮಲ್ಕೊಂಡಿದ್ದಾನೆ. ಅಷ್ಟು 3 ದಿವಸ ಮಲ್ಕೊಂಡು ಇದು ಮಾಡಿದ್ರು ಕೂಡ ಸಮುದ್ರ ಬರಲಿಲ್ವಲ್ಲ ಅಂತ ಕೋಪ ಬಂದ್ಬಿಟ್ಟು ತನ್ನ ಇದಕ್ಕೆ ಬಿಲ್ಲಿಗೆ ಬಾಣನ ಹೂಡ್ಬಿಟ್ಟು ಸಮುದ್ರದ ಮೇಲೆ ಯುದ್ಧಕ್ಕೆ ಹೋಗ್ಬಿಡ್ತಾನೆ. ನಿನ್ನನ್ನು ಸಂಹಾರ ಮಾಡಿಬಿಡ್ತೀನಿ ಅಂತ ಬಿಟ್ಟು ಆವಾಗ ಸಮುದ್ರ ಬರ್ತಾನೆ ಕೈ ಮುಕ್ಕೊಂಡು, ಅಪ್ಪ ಈಗ ಹೇಳು ಏನು ಮಾಡಬೇಕು ಅಂತ ಬಿಟ್ಟು, ಯಾಕೆಂದ್ರೆ ನಿನ್ನ ವೀರತ್ವವನ್ನು ನೀನು ತೋರಿಸ್ತಾ ಇದೀಯ, ಈಗ ನಾನು ಏನು ಮಾಡ್ಬೇಕು ಇವಾಗ ಅಂತ ಹೇಳ್ಬಿಟ್ಟು ಆವಾಗ ಬರ್ತಾನೆ. ನೀನು ಯಾಕಪ್ಪ 3 ದಿವಸ ಬರಲಿಲ್ಲ, ನಾನು ಕರೆದ್ರು ಕೂಡ ಅಂತಾರೆ. ಆವಾಗ ಹೇಳ್ತಾನೆ ಸಮುದ್ರ, ಅಪ್ಪ ನೀನು ಆಜ್ಞೆ ಮಾಡಬೇಕಾಗಿರತಕ್ಕಂಥವನು, ನಾನು ಆಜ್ಞಾಧಾರಕ, ನೀನು ನನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಸರ ಹೋಗೋದಿಲ್ಲ, ಹಂಗಾಗಿ ಬರಲಿಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಏನು ಮಾಡೋದು, ಸಮುದ್ರನ ಶಿಕ್ಷಿಸೋ ಹಂಗಿಲ್ಲ. ಅವನೇನು ಮಾಡ್ತಾನೆ, ದಾರಿ ಮಾಡ್ಕೊಡೋದಕ್ಕೆ ನಳ ನೀಳ ಅಂತ ಇದ್ದಾರೆ, ಅವ್ರ ಮುಖಾಂತರ ನೀನು ಸೇತುವೆಯನ್ನು ಕಟ್ಟು ಅಂತೆಲ್ಲ ಪ್ಲ್ಯಾನ್ ಹೇಳ್ಕೊಡ್ತಾನೆ ರಾಮನಿಗೆ. ಆದರೆ ಇವಾಗ ಸಮುದ್ರದ ಮೇಲೆ ಎತ್ತಿ ಹಿಡಿದು ಬಿಟ್ಟಿದ್ದಾನೆ ಬಾಣನ್ನ. ಒಕೆ ಬಾಣಮು ಒಕಟೇ ಮಾಟ ಎತ್ತಿಬಿಟ್ಟಿದ್ದಾನೆ ಇವಾಗ ಬಾಣನ. ಇವಾಗ ಬಿಡೋ ಹಂಗಿಲ್ಲ, ಅಂದರೆ ಸಮುದ್ರದ ಮೇಲೆ ಬಿಡೋ ಹಂಗಿಲ್ಲ, ಹಂಗಂತ ವಾಪಸ್ ತೊಗೊಳೋ ಹಂಗೂ ಇಲ್ಲ. ಆವಾಗ ಸಮುದ್ರನ್ನೇ ಕೇಳ್ತಾನೆ, ಅಪ್ಪ ನಾನೇನು ಮಾಡಲಿ, ಇವಾಗ ನಾನು ಬಾಣ ಹೂಡ್ಬಿಟ್ಟಿದ್ದೀನಿ, ನಿನ್ನ ಮೇಲೆ ಬಿಡಲೇಬೇಕು, ಇಲ್ಲ ಅಂತಂದರೆ ನನ್ನ ಬಾಣಕ್ಕೆ ಮರ್ಯಾದೆ ಹೋಗ್ಬಿಡುತ್ತೆ, ಏನು ಮಾಡಲಿ ಅಂತ ಹೇಳ್ಬಿಟ್ಟು. ಆವಾಗ ಸಮುದ್ರ ಹೇಳ್ತಾನೆ, ಸ್ವಾಮಿ ನೀವು ಬಾಣವನ್ನು ಬಿಟ್ಟುಬಿಡಿ ನನ್ನ ಮೇಲೆ, 2 ಪ್ರಯೋಜನಗಳನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ನೀವೆಲ್ಲಿ ದರ್ಭಶಯನರಾಗಿ ಮಲ್ಕೊಂಡಿದ್ರೋ ಅಲ್ಲಿ ನನ್ನ ಸಮುದ್ರದ ತೀವ್ರತೆ ಕಡಿಮೆ ಆಗುತ್ತೆ. ತೀವ್ರತೆ ನಿಮ್ಮ ಬಾಣವನ್ನು ಬಿಟ್ಟಿದ್ರಿಂದ ನನ್ನ ತೀವ್ರತೆ ಕಡಿಮೆ ಆಗುತ್ತೆ. ಮತ್ತು ಪಶ್ಚಿಮ ಪ್ರದೇಶದಲ್ಲಿ, ಈ ಪ್ರದೇಶದಿಂದ ಪಶ್ಚಿಮ ಪ್ರದೇಶದಲ್ಲಿ ಹಿಂದೂ ಮಹಾಸಾಗರದಿಂದ ಆಚೆಗೆ ಕೆಲವು ದುಷ್ಟರಿದ್ದಾರೆ. ಆ ದುಷ್ಟರನ್ನು ಶಿಕ್ಷೆ ಮಾಡೋದಕ್ಕೆ ಈ ಬಾಣದ ಒಂದು ಶಕ್ತಿ ಅಂತಕ್ಕಂಥದ್ದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಸಮುದ್ರ ಹೇಳ್ತಾನೆ. ಆವಾಗ ಸಮುದ್ರದ ಮೇಲೆ ಬಾಣನ ಸಂಧಾನ ಮಾಡ್ತಾನೆ ರಾಮ. ಆವಾಗ ಏನಾಗುತ್ತೆ, ಅದಕ್ಕೆ ನೀವು ರಾಮೇಶ್ವರಕ್ಕೆ ಹೋದರೆ ಅಲ್ಲಿ ಕೆರೆ ಇದ್ದಂಗಿರುತ್ತೆ. ಸಮುದ್ರ ಎಲ್ಲ ಕೂಡ ಅಲೆಗಳಿರೋದಿಲ್ಲ, ಕೆರೆ ಇದ್ದಂಗೆ ಇರುತ್ತೆ, ಆಳ ಇರೋದಿಲ್ಲ. ಅಂದರೆ ಸಮುದ್ರದ ಥರ ಇರಲ್ಲ, ತೀವ್ರತೆ ಇರೋದಿಲ್ಲ, ಅದನ್ನು ಕಡಿಮೆ. ಅದೇನು ಅಂದರೆ ರಾಮ ಬಾಣದ ಒಂದು ಏಟಂಥದ್ದು. ಆಮೇಲೆ ಆ ಪಶ್ಚಿಮ ಪ್ರದೇಶದಲ್ಲಿರ್ತಕ್ಕಂಥ ದುಷ್ಟರು ನಿಗ್ರಹಿಸಲ್ಪಟ್ಟರು ಅಂತಕ್ಕಂಥದ್ದು ಒಂದಿದು. ಇನ್ನೊಂದೇನಾಗುತ್ತೆ ಅಂದರೆ ರಾಮಾಂಜನೇಯ ಯುದ್ಧ ಅಂತ ನಡೆಯುತ್ತೆ, ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ರಾಮನಿಗೂ ಆಂಜನೇಯನಿಗೂ ಯುದ್ಧ ನಡೆದು ಬಿಡುತ್ತೆ. ಯಯಾತಿ ಅಂತಕ್ಕಂಥ ಅವ್ರಿಗೆ ಆಂಜನೇಯನ ತಾಯಿ ಮಾತು ಕೊಟ್ಬಿಟ್ಟಿರ್ತಾರೆ, ರಕ್ಷಿಸ್ತೀನಿ ಅಂತ ಹೇಳ್ಬಿಟ್ಟು ಅಂತ. ಅದೆಲ್ಲ ನಮ್ಗೆ ಗೊತ್ತಿರ್ತಕ್ಕಂಥ ಕಥೆನೇ. ಗೊತ್ತಿಲ್ದಿರ ಹನುಮಂತನು ಕೂಡ ಮಾತು ಕೊಟ್ಬಿಟ್ಟಿರ್ತಾನೆ, ತಾಯಿ ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ತೀನಿ ಅಂತ. ಕಡೆಗೆ ಯಯಾತಿನ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು, ಸಂಹಾರ ಮಾಡ್ತೀನಿ, ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ರಾಮ ಪ್ರತಿಜ್ಞೆ ಹೂಡ್ಬಿಟ್ಟಿರ್ತಾನೆ. ಕಡೆಗೆ ಯಯಾತಿನ ಬಿಡು ಅಂತ ರಾಮ, ಬಿಡಲ್ಲ ಅಂತ ಹನುಮಂತ. ಇಬ್ಬರಿಗೂ ಕೂಡ ಏನಾಗುತ್ತೆ, ದೊಡ್ಡ ಯುದ್ಧ ಅಂತಕ್ಕಂಥದ್ದು ನಡೆದು ಬಿಡುತ್ತೆ. ರಾಮ ಏನು ಮಾಡ್ತಾನೆ, ರಾಮಬಾಣನ್ನು ಹೂಡ್ಬಿಡ್ತಾನೆ ಆಂಜನೇಯನ ಮೇಲೆ. ಆಂಜನೇಯ ಏನು ಮಾಡ್ತಾನೆ, ನನ್ನ ರಾಮನಾಮನ್ನೇ ನಿನಗೆ ಆ ಬಾಣಕ್ಕೆ ಎದುರಾಗಿ ನಾನು ಹೂಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ರಾಮನಾಮನ್ನು ಹೂಡ್ಬಿಡ್ತಾನೆ. ಕಡೆಗೆ ರಾಮ ಬಾಣಕ್ಕೆ ರಾಮನಾಮಕ್ಕೆ ಯುದ್ಧ ಸ್ಟಾರ್ಟ್ ಆಗಿಬಿಡುತ್ತೆ. ಯಾರು ಗೆಲ್ಲಲ್ಲ, ಯಾರು ಸೋಲಲ್ಲ, ಇಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಕಡೆಗೆ ಈಶ್ವರ ಬಂದು ಹೇಳ್ತಾನೆ, ಇಲ್ಲ ನಿಮ್ಮ ಆಯುಧಗಳನ್ನು ಉಪಸಂಹಾರ ಮಾಡ್ಕೊಳ್ಳಿ ಅಂತ. ಆವಾಗ ಆಂಜನೇಯ ಹೇಳ್ತಾನೆ, ನಾನು ಬಿಟ್ಟಿರ್ತಕ್ಕಂಥ ನನ್ನ ರಾಮನಾಮನ್ನು ಉಪಸಂಹಾರ ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ರಾಮ ಹೇಳ್ತಾನೆ, ನಾನು ಬಿಟ್ಟಿರ್ತಕ್ಕಂಥ ಬಾಣನ್ನು ಉಪಸಂಹಾರ ಮಾಡ್ಕೊಳಕ್ಕಾಗಲ್ಲ, ನಾನು ಒಂದ್ಸಲಿ ಬಿಟ್ಟ ಮೇಲೆ ಮುಗಿದೋಯ್ತು ಅಂತ ಹೇಳಿ. ಆವಾಗ ಈಶ್ವರ ಹೇಳ್ತಾನೆ, ಆಂಜನೇಯ ಬಿಟ್ಟಿರ್ತಕ್ಕಂಥ ರಾಮನಾಮ ಯಾರ್ಯಾರು ರಾಮ ಭಕ್ತರಿದ್ದಾರೋ, ಯಾರ್ಯಾರು ಭಗವದ್ ಭಕ್ತರಿದ್ದಾರೋ ಅವರೆಲ್ಲರ ರಕ್ಷಣೆಗೆ ಅದು ಯಾವಾಗಲೂ ಕೂಡ ಓಡಾಡ್ತಾ ಇರುತ್ತೆ ಪ್ರಪಂಚದಲ್ಲಿ. ಇವತ್ತಿಗೂ ಓಡಾಡ್ತಾ ಇದೆ ಅಂಥದ್ದು ರಾಮನಾಮ, ಆಂಜನೇಯ ಬಿಟ್ಟಿರ್ತಕ್ಕಂಥದ್ದು. ಇನ್ನು ರಾಮ ಬಾಣ ಯಾರ್ಯಾರು ಧರ್ಮದ ಮರ್ಯಾದೆಯನ್ನು ಮೀಡ್ತಾ ಇದ್ದಾರೆ, ಯಾರು ಧರ್ಮಗ್ಲಾನಿಗೆ ಕಾರಣರಾಗ್ತಾ ಇರ್ತಾರೆ, ಅವ್ರಿಗೆಲ್ಲ ಕೂಡ ಶಿಕ್ಷಿಸೋದಕ್ಕೆ ರಾಮ ಬಾಣ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಓಡಾಡ್ತಾ ಇದೆಯಂತೆ. ಹೀಗೆ ಒಂದು ಇದನ್ನು ಕೊಡ್ತಾರೆ. ಅಂದರೆ ಒಂದು ಸಲ ಬಿಟ್ಟಿರ್ತಕ್ಕಂಥ ಬಾಣ ಅಷ್ಟು ಸುತೀಕ್ಷ್ಣವಾಗಿರ್ತಕ್ಕಂಥ ಬಾಣಗಳು ಭಗವಂತಂದು, ಅದು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು ಕೆಲವು ಸಂದರ್ಭಗಳು. ಹಾಗಾಗಿ ಇಲ್ಲಿ ಹೇಳ್ತಾ ಇರತಕ್ಕಂಥ ನಾಮ ಏನು ಅಂತಂದರೆ ತೀಕ್ಷ್ಣೇಚ ವೇಚ, ಅಂದರೆ ತೀಕ್ಷ್ಣವಾಗಿರ್ತಕ್ಕಂಥ ನಿಶಿತವಾದ ಬಾಣಗಳನ್ನು ಹೊಂದಿರತಕ್ಕಂಥ ಅವನು. ಆಯುಧಿನೇಚ, ಅವನ ದಿವ್ಯವಾಗಿರ್ತಕ್ಕಂಥ ಆಯುಧಗಳು ಕೆಲವಿದೆ. ತ್ರಿಶೂಲ, ಢಮರು, ಶಂಖ, ಚಕ್ರ, ಪಿನಾಕ, ಪಾಶುಪತಾಸ್ತ್ರ, ಖಡ್ಗ, ಧನಸ್ಸು, ಕೌಮೋದಕಿ ಇತ್ಯಾದಿ ಆಯುಧಗಳು. ಇವ್ಯಾವುದು ಕೂಡ ನಾನು ಈಗಾಗಲೇ ಸಾಕಷ್ಟಲ್ಲಿ ಹೇಳಿದ್ದೀನಿ, ಇವ್ಯಾವುದು ನಿರ್ಜೀವ ಅಲ್ಲ, ಇವೆಲ್ಲ ಕೂಡ ದಿವ್ಯವಾಗಿರ್ತಕ್ಕಂಥ ಆಯುಧಗಳು. ಭಗವಂತನೇ ಈ ಆಯುಧಗಳಾಗಿ ತೋರ್ಕೊತಾ ಇರತಕ್ಕಂಥದ್ದು. ಹಾಗಾಗಿ ಈ ಆಯುಧಗಳ ರೂಪದಲ್ಲಿ ಕಾಣಿಸ್ಕೊತಾ ಇರತಕ್ಕಂಥವನು ಪರಮೇಶ್ವರನೇ. ಆಯುಧಿನೇಚ
ಅಂದರೆ ಇವಾಗ ನೋಡಿ ತ್ರಿಶೂಲ ಅಂತಂದರೆ ಏನು ಅಂತಂದರೆ ಅಧಿಭೂತ, ಅಧಿದೈವ, ಅಧ್ಯಾತ್ಮ ಅಂತ 3 ದುಃಖಗಳು ಬರುತ್ತಂತೆ ನಮಗೆ. ಅಧಿಭೂತ, ಅಧಿದೈವ, ಅಧ್ಯಾತ್ಮ ಅಂತ ಹೇಳ್ಬಿಟ್ಟು. ಅಧಿಭೂತ ಅಂದರೆ ಏನು ಅಂದರೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಂದ ಇರ್ತಕ್ಕಂಥ ದುಃಖಗಳು. ಇದು ಭಗವಂತನ ತ್ರಿಶೂಲದ ಒಂದು ಮನೆ ಅಂತ. ಇವಾಗ ಹೋಗ್ತಾ ಇರ್ತೀವಿ, ಜೇನು ಕಚ್ಚಿಬಿಡುತ್ತೆ, ಹಾವು ಚೇಳ ಕಚ್ಚಿಬಿಡುತ್ತೆ, ನಾಯಿ ಕಚ್ಚಿಬಿಡುತ್ತೆ, ಈ ಥರದ್ದೆಲ್ಲ, ಅಥವಾ ವೈರಸ್ಸು, ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗಿಬಿಡುತ್ತೆ. ಇವೆಲ್ಲ ಏನು ಅಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜೀವಿಗಳಿಂದ ಬರ್ತಾ ಇರ್ತಕ್ಕಂಥ ದುಃಖ. ಇದನ್ನು ಅಧಿಭೂತ ಅಂತ ಕರೀತಾರಂತೆ. ಅಧಿದೈವ ಅಂದರೆ ಏನು ಅಂತಂದರೆ ಸುನಾಮಿ ಆಗ್ಬಿಡೋದು, ಭೂಕಂಪ ಆಗ್ಬಿಡೋದು, ಕ್ಷಾಮ, ಆಮೇಲೆ ಅತಿವೃಷ್ಟಿ, ಅನಾವೃಷ್ಟಿ, ಇವೆಲ್ಲ ಕೂಡ ಭೂಕಂಪಗಳು, ಸುನಾಮಿಗಳು, ಇವೆಲ್ಲ ಅಧಿದೈವ ಅಂದರೆ ದೈವಿ ಘಟನೆಗಳಿಂದ ಹೋಗ್ತಾ ಇರ್ತೀವಿ, ಮರ ಬಿದ್ದು ಬಿಡುತ್ತೆ, ಈ ಥರದ್ದು ಏನೇನೋ ಸಮಸ್ಯೆಗಳೆಲ್ಲ ಆಗುತ್ತೆ. ಇವೆಲ್ಲ ಕೂಡ ದೈವಿ ಘಟನೆಗಳಿಂದ ಆಗ್ತಾ ಇರ್ತಕ್ಕಂಥ ದುಃಖಗಳು. ಇದೆಲ್ಲ ಕೂಡ ಪರಮೇಶ್ವರನ ತ್ರಿಶೂಲದ 2ನೇ ಮನೆ. ಇದು ಚುಚ್ಚುತ್ತಾ ಇರ್ತಾನಂತೆ ನಮ್ಗೆ ಯಾವಾಗ ಈ ದುಃಖಗಳನ್ನು ಹಾಕಿ. ಅಧ್ಯಾತ್ಮ ದುಃಖ ಅಂದರೆ ನಮ್ಮ ಶರೀರದಲ್ಲೇ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥ ದುಃಖ. ಏನಂದರೆ ನಮಗೆ ಗೊತ್ತಿಲ್ದಿರ ನಮಗೆ ಏನೋ ತೊಂದರೆ ಮಾಡ್ಕೊಂಡ್ಬಿಡ್ತೀವಿ, ಏನೋ ಆಹಾರ ತಿಂದ್ಬಿಡ್ತೀವಿ, ನಮ್ಗೆ ಎಫೆಕ್ಟ್ ಆಗಿಬಿಡುತ್ತೆ, ಅಥವಾ ನಮಗೆ ಕಾಯಿಲೆಗಳು ಸ್ಟಾರ್ಟ್ ಆಗಿಬಿಡುತ್ತೆ ಶರೀರದಲ್ಲಿ, ಏನೋ ಆ ಕಾಯಿಲೆಗಳು ನಮಗೆ ಹಿಂಸೆ ಕೊಡೋದಕ್ಕೆ ಶುರುವಾಗುತ್ತೆ. ಇವೆಲ್ಲ ಕೂಡ ಆಧ್ಯಾತ್ಮವಾಗಿರ್ತಕ್ಕಂಥ ದುಃಖಗಳು. ಅಂದರೆ ನಮ್ಮದೇ ಪಾಪದ ಫಲ ನಮಗೆ ಕಾಡಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತ. ಇವೆಲ್ಲ ನಡೀತಾ ಇರ್ತಕ್ಕಂಥದ್ದು ಪರಮೇಶ್ವರನ 3 ತ್ರಿಶೂಲದ ಇದಂತೆ. ಇನ್ನು ಡಮರು ಗೊತ್ತು, ಡಮರು ಇಂದ ನಮಗೆ ಅಕ್ಷರಗಳೆಲ್ಲ ಹುಟ್ಟಿತು ಅಂತ ಹೇಳ್ತಾರೆ. ಶಿವ ಡಮರು ಅಂತ ಹೇಳ್ಬಿಟ್ಟು ಅಂತ ಏನೋ ಒಂದು ಕರೀತಾರೆ. ಶಿವನ ಒಂದು ಡಮರು ನಾದದಿಂದ ಅಕ್ಷರಗಳೆಲ್ಲ ಉತ್ಪತ್ತಿ ಆಯ್ತಂತೆ. ಅದಕ್ಕೇನೋ ಒಂದು ವರ್ಡ್ ಇದೆ, ಮರ್ತೋಯ್ತು ನನಗದು. ಅಂದರೆ ಅವನು ಅದನ್ನು ಬಾರಿಸ್ತಾನಂತೆ. ಶಿವ ಬಾರಿಸಿದಾಗ ಆ ಈ ಎಲ್ಲ ಕೂಡ ಕ್ಷವರೆಗೂ ಕೂಡ ಉತ್ಪತ್ತಿ ಆಯ್ತಂತೆ ಅಕ್ಷರಗಳು. ಹಾಗಾಗಿ ಶಿವ ಡಮರುಗದ ನಾದದಿಂದ ಇಡೀ ವಾಂಗ್ಮಯ ಅಂತಕ್ಕಂಥದ್ದು ಉತ್ಪತ್ತಿ ಆಯ್ತಂತೆ. ಹಾಗಾಗಿ ವಾಂಗ್ಮಯಕ್ಕೆ ಆ ಮೂಲ ಕಾರಣವಾಗಿರ್ತಕ್ಕಂಥದ್ದು ಡಮರು. ಇನ್ನು ಶಂಖ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥದ್ದು ಜ್ಞಾನ ಸ್ವರೂಪ. ಧ್ರುವ ಆ ಪರಮೇಶ್ವರನ ಸಾಕ್ಷಾತ್ಕಾರ ಆದಾಗ ಧ್ರುವ ಕಣ್ಣಲ್ಲಿ ನೀರು ಪಡ್ತಾ ಚಿಕ್ಕ ಮಗು ಪಾಪ ನೋಡ್ತಾ ಇದ್ದಂತೆ. ಅವನಿಗೆ ಏನು ಮಾಡಬೇಕು, ಹೆಂಗೆ ಸ್ತುತಿಸ್ಬೇಕು ಭಗವಂತನನ್ನ ಅಂತ ಗೊತ್ತಿರಲಿಲ್ಲ. ಯಾಕೆಂದರೆ ತನ್ನ ಒಂದು ಜ್ಞಾನ ಅಂತಕ್ಕಂಥದ್ದು ತುಂಬ ಚಿಕ್ಕದಾಗಿತ್ತು. ಆವಾಗ ಪರಮಾತ್ಮ ಏನು ಮಾಡ್ತಾನೆ, ತನ್ನ ಶಂಖವನ್ನು ತೆಗೆದು ಆ ಧ್ರುವನ ಕೆನ್ನೆಗೆ ತಾಕಿಸ್ತಾನೆ. ಕೆನ್ನೆಗೆ ತಾಕಿಸೋ ಅಷ್ಟೊತ್ತಿಗೆ ಮಹಾ ವೇದಾಂತಗಳ ಜ್ಞಾನಗಳೆಲ್ಲ ಧ್ರುವನಿಗೆ ಉತ್ಪತ್ತಿಯಾಗಿ ಪರಮಾತ್ಮನನ್ನು ಸ್ತುತಿಸ್ತಾನೆ. ಹಾಗಾಗಿ ಜ್ಞಾನದ ಸಂಕೇತ ಶಂಖ. ಚಕ್ರ ಅಂತಕ್ಕಂಥದ್ದು ವಿಜಯದ ಸಂಕೇತ. ಹಾಗಾಗಿ ಚಕ್ರ ಅಂತಕ್ಕಂಥದ್ದು ವಿಜಯದ ಸಂಕೇತ. ಪಿನಾಕ ಅಂತಕ್ಕಂಥದ್ದು ಒಂದು ಧನುಸ್ಸು. ಆ ಧನಸ್ಸನ್ನು ಪರಮೇಶ್ವರ ಯಾವಾಗಲೂ ಕೂಡ ಹಿಡ್ಕೊಂಡಿರ್ತಾನೆ. ಆ ಧನಸ್ಸನ್ನು ಇನ್ನೂ ಒಂದು ಥರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಮ್ಮ ಬೆನ್ನು ಮೂಳೆ ನೋಡಿದ್ದೀರಾ, ಆ ಬೆನ್ನು ಮೂಳೆಯನ್ನು ಪಿನಾಕ ಅಂತ ಕರೀತಾರೆ. ಅಂದರೆ ಪರಮೇಶ್ವರನ ಧನಸ್ಸಂತೆ. ಅದು ಹಿಂಗೆ ಬಾಗಿರೋವರೆಗೂ ಕೂಡ ಪರಮೇಶ್ವರನ ಸಾಕ್ಷಾತ್ಕಾರ ನಮ್ಗೆ ಆಗೋದಿಲ್ಲ. ಹಾಗಾಗಿ ಆ ಧನಸ್ಸು ಯಾವತ್ತೂ ಕೂಡ ನೆಟ್ಟಗಿರ್ಬೇಕಂತ. ಅದು ಯಾವಾಗ ಆಕಾಶಮುಖವಾಗಿರುತ್ತೆ ಆ ಪಿನಾಕ ಅಂತಕ್ಕಂಥ ಧನಸ್ಸು, ಆವಾಗ ನಮಗೆ ಪರಮೇಶ್ವರನ ಸಾಕ್ಷಾತ್ಕಾರ ಅಂತಕ್ಕಂಥದ್ದು ಆಗತ್ತೆ. ಅಂದರೆ ಈ ಕಾಸ್ಮಿಕ್ ಪವರ್ ಅಂತಕ್ಕಂಥದ್ದು, ವಿಶ್ವ ಚೈತನ್ಯ ಶಕ್ತಿ ಅಂತಕ್ಕಂಥದ್ದು ಧುಮ್ಮಿಕ್ತಾ ಇರತ್ತಂತೆ ಮೇಲಿಂದ. ಹೀಗೆ ಕೆಲವ್ರು ಏನು ಹೇಳ್ತಾರೆ ಅಂದರೆ, ನಮಗೆಲ್ಲ ಗೊತ್ತು ಗ್ರಾವಿಟೇಷನ್ ಪವರ್ ಅಂತ. ಅಂದರೆ ಇಲ್ಲಿ ನಾನು ಸುಮ್ಮನೆ ಚರ್ಚೆ ಮಾಡ್ತಾ ಇದ್ದೀನಿ. ಗ್ರಾವಿಟೇಷನ್ ಪವರ್ ಅಂದರೆ ಏನು ಅಂದರೆ, ಹಿಂಗೆ ಭೂಮಿ ಇದೆ, ಆ ಭೂಮಿ ಏನು ಮಾಡುತ್ತೆ, ಮೇಲಕ್ಕೆ ಏನನ್ನ ಹಿಂಗೆ ಎಸೆದ್ರೆ ಹೀಗೆ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು, ಭೂಮಿ ಹಿಂಗೆ ಆಕರ್ಷಿಸುತ್ತೆ ಅಂತ. ಕೆಲವು ವಿಜ್ಞಾನಿಗಳು ಹೇಳ್ತಾರೆ, ಇಲ್ಲ, ಭೂಮಿಗೆ ಆಕರ್ಷಣಾ ಶಕ್ತಿ ಇಲ್ಲ, ಆ ವಿಶ್ವ ಕಾಸ್ಮಿಕ್ ಪವರ್ ಇದೆಯಲ್ಲ, ಆ ವಿಶ್ವಶಕ್ತಿ, ಆ ವಿಶ್ವಶಕ್ತಿಯ ಫೋರ್ಸು ಹಿಂಗೆ ಆಗ್ತಾ ಇರತ್ತಂತೆ ಸುತ್ತೂರ. ಹಿಂಗೆ ಭೂಮಿ ಇದ್ದರೆ ಭೂಮಿ ಸುತ್ತೂರ ವಿಶ್ವಶಕ್ತಿಯ ಫೋರ್ಸ್ ಅಂತಕ್ಕಂಥದ್ದು ಹಿಂಗೆ ಬರ್ತಾ ಇರತ್ತಂತೆ. ಆ ವಿಶ್ವಶಕ್ತಿ ಏನು ಮಾಡುತ್ತೆ ಅಂದರೆ, ನಾವು ಎಸೆದಿರ್ತಕ್ಕಂಥ ಆ ಪದಾರ್ಥನ ಮತ್ತೆ ವಾಪಸ್ಸು ಭೂಮಿ ಕಡೆಗೆ ತಳ್ಳುತ್ತೆ. ಅದು ಹಿಂಗೆ ನಾವು ಇವಾಗ ಉಂಡೆ ಮಾಡೋದಕ್ಕೆ ಹೆಂಗೆ ನಾವು ಹಿಂಗೆ ಒತ್ತಾ ಇರ್ತೀವಿ ಉಂಡೆನ, ಹಾಗೆ ವಿಶ್ವಶಕ್ತಿ ಅಂತಕ್ಕಂಥದ್ದು ಭೂಮಿಯಿಂದ ಒತ್ತರಿಸ್ತಾ ಇದೆ. ಅದರದ್ದೇ ಶಕ್ತಿ ಅದು. ಇದೆಲ್ಲ ಆಯಸ್ಕಾಂತೀಯ ಶಕ್ತಿ ಅಲ್ಲ ಅಂತ ಕೆಲವು ವಿಜ್ಞಾನಿಗಳು ಹೇಳ್ತಾರೆ. ಅದೇ ಥರನೇ ವಿಶ್ವಶಕ್ತಿ ಚೈತನ್ಯ ಶಕ್ತಿ ಅಂತಕ್ಕಂಥದ್ದು ದುಮ್ಮಿಕ್ತಾ ಇರುತ್ತಂತೆ ನಮಗೆ, ಎಲ್ಲಿ ಭೂಮಿ ಕಡೆಗೆ. ಅದನ್ನು ನಾವು ರಿಸೀವ್ ಮಾಡ್ಕೋಬೇಕು ಅಂದರೆ ನಮ್ಮ ಒಂದು ಈ ಬೆನ್ನು ಮೂಳೆ ಇದೆಯಲ್ಲ, ಇದು ಪಿನಾಕ ಧನಸ್ಸು ಅಂತ. ಇದು ಯಾವತ್ತಿಗೂ ಕೂಡ ನೆಟ್ಟಗಿದ್ರೆ ಆ ಶಕ್ತಿಯನ್ನು ನಾವು ರಿಸೀವ್ ಮಾಡ್ಕೊತೀವಂತೆ. ಪ್ರಾಣಿಗಳಿಗೆ ನೋಡಿ ಅದನ್ನು ರಿಸೀವ್ ಮಾಡ್ಕೊತಕ್ಕಂಥ ಶಕ್ತಿ ಇಲ್ಲ. ಯಾಕೆಂದರೆ ಪ್ರಾಣಿಗಳ ಬೆನ್ನು ಮೂಳೆ ಹೆಂಗಿರುತ್ತೆ, ಹಿಂಗೆ ಪ್ಯಾರಲಲ್ ಆಗಿರುತ್ತೆ, ಭೂಮಿಗೆ ಲಂಬವಾಗಿರುತ್ತೆ. ಹಾಗಾಗಿ ಅದನ್ನು ನಾವು ರಿಸೀವ್ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೆಟ್ಟಗಿರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ.
ಹಾಗಾಗಿ ಪಿನಾಕ ಅಂತಕ್ಕಂಥ ಧನಸ್ಸು, ಪಾಶುಪತಾಸ್ತ್ರ, ಖಡ್ಗ, ಧನಸ್ಸು ಇವೆಲ್ಲ ನಾವು ರುದ್ರದಲ್ಲಿ ಇಷ್ಟು ದಿನ ಅಧ್ಯಯನ ಮಾಡ್ಕೊಂಡಿದ್ದೀವಿ. ಕೌಮೋದಕಿ ಇತ್ಯಾದಿ ಆಯುಧಗಳೆಲ್ಲ ಕೂಡ ಪರಮೇಶ್ವರನದು ದಿವ್ಯ. ಅದಕ್ಕೆ ನಾವೇನು ಮಾಡ್ತೀವಿ, ವನಮಾಲಿ ಗದೀಶಾಂಗ್ರಿ ಶಂಕಿ ಚಕ್ರಿ ಚನಂದಕಿ ಶ್ರೀಮಾನ್ ನಾರಾಯಣೋ ವಿಷ್ಣುರ್ ವಾಸುದೇವೋ ವಿರಕ್ಷತೋ ಅಂತೇಳ್ಬಿಟ್ಟು ಆ ಪಂಚಾಯುಧ ಸ್ತೋತ್ರವನ್ನು ಕೂಡ ಮಾಡ್ತೀವಿ ನಾವು. ಅಂದರೆ ಆಯುಧಗಳು ಕೂಡ ದಿವ್ಯವಾಗಿರ್ತಕ್ಕಂಥ ಆಯುಧಗಳು ಅಂತೇಳ್ಬಿಟ್ಟು. ಸ್ವಾಯುಧಾಯ ಚ ಅಂತ ನೆಕ್ಸ್ಟ್ ಇನ್ನೊಂದು ವರ್ಡು, ಆಯುಧಿನೇ ಚ ಸ್ವಾಯುಧಾಯ ಚ ಸ್ವ ಆಯುಧಾಯ ಚ. ಯಾಕೆ ಇವೆಲ್ಲ ದಿವ್ಯ ಅಂದರೆ, ಆತನ ಆಯುಧಗಳೆಲ್ಲ ಯಾಕೆ ದಿವ್ಯ ಅಂತಂದರೆ ಆ ಆಯುಧಗಳ ರೂಪದಲ್ಲಿ ಕಾಣಿಸ್ಕೊತಾ ಇರ್ತಕ್ಕಂಥ ಅವನು ಪರಮೇಶ್ವರನೇ. ಹಾಗಾಗಿ ಸ್ವ ಆಯುಧಾಯ ಚ ದಿವ್ಯವಾದ ಆಯುಧ ರೂಪನು ಅಂತ ಹೇಳ್ಬಿಟ್ಟು. ಸುಧನ್ವನೇ ಚ ಸುಂದರವಾದ ಸದೃಢ ಧನಸ್ಸುಳ್ಳವನು. ಅವನ ಧನಸ್ಸು ಯಾವತ್ತೂ ಕೂಡ ದಿವ್ಯವಾಗಿರುತ್ತೆ, ಸುದೃಢವಾಗಿರುತ್ತೆ ಮತ್ತು ನೆಟ್ಟಗಿರುತ್ತೆ. ಅದಕ್ಕೆ ಕೋದಂಡ ಅಂತ ಕರೀತಾರೆ. ಕೋದಂಡ, ದಂಡ ಅಂದರೆ ಗೊತ್ತಲ್ವ ಹೆಂಗಿರುತ್ತೆ ಅಂತ, ನೆಟ್ಟ ಕೋಲಿದ್ದಂಗಿರುತ್ತೆ. ಹಂಗಾಗಿ ಕೋದಂಡ ಅಂತ ಹೇಳ್ಬಿಟ್ಟು ಅಂತ ದಿವ್ಯವಾಗಿರತಕ್ಕಂಥ ಧನಸ್ಸು. ನಮ ಶ್ರುತ್ಯಾಯ ಚ, ಶ್ರುತ್ಯಾಯ ಚ ಅಂದರೆ ಕಾಲುದಾರಿ ರೂಪನು ಅಂತ ಹೇಳ್ಬಿಟ್ಟು ಅಂತ. ಕಾಲ್ದಾರಿ ನಾವೆಲ್ಲ ನೋಡಿದ್ದೀವಲ್ಲ, ಫುಟ್ಪಾತ್ ಅಂತ ಕರಿತೇವೆ, ಕಾಲ್ದಾರಿಗಳು. ನಾವಿವಾಗ ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀವಿ, ಎಲ್ಲ ಕಡೆನೂ ನಮಗೆ ರಹದಾರಿಗಳೇ ಸಿಗುತ್ತಾ? ಸಿಗೋದಿಲ್ಲ. ಎಲ್ಲ ಕಡೆ ಕೆಲವು ಕಡೆಗಳಲ್ಲಿ 4 ವೀಲರ್ ಹೋಗುತ್ತೆ, ಕೆಲವು ಕಡೆ 3 ವೀಲರ್ ಹೋಗುತ್ತೆ, ಕೆಲವು ಕಡೆ 2 ವೀಲರ್ ಹೋಗುತ್ತೆ, ಕೆಲವು ಕಡೆ ಅದು ಹೋಗಲ್ಲ. ನಾವು ಕಾಲ್ದಾರಿನಲ್ಲೇ ನಡ್ಕೊಂಡು ಹೋಗಬೇಕಾಗತ್ತೆ. ಆ ಕಾಲು ಅಂದರೆ ನಾವು ನಡ್ಕೊಂಡು ಹೋಗ್ತಕ್ಕಂಥ ಕಾಲುದಾರಿ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರನೇ ಅಂತ ಹೇಳ್ಬಿಟ್ಟು. ಕಾಲುದಾರಿಯ ರೂಪನಾಗಿರತಕ್ಕವನು, ಅದನ್ನು ಶ್ರುತ್ಯಾಯ ಚ ಅಂತ ಕರೀತಾರೆ. ಹಾಗಾಗಿ ನಾವೆಲ್ಲ ನಾವು ಹೋಗುವಾಗ ಕಾಲ್ದಾರಿ ಕಾಣಿಸಿದ್ರೆ ನಮಸ್ಕಾರ ಮಾಡಿ ಆ ದಾರಿಗೆ, ಯಾಕೆಂದರೆ ಅದು ಪರಮೇಶ್ವರನ ಸ್ವರೂಪ. ಆಮೇಲೆ ಗೌಣಿ ಭಕ್ತಿ ಅಂತರಾರ್ಥ ಏನಿದಕ್ಕೆ ಅಂತಂದರೆ, ಗೌಣಿ ಭಕ್ತಿ ಸ್ವರೂಪನು. ಭಕ್ತಿನಲ್ಲಿ 2 ವಿಧ, ಪರಾಭಕ್ತಿ, ಗೌಣಿ ಭಕ್ತಿ ಅಂತೇಳ್ಬಿಟ್ಟು. ಗೌಣಿ ಭಕ್ತಿ ಅಂದರೆ ಪ್ರಾರಂಭಿಕ ಭಕ್ತಿ ಅಂತೇಳ್ಬಿಟ್ಟು. ಇವಾಗ ಭಕ್ತಿ ಮಾಡಬೇಕು, ಪರಮೇಶ್ವರ ಇದ್ದಾನೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ, ಆಸ್ತಿಕತೆ ಇರುತ್ತೆ, ದೇವರಿದ್ದಾನೆ ಅಂತ ಹೇಳ್ಬಿಟ್ಟು ಅಂತ. ಆದರೆ ನಮ್ಗೆ ಹೆಂಗೆ ಭಕ್ತಿ ಮಾಡಬೇಕು ಅಂತ ಗೊತ್ತಿರಲ್ಲ. ನಾವು ಪ್ರಥಮದಲ್ಲಿ ಏನು ಮಾಡ್ತೀವಿ, ನೀಟಾಗಿ ದೇವ್ರ ಮನೆಯಲ್ಲಿ ದೇವ್ರನ್ನೆಲ್ಲ ತೊಳೆದು ಕ್ಲೀನಾಗಿ ಇಡ್ತೀವಿ, ಒಂದು ಹೂವು ಇಡ್ತೀವಿ, ಸಾಮ್ರಾಣಿ ಕಡ್ಡಿ ಎತ್ತಾರೆ ಕೆಲವರು. ಮನೆ ಬೆಳಗ್ಗೆ ಎದ್ದ ತಕ್ಷಣ ಕೆಲವ್ರಿಗೆ ಸಾಮ್ರಾಣಿ ಕಡ್ಡಿ ತೋರಿಸೋದು, ಮಂಗಳಾರತಿ ಮಾಡ್ತಕ್ಕಂಥದ್ದು, ಇದೆಲ್ಲ ಗೌಣಿ ಭಕ್ತಿಗಳು. ಅಂದರೆ ಹೆಂಗೆ ಫಸ್ಟ್ ಪ್ರಾರಂಭ ಮಾಡಬೇಕು ಅಂತಂದರೆ ಈ ರೀತಿಯಲ್ಲಿ ಪ್ರಾರಂಭ ಮಾಡಬೇಕು ಭಕ್ತಿನ. ಅದು ಬರ್ತಾ 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 ಏನಾಗುತ್ತೆ, ಪರಾಭಕ್ತಿಯಾಗಿ ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ಪರಮೇಶ್ವರನಿಗೆ ಮಾಡ್ತಾ ಇರ್ತಕ್ಕಂಥ ಗೌಣಿ ಭಕ್ತಿ ಕೂಡ ಪರಮೇಶ್ವರ ಸ್ವರೂಪನೇ. ಅದಕ್ಕೆ ಕಾಲುದಾರಿ ರೂಪನಾಗಿರ್ತಕ್ಕಂಥ ಅವನು ಪರಮೇಶ್ವರ ಅಂತೇಳಿ. ತ್ಯಾಗರಾಜರು ಒಂದು ಕಡೆ ಹೇಳ್ತಾರೆ, ಅನ್ನಿ ನೀವನೂಚು ಅಂತರಂಗಮೂನ, ಅನ್ನಿ ನೀವನೂಚು ಅಂತರಂಗಮೂನ, ತಿನ್ನಗಾವೆದಕಿ తెలిసికొంటినయ్య. అన్నీ నీవనూచు అంతరంగమున, తిన్నగా వెదకి తెలిసికొంటినయ్య. నిన్నే గాని మది ఎన్న జాలనొరులా, నిన్నే గాని మది ఎన్న జాలనొరుల, నన్ను బ్రోవుమయ్య ತ್ಯಾಗರಾಜನು ಮರುಗೇಲರ ಓ ರಾಘವ ಅಂತ ಹೇಳ್ತಾರೆ. ಅನ್ನಿ ನೀವನುಚು ಅಂತರಂಗಮುನ, ತಿನ್ನಗಾವೆದಕ್ಕೆ ಅಂದರೆ ಚಿಕ್ಕದಾಗಿ ನಿಧಾನಕ್ಕೆ ಹುಡುಕಿ ಗೊತ್ತಾ ಹೋಗಿದೆಯಪ್ಪ, ನೀನೇ ಎಲ್ಲ ಅಂತ ಹೇಳ್ಬಿಟ್ಟು ನಂಗೆ ಅರ್ಥ ಆಗಿದೆ. ಹಾಗಾಗಿ ನಾನು ನಿನ್ನನ್ನು ಬಿಟ್ಟರೆ ಬೇರೆ ಯಾರನ್ನು ಕೂಡ ಅರಿಸೋದಿಲ್ಲ ನನ್ನ ಮನಸ್ಸಿನಲ್ಲಿ ಅಂತ ಹೇಳ್ಬಿಟ್ಟು ತ್ಯಾಗರಾಜರು ಹೇಳ್ತಾರೆ. ಪತ್ಯಾಯಚ ನೆಕ್ಸ್ಟ್ ವರ್ಡ್ ಏನು ಅಂತಂದರೆ, ಶ್ರುತ್ಯಾಯಚ ಆದಮೇಲೆ ಪತ್ಯಾಯಚ. ಪತ್ಯ, ಇವಾಗ ಶ್ರುತ್ಯ ಅಂದರೆ ಕಾಲುದಾರಿ ಆಯಿತು, ಪಥ್ಯ ಅಂದರೆ ಪಥ, ದೊಡ್ಡ ದೊಡ್ಡ ರಾಜಮಾರ್ಗಗಳ ರೂಪದಲ್ಲಿ ಇರ್ತಕ್ಕಂಥವು. ನಾವು ಹೈವೇನಲ್ಲಿ ಎಲ್ಲನ್ನ ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ, ಹೈವೇ ಕಾಣಿಸಿದ ತಕ್ಷಣ ಫಸ್ಟ್ ನಮಸ್ಕಾರ ಮಾಡ್ರಿ ಹೈವೇಗೆ. ಯಾಕೆ ಅಂದರೆ ಆ ಹೈವೇ ರೂಪದಲ್ಲಿ ಕಾಣಿಸ್ತಾ ಇರ್ತಕ್ಕಂಥವನು ಕೂಡ ಪರಮಾತ್ಮನೇ. ಹಾಗಾಗಿ ಪತ್ಯಾಯಚ ರಾಜಮಾರ್ಗ ರೂಪದಲ್ಲಿ ಇರ್ತಕ್ಕಂಥವನು ಅಂತ ಹೇಳ್ಬಿಟ್ಟು. ಇಲ್ಲಿ ರಾಜಮಾರ್ಗ ಅಂತಂದರೆ ಅಂದರೆ ಒಳ ಅರ್ಥ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ರಾಜಮಾರ್ಗ ಅಂತಂದರೆ ರಾಜಯೋಗ ಅಂತ ಇದೆ. ಯೋಗಗಳಲ್ಲಿ ಕೆಲವು ಜ್ಞಾನಯೋಗ, ಭಕ್ತಿ ಯೋಗ, ಈ ಥರದ್ದೆಲ್ಲ ಹೇಳ್ತಾರೆ. ಅದರಲ್ಲಿ ರಾಜಯೋಗ ಅಂದರೆ ಧ್ಯಾನದಿಂದ ಪರಮೇಶ್ವರನನ್ನು ಸಾಕ್ಷಾತ್ಕರಿಸ್ಕೊತಕ್ಕಂಥ ಮಾರ್ಗವನ್ನು ರಾಜಯೋಗ ಅಂತ ಕರೀತಾರೆ. ಈ ರಾಜಯೋಗ ರೂಪದಲ್ಲಿರ್ತಕ್ಕಂಥವನು ಪರಮೇಶ್ವರನೇ. ಹಾಗೆಯೇ ರಾಜಮಾರ್ಗಗಳ ರೂಪದಲ್ಲಿರ್ತಕ್ಕಂಥವನು ಪರಮೇಶ್ವರನೇ.
ನಮ ಕಾಟ್ಯಾಯಚ. ಕಾಟ್ಯಾಯಚ ಅಂದರೆ ಸಣ್ಣ ಕಾಲುವೆಯ ರೂಪದಲ್ಲಿ ಇರ್ತಕ್ಕಂಥವನು. ಜರಿಗಳು ನೋಡಿದ್ದೀರಾ ಎಲ್ಲ ಈ ಬೆಟ್ಟದ ಬುಡುಗಳಲ್ಲಿ ಅಲ್ಲೆಲ್ಲ ಏನಾಗುತ್ತೆ ಅಂದರೆ ಸಣ್ಣ ಸಣ್ಣ ಜರಿಗಳು ಹರಿತಾ ಇರುತ್ತೆ, ಚಿಕ್ಕ ಚಿಕ್ಕ ಕಾಲುವೆಗಳ ರೂಪದಲ್ಲಿ ಹರಿತಾ ಇರುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡೋರು ಅಂದರೆ ಕಾಲುವೆಗಳು ಅಂತ ತೋಡೋರು. ಕೆರೆಗಳಿಗೆ ಬರಬೇಕಾಗಿದ್ರೆ ನದಿಯಿಂದ ಕೆರೆಗಳಿಗೆ ಮತ್ತು ಕೆರೆಗಳಿಂದ ನಮ್ಮ ಹೊಲ ಗದ್ದೆಗಳಿಗೆ ಏನು ಮಾಡೋರು, ಪುಟ್ಪುಟಾಣಿ ಕಾಲುವೆಗಳನ್ನು ತೋಡೋರು. ಆ ಕಾಲುವೆಗಳ ಮೂಲಕ ನೀರೆಲ್ಲ ಕೂಡ ಹರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಈ ಕಾಲುವೆಗಳ ರೂಪದಲ್ಲಿರ್ತಕ್ಕಂಥವನು ಪರಮೇಶ್ವರನೇ. ಅದೇ ಥರದೇ ಕಾಲುವೆಗಳು, ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಕಾಲುವೆಗಳು ನಮ್ಮ ಶರೀರದಲ್ಲಿದೆ. ಯಾವುದು? ನರಗಳು ಅಂತಕ್ಕಂಥ ಕಾಲುವೆಗಳು ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂದರೆ ನೋಡಿ, ನಮ್ಮ ಕಣ್ಣನ್ನು ಒಂದ್ಸಲಿ ಇದರಲ್ಲಿ ದರ್ಪಣದಲ್ಲಿ ನೋಡ್ಕೊಳ್ರಿ. ನಮ್ಮ ಕಣ್ಣನ್ನು ಎಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ನರಗಳಿರುತ್ತೆ ಇದರೊಳಗೆ ಅಂತಂದರೆ ಅದು ನೋಡೋದಕ್ಕೆ ತುಂಬ ಸೂಕ್ಷ್ಮವಾಗಿರುತ್ತೆ. ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ನರಗಳಲ್ಲಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಅದರಲ್ಲಿ ರಕ್ತ ಸಂಚಾರನ ಅಂದರೆ ಶುದ್ಧ ರಕ್ತ ಹರಿಯೋ ಥರ, ಮಲಿನ ರಕ್ತ ವಾಪಸ್ ಬರೋ ಥರ ಇವನ್ನೆಲ್ಲ ಮಾಡಿ ಹರಿಸ್ತಾ ಇರ್ತಕ್ಕಂಥ ಶಕ್ತಿ ಯಾರ್ದು? ಪರಮೇಶ್ವರಂದು. ಹಾಗಾಗಿ ಈ ಎಲ್ಲ ಕಾಲುವೆಗಳ ರೂಪದಲ್ಲಿರ್ತಕ್ಕಂಥ ಅವನು, ಕಾಲುವೆ ಅಂತಂದರೆ ನೀರು ಹರಿಯುವ ಚಿಕ್ಕ ಚಿಕ್ಕ ಕಾಲುವೆಗಳು, ಆ ಕಾಲುವೆಗಳ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರ. ಗಿಡಗಳನ್ನು ನೋಡಿದ್ದೀರಾ? ಇವಾಗ ತೆಂಗಿನ ಮರ ಇಂಥವೆಲ್ಲ ನೋಡಿದ್ದೀವಿ. ತೆಂಗಿನ ಮರದಲ್ಲಿ ನೀರಿಟ್ಟವನೇ ಯಾರು? ಆ ತೆಂಗಿನಕಾಯಿನಲ್ಲಿ ನೀರಿಟ್ಟವನೇ ಯಾರು? ಎಷ್ಟು ಅದ್ಭುತವಾಗಿ ಆ ಎಲ್ಲ ಮರಗಳಲ್ಲಿ ಕೆಳಗಡೆ ಇರತಕ್ಕಂಥ, ಅದಕ್ಕೆ ಪಾದಪ ಅಂತ ಕರೀತಾರೆ. ಮರಗಳನ್ನೆಲ್ಲ ಏನಂತ ಕರೀತಾರೆ? ಪಾದಪ ಅಂದರೆ ಪಾದದಿಂದ ನೀರನ್ನು ಕುಡಿತಾ ಇರ್ತಕ್ಕಂಥದ್ದು ಅಂತ. ಆ ನೀರನ್ನು ತಗೊಂಡು ಹೋಗಿ ಆ ಮೇಲೆ ಇರತಕ್ಕಂಥ ಫಲಗಳಲ್ಲಿ ಪುಷ್ಪಗಳಲ್ಲಿ ಅದನ್ನು ಇಡ್ತಾನೆ. ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ಇದು ಪರಮೇಶ್ವರನ ಒಂದು ಶಕ್ತಿ. ಈ ಸಣ್ಣ ಸಣ್ಣ ಕಾಲುವೆಗಳಲ್ಲಿ ನೀರುಗಳನ್ನು ದ್ರವಗಳನ್ನು ಹರಿಸ್ತಾ ಇರ್ತಕ್ಕಂಥವನು ಯಾರು ಅಂದರೆ ಪರಮೇಶ್ವರ. ಹಾಗಾಗಿ ಈ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರನೇ. ಕಾಟ್ಯಾಯಚ. ನೀಪ್ಯಾಯಚ ಅಂದರೆ ಜಲಪಾತಗಳು, ಧುಮ್ಮಿಕ್ಕಿ ಹರಿತಾ ಇರ್ತಕ್ಕಂಥ ಜಲಪಾತಗಳು, ಭೋರ್ಗರೆತ ದೊಡ್ಡ ದೊಡ್ಡ ಜಲಪಾತಗಳು ನಾವೆಲ್ಲ ನೋಡಿರ್ತೀವಿ. ಲಿಂಗನಮಕ್ಕಿ ಜಲಾಶಯ, ನಯಾಗರ ಜಲಾಶಯ, ಏಂಜಲ್ ಜಲಪಾತ ಇವೆಲ್ಲ ನಾವು ಕೇಳಿದ್ದೀವಿ. ಪ್ರಪಂಚದ ಅತ್ಯಂತ ಎತ್ತರದ ಜಲಪಾತ ಏಂಜಲ್ ಜಲಪಾತ, ನಾವೆಲ್ಲ ಓದ್ಕೊಂಡಿದ್ದೀವಿ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ. ಪ್ರಪಂಚದ ಅತ್ಯಂತ ಉದ್ದನೆಯ ಜಲಪಾತ ನಯಾಗರ ಜಲಪಾತ. ಆಮೇಲೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥದ್ದು ಜೋಗ್ ಜಲಪಾತ. ಎಷ್ಟು ಅದ್ಭುತ! ಏನು ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಹೇರಿಕೊಂಡು ಹೋಗಬೇಕು ಹೊತ್ತ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ್ ಗುಂಡಿ ಅಂತ ಬಿಟ್ಟುತ್ತ. ಒಂದ್ಸಲಿ ಹುಟ್ಟಿದ ಮೇಲೆ ಜೀವನದಲ್ಲಿ ಒಂದ್ಸಲಿನಾದ್ರೂ ಜೋಗದ ಗುಂಡಿ ನೋಡ್ಬೇಕಂತೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಜೋಗದ ಗುಂಡಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ರಾಜ ರಾಣಿ ರೋರರ್ ರಾಕೆಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅದಕ್ಕೆ ರೋರರ್ ರಾಕೆಟಿಗೆ ಇವಾಗ ಚೇಂಜ್ ಮಾಡಿದ್ದಾರೆ, ಏನೋ ಹೆಸರುಗಳನ್ನು ಚೇಂಜ್ ಮಾಡಿದ್ದಾರೆ. ರಾಜ ರಾಣಿ ಹಾಗೆ ಉಳ್ಕೊಂಡಿದೆ, ಆ ಎರಡು ಬೇರೆ ಏನೇನೋ ಚೇಂಜ್ ಮಾಡಿದ್ದಾರೆ. ಅದು ರೋರರ್ ರಾಕೆಟ್ ಅಂತಕ್ಕಂಥದ್ದು ಬೇಡ ಅಂತ ಹೇಳಿ 4 ಜಲಪಾತಗಳು ಧುಮ್ಮಿಕ್ಕಿ ಹರಿಯುತ್ತೆ. ಆ ಥರ ಕುಟ್ರಾಲಂ ಫಾಲ್ಸ್ ಅಂತ ಹೇಳ್ಬಿಟ್ಟು ತಮಿಳ್ನಲ್ಲೆಲ್ಲ ತಮಿಳ್ನಾಡಿನಲ್ಲಿ ಕುಟ್ರಾಲಂ ಫಾಲ್ಸ್ ಇದೆ. ಗೋವಾಗೆ ಹೋಗ್ತಾ ಇರ್ತಕ್ಕಂಥ ಜಾಗದಲ್ಲಿ ಯಾವುದೋ ಹಾಲಕ್ಕಿ ಜಲಪಾತ ಅಂತಲೂ ಏನೋ ಕರೀತಾರೆ, ಅದನ್ನು ಮಿಲ್ಕಿ ಫಾಲ್ಸ್ ಅಂತ ಏನೋ ಕರೀತಾರೆ. ಅದ್ಭುತವಾಗಿರ್ತಕ್ಕಂಥ ಜಲಪಾತಗಳೆಲ್ಲ ಇದೆ. ನಮ್ಮ ಜಡಮಡುಗು ಮಳೆಗಾಲದಲ್ಲಿ ಮಾತ್ರ ಕಾಣಿಸ್ತಕ್ಕಂಥ ಜಲಪಾತ, ಅದು ಪುಟ್ಟ ಜಲಪಾತ, ಪಾಪ ಪಿಳ್ಳಾರಿ ಜಲಪಾತ. ಅಂಥದ್ದೆಲ್ಲ ಕೂಡ ಪರಮೇಶ್ವರನ ರೂಪಾನೇ. ಆ ಧುಮ್ಮಿಕ್ಕಿ ಹರಿತಾ ಇರತಕ್ಕಂಥ ಈ ಜಲಾಶಯಗಳ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರನೇ. ಅದೆಲ್ಲ ಹೋದಾಗ ನಾವೇನು ಮಾಡಬೇಕು ಅಂದರೆ ಫಸ್ಟ್ ಒಂದು ನಮಸ್ಕಾರ ಮಾಡಿಬಿಡ್ಬೇಕು ಪರಮೇಶ್ವರನಿಗೆ. ಯಾಕೆಂದರೆ ರುದ್ರ ರೂಪದಲ್ಲಿ ಇರ್ತಾನೆ. ರುದ್ರ ಅದಕ್ಕೆ ನೋಡಿ ಏನು ಹೇಳ್ತಾರೆ, ಜಲಪಾತದ ಹತ್ರ ಹೆಂಗಿದೆ ಅಂತ ಯಾರನ್ನ ವರ್ಣನೆ ಮಾಡಬೇಕಾದ್ರೆ ರುದ್ರ ರಮಣೀಯವಾಗಿದೆ ಅಂತ ಹೇಳ್ತಾರೆ. ರಮಣೀಯವಾಗಿದೆ ಆದರೆ ರೌದ್ರ ರಮಣೀಯವಾಗಿದೆ ಅಂತ ಬಿಟ್ಟು. ಆ ರುದ್ರ ರಮಣೀಯ ಅಂತ ಯಾಕೆ ಹೇಳ್ತಾರೆ ಅಂದರೆ ಅಲ್ಲಿ ರುದ್ರನ ಅಂಶ ಇರುತ್ತೆ. ಹಾಗಾಗಿ ಹೋದ ತಕ್ಷಣ ನಾವೇನು ಮಾಡಬೇಕು ಅಂತಂದರೆ ಅದಕ್ಕೊಂದು ನಮಸ್ಕಾರ ಹಾಕ್ಬಿಡ್ಬೇಕು. ಆವಾಗೇನಾಗುತ್ತೆ, ಆ ರುದ್ರ ಅಂತಕ್ಕಂಥ ಅವನು ಶಿವಸ್ವರೂಪನ್ನ ತಾಳ್ತಾನೆ. ಹಂಗಾಗಿ ನಮ್ಗೇನು ತೊಂದರೆ ಮಾಡಬೇಡಪ್ಪ ಅಂತ ಹೇಳ್ಬಿಟ್ಟು ಅಂತ. ಈ ಭೋರ್ಗರೆದು ಹರಿತಾ ಇರ್ತಕ್ಕಂಥ ಧುಮ್ಮಿಕ್ಕಿ ಹರಿತಾ ಇರ್ತಕ್ಕಂಥ ಜಲಪಾತಗಳ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರನೇ. ನೀಪ್ಯಾಯಚ ಅಂತ ಅದರ ಅರ್ಥ. ನಮ ಸೂದ್ಯಾಯಚ. ಸೂದ್ಯಾಯಚ ಅಂದರೆ ಕೆಸರಿನ ನೆಲ, ಜೌಗು ನೆಲ. ನಾವೆಲ್ಲ ನೋಡಿರ್ತೀವಿ, ಮಳೆ ಬಂದುಬಿಟ್ರೆ ಕೆಲವು ಕಡೆ ಓಡಾಡೋದಕ್ಕೆ ಆಗಲ್ಲ, ಕೆಸರು ಕೆಸರು ಕೆಸರು, ಕಾಲೆಲ್ಲ ಕೆಸರಾಗ್ಬಿಡುತ್ತೆ, ಬಟ್ಟೆ ಎಲ್ಲ ಕೆಸರಾಗ್ಬಿಡುತ್ತೆ. ಈ ಕೆರೆಗಳ ತೀರಕ್ಕೆ ಏನನ್ನ ಹೋದರೆ ಕೆರೆಗಳ ಪ್ರಾಂಗಣ ಎಲ್ಲ ಕಡೆ ಕೆಸರಿನಿಂದ ತುಂಬಿಕೊಂಡಿರುತ್ತೆ. ಎಷ್ಟೋ ಕಡೆನೇ ಜೌಗು ಪ್ರದೇಶಗಳಲ್ಲಿ ಈ ಕೆಸರಿನಲ್ಲಿ ಪ್ರಾಣಿಗಳೆಲ್ಲ ಸಿಕ್ಕಾಕ್ಕೊತಾ ಇರುತ್ತೆ, ಕಾಲುಗಳೆಲ್ಲ ಹಿಡ್ಕೊಂಡ್ಬಿಡ್ತಾ ಇರುತ್ತೆ. ಕೆಸರು ಅಂತಕ್ಕಂಥದ್ದು ತುಂಬ ಅದ್ಭುತ.
ಆ ಕೆಸರು ಇಲ್ಲದೆ ಇದ್ದರೆ ನಮಗೆ ಜೀವನನೇ ಇಲ್ಲ. ಯಾಕೆಂದರೆ ನಾವು ಬೆಳೆ ಬೆಳೀತಕ್ಕಂಥದ್ದು ಯಾವುದರಲ್ಲಿ? ಕೆಸರಿನಲ್ಲೇ. ಯಾಕೆಂದರೆ ಕೆಸರು ಗದ್ದೆಗಳಲ್ಲೇ ನಾವು ಜೀವನ ಅಂತಕ್ಕಂಥದ್ದು, ಆಹಾರ ಅಂತಕ್ಕಂಥದ್ದು ಬೆಳ್ಕೋಬೇಕಾಗಿದ್ರೆ ಆ ಕೆಸರು ಗದ್ದೆಗಳ ರೂಪದಲ್ಲಿರ್ತಕ್ಕಂಥವನು, ಕೆಸರಿನ ನೆಲದ ರೂಪದಲ್ಲಿರ್ತಕ್ಕಂಥದ್ದು, ಜೌಗು ಪ್ರದೇಶಗಳ ರೂಪದಲ್ಲಿರ್ತಕ್ಕಂಥವನು ಪರಮೇಶ್ವರ. ಇವೆಲ್ಲ ಏನು ಅಂತಂದರೆ ಶಾಖಾಚಂದ್ರ ನ್ಯಾಯ. ಪರಮಾತ್ಮ ಈ ಋಷಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಪರಮಾತ್ಮನನ್ನು ಶಾಖಾಚಂದ್ರ ನ್ಯಾಯದಿಂದ ತೋರಿಸ್ತಾ ಇದ್ದಾರೆ. ಅಂದರೆ ಎಲ್ಲವೂ ಪರಮೇಶ್ವರನ ಸ್ವರೂಪ ಅಂತ ಹೇಳಿಬಿಟ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಒಂದೊಂದನ್ನೇ ನಮ್ಗೇನು ಮಾಡಿದ್ದಾರೆ, ಟಾರ್ಗೆಟ್ ಮಾಡಿ ತೋರಿಸ್ತಾ ಇದ್ದಾರೆ. ಇದೂ ಪರಮೇಶ್ವರನೇ, ಅದೂ ಪರಮೇಶ್ವರನೇ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಏನನ್ನು ನೋಡಿದ್ರೂ ಕೂಡ ನಮಗೆ ಪರಮೇಶ್ವರನ ಭಾವನೆ ಅಂತಕ್ಕಂಥದ್ದು ಬರ್ತಾ ಇರಬೇಕು. ಹಾಗಾಗಿ ನಮಃ ಸೂಧ್ಯಾಯಚ ಅಂದರೆ ಕೆಸರಿನ ನೆಲ, ಜೌಗು ನೆಲದ ರೂಪದಲ್ಲಿ ಇರತಕ್ಕಂಥವನು. ಸರಸ್ಯಾಯಚ, ಸರಸ್ಯಾಯಚ ಅಂದರೆ ಸರೋವರ, ಕೆರೆ, ಜಲಾನಯನ ಪ್ರದೇಶಗಳು ಇತ್ಯಾದಿಗಳ ರೂಪದಲ್ಲಿರ್ತಕ್ಕಂಥವನು ಪರಮೇಶ್ವರನೇ. ನಾವೆಲ್ಲ ನೋಡಿ ಕೇಳಿರ್ತೀವಿ, ಕೆರೆಯಲ್ಲಿ ಯಾರೋ ಬಿದ್ದು ಸತ್ತೋಗ್ಬಿಟ್ರು, ಈಜೋಕೆ ಹೋಗಿ ಸತ್ತೋಗ್ಬಿಟ್ರಂತೆ. ಆಮೇಲೆ ರೈತರು ಮಾಡಿರ್ತಕ್ಕಂಥದ್ದು ಏನು, ಕೃಷಿ ಹೊಂಡದಲ್ಲಿ ಯಾರೋ ನೀರು ಕುಡಿಯೋಕೆ ಹೋಗಿ ಕಾಲು ಜಾರಿ ಬಿದ್ದು ಸತ್ತೋಗ್ಬಿಟ್ರಂತೆ. ಇವೆಲ್ಲ ರುದ್ರನ ಚೇಷ್ಟೆಗಳಿವೆಲ್ಲ ಕೂಡ. ಅಂದರೆ ರುದ್ರ ಎಲ್ಲ ಕಡೆ ವ್ಯಾಪಿಸ್ಕೊಂಡಿರ್ತಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸರೋವರದ ರೂಪಗಳಲ್ಲಿರ್ತಕ್ಕಂಥವನು, ಕೆರೆಗಳ ರೂಪದಲ್ಲಿರ್ತಕ್ಕಂಥವನು, ಜಲಾನಯನ ಪ್ರದೇಶಗಳ ರೂಪದಲ್ಲಿರ್ತಕ್ಕಂಥವನು ಪರಮೇಶ್ವರ. ಹಾಗಾಗಿ ಅಪಾರವಾಗಿ ನೀರು ತುಂಬಿರ್ತಕ್ಕಂಥ ಇಂತಹ ಸರೋವರಗಳನ್ನು ಕಂಡಾಗ ಫಸ್ಟ್ ನಮಸ್ಕಾರ ಮಾಡಬೇಕು. ಹೇ ರುದ್ರ, ಈ ಕೆರೆಗಳ ರೂಪದಲ್ಲಿ, ಜಲಾನಯನ ಪ್ರದೇಶಗಳ ರೂಪದಲ್ಲಿ ಇದೆಯಾ. ಆಮೇಲೆ ಡ್ಯಾಮುಗಳು, ದೊಡ್ಡ ದೊಡ್ಡ ಡ್ಯಾಮ್ಗಳು ನಾವು ನೋಡಿರ್ತೀವಿ, ಎಷ್ಟು ನೀರು ಅಂತಕ್ಕಂಥದ್ದು ಶೇಖರಣೆ ಆಗಿರುತ್ತೆ. ಅದೆಲ್ಲ ಕೂಡ ಪರಮೇಶ್ವರನ ಒಂದು ವಿಭೂತಿನೇ. ಅದಕ್ಕೆ ನೋಡಿ ನಮ್ಮಲ್ಲಿ ಡ್ಯಾಮ್ ತುಂಬಿದಾಗ ಏನು ಮಾಡ್ತಾರೆ, ಮರದ ಬಾಗ್ನ, ಅರಿಶಿನ ಕುಂಕುಮ ಎಲ್ಲ ಹಾಕಿ ನಮಸ್ಕಾರ ಮಾಡ್ತಾರೆ. ಅಂದರೆ ಪರಮೇಶ್ವರನ ಸ್ವರೂಪ ಅಂತ ಹೇಳ್ಬಿಟ್ಟು ಅಂತ. ಸರೋವರ, ಕೆರೆ, ಜಲಾನಯನ ಪ್ರದೇಶಗಳ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರ. ನಮೋ ನಾದ್ಯಾಯಚ, ನದಿಗಳ ರೂಪದಲ್ಲಿ. ನದ, ನದಿ ಎರಡಿದೆ ಗೊತ್ತಾ? ನದ, ನದಿ ಅಂತ ಎರಡಿದೆ. ನದಕ್ಕೂ ನದಿಗೂ ಏನು ವ್ಯತ್ಯಾಸ ಇದೆ? ನದ, ನದಿ ಕೇಳಿದೀವಲ್ವ ನಾವೆಲ್ಲ ಕೂಡ. ನದಿಗೂ ನದಕ್ಕೂ ಏನು ವ್ಯತ್ಯಾಸ ಅಂತಂದರೆ, ಯಾವುದು ಪಶ್ಚಿಮಕ್ಕೆ ಹರಿಯುತ್ತೋ ಅದೆಲ್ಲ ನದಗಳು, ನದಗಳು ಅವೆಲ್ಲ ಕೂಡ. ಯಾವುದು ಪೂರ್ವಕ್ಕೆ ಹರಿಯುತ್ತೆ ಅದೆಲ್ಲ ಕೂಡ ನದಿಗಳು. ನದಿ ಅನ್ನೋದು ಸ್ತ್ರೀ ರೂಪ, ನದ ಅನ್ನೋದು ಪುರುಷ ರೂಪ. ಅದಕ್ಕೆ ನಮ್ಮಲ್ಲಿ ಏನು ಮಾಡ್ತಾರೆ, ಪಶ್ಚಿಮ ವಾಹಿನಿ ಅಂತ ಕರೀತಾರೆ. ಯಾರಾದರೂ ಈ ಅಸ್ಥಿಕೆಗಳನ್ನು ಬಿಡಬೇಕಾದ್ರೆ ಪಶ್ಚಿಮ ವಾಹಿನಿಗೆ ಹುಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಅಂದರೆ ಎಲ್ಲಿ ಪಶ್ಚಿಮ ವಾಹಿನಿಗೆ ಅಸ್ಥಿಕೆಗಳನ್ನು ಬಿಟ್ಟವ್ರಿಗೆ ಮತ್ತೆ ಅವರು ಪುನರಾವೃತ್ತಿ ಇರೋದಿಲ್ಲ ಅಂತ. ಅಂದರೆ ಪುನಃ ಅವರು ಈ ಪ್ರಪಂಚಕ್ಕೆ ಬರೋದಿಲ್ಲ ಅಂತಕ್ಕಂಥ ಒಂದು ನಂಬಿಕೆ. ಹಾಗಾಗಿ ಪಶ್ಚಿಮ ವಾಹಿನಿಗೆ ಬಿಡ್ತಾರೆ. ಪಶ್ಚಿಮ ವಾಹಿನಿಗಳಲ್ಲಿ ತೊಗೊಂಡೋಗಿ ಬಿಡ್ತಕ್ಕಂಥ ಒಂದು ಪದ್ಧತಿ ಇದೆ. ನಾವೇನು ಮಾಡಿದ್ದೀವಿ, ಪಶ್ಚಿಮ ವಾಹಿನಿಗಳು ಯಾವ್ಯಾವುದು, ಸಿಂಧು, ಆಮೇಲೆ ಸಟ್ಲೇಜು, ಆಮೇಲೆ ನರ್ಮದಾ, ಇವೆಲ್ಲ ಕೂಡ ನದಗಳು. ಇವೆಲ್ಲ ಕೂಡ ಅಂದರೆ ಎಲ್ಲ ಪಶ್ಚಿಮಕ್ಕೆ ಹರಿತಾ ಇರ್ತಕ್ಕಂಥ ಇದು ಏನು ಜಲಾಶಯಗಳು. ಆಮೇಲೆ ಇನ್ನು ಮಿಕ್ಕಿದ್ದು ಗಂಗಾ, ಗೋದಾವರಿ ಇವೆಲ್ಲ ಕೂಡ ಪೂರ್ವಕ್ಕೆ ಹರಿತಾ ಇರ್ತಕ್ಕಂಥದ್ದು. ಕಾವೇರಿ ಅವೆಲ್ಲ ಕೂಡ ಪೂರ್ವಕ್ಕೆ ಹರಿತಾ ಇರ್ತಕ್ಕಂಥದ್ದು. ಬಟ್ ನಾವು ಅದನ್ನೇ ಹುಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಏನು ಮಾಡ್ತಾರೆ, ಎಲ್ಲಿ ನದಿ ಪಶ್ಚಿಮಕ್ಕೆ ತಿರುಗುತ್ತೋ ಅದನ್ನೇ ಪಶ್ಚಿಮ ವಾಹಿನಿ ಅಂತೇಳ್ಬಿಟ್ಟು ಅಲ್ಲೇ ತೊಗೊಂಡೋಗಿ ಬಿಟ್ಬಿಡ್ತಾರೆ. ಹಾಗೆ ಲೆಕ್ಕಕ್ಕೆ ತೊಗೊಂಡ್ರೆ ನಮಗಿಲ್ಲಿ ನಮ್ಮ ಇದಿದೆಯಲ್ಲ, ಯಾವುದು ಈ ನಮ್ಮ ಡಾಕ್ಟರ್ ಸಾಹೇಬ್ರದ್ದು ಇದೆಯಲ್ಲ, ಯಾವುದದು ಪ್ಲೇಸ್ ಅದು? ರವೀಂದ್ರ ಹಾಸ್ಪಿಟ್ಲ ಇದೆಯಲ್ಲ, ಅಲ್ಲಿ ಕೂಡ ನಮ್ಮ ಚಿತ್ರಾವತಿ ಪಶ್ಚಿಮ ವಾಹಿನಿಯಾಗಿ ಹರಿಯುತ್ತೆ, ಪಶ್ಚಿಮ ವಾಹಿನಿಯಾಗಿ ಹರಿಯುತ್ತೆ ಅಲ್ಲೂ ಕೂಡ. ಹಾಗಾಗಿ ಎಲ್ಲಿ ಪಶ್ಚಿಮಕ್ಕೆ ಹರಿಯುತ್ತೆ ಅದೆಲ್ಲ ಪಶ್ಚಿಮ ವಾಹಿನಿನೇ. ಅದನ್ನು ನದಗಳು ಅಂತ ಕರೀತಾರೆ. ಗಂಗಾ ಮಾತಾ ಅನ್ನಬಾರ್ದು, ಗಂಗಾ ಪಿತಾ ಅನ್ಬೇಕು ಅವಾಗ. ನದಗಳು, ನದಿಗಳು ಅಂತ ಎರಡಿರುತ್ತೆ. ಎಲ್ಲಿ ನದಗಳು ಅಂದರೆ ಪಶ್ಚಿಮಕ್ಕೆ ಯಾವ್ಯಾವ್ದು ಹರಿಯುತ್ತೆ ಅದೆಲ್ಲ ಗಂಡು ಸ್ವರೂಪ ಅಂತ ನದಗಳು. ಅದು ಎಲ್ಲಿ ಪೂರ್ವಕ್ಕೆ ಹರಿಯುತ್ತೆ ಅವೆಲ್ಲ ಕೂಡ ನದಿಗಳು ಅಂತ. ಅದು ನದಿ ಅಷ್ಟೇ. ಅದೇ ಪಶ್ಚಿಮ ಇಲ್ಲ ಇಲ್ಲ ಇಲ್ಲ, ನಾವು ಅದನ್ನ ಹಂಗೆ ಮಾಡ್ಕೊಂಡಿದೀವಿ ಅಷ್ಟೇ ಹೊರತಾಗಿ ಯಾವ್ಯಾವುದು ಪೂರ್ವ ವಾಹಿನಿಯಾಗಿ ಹರಿಯುತ್ತೆ ಅದೆಲ್ಲ ನದಿಗಳು, ಯಾವ್ಯಾವುದು ಪಶ್ಚಿಮ ವಾಹಿನಿಯಾಗಿ ಹರಿಯುತ್ತೆ ಅದೆಲ್ಲ ಕೂಡ ನದಗಳು. ಹಾಗಾಗಿ ನದಗಳು, ನದಿಗಳು ಎರಡೂ ರೂಪದಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥವನು ಪರಮೇಶ್ವರನೇ. ಏನೋ ತೋಪು ಅಂತ ಬಳ್ಳಾಯಪ್ಪನ ತೋಟನೋ ಏನೋ ಅಂತಾರೆ ಅದನ್ನು. ಕರೆಕ್ಟ್, ಬಳ್ಳಾಯಪ್ಪನ ತೋಟ ಅಂತ ಹೇಳ್ಬಿಟ್ಟು ಏನೋ ಕರೀತಾರೆ. ಅಲ್ಲಿ ನಮ್ಮ ಚಿತ್ರಾವತಿ ನದಿ ಪಶ್ಚಿಮಕ್ಕೆ ಹರಿಯುತ್ತೆ, ಅದ್ಭುತವಾಗಿದೆ ಅಲ್ಲಿ. ಪಶ್ಚಿಮಕ್ಕೆ ಹರಿಯುತ್ತೆ.
ಆಯ್ತಾ. ನದಿಗಳ ಸ್ವರೂಪದಲ್ಲಿ ಇರ್ತಕ್ಕಂಥವನು. ನಮೋ ನಾಧ್ಯಾಯಚ ಅಂದ್ರೆ ನದಿಗಳ ಸ್ವರೂಪದಲ್ಲಿ ಇರ್ತಕ್ಕಂಥ ಅಭಿಮಾನಿ ದೇವತೆ, ಆ ನದಿ ಸ್ವರೂಪಗಳಲ್ಲಿ ಇರ್ತಕ್ಕಂಥವನು. ಇವಾಗ ಗಂಗಾ ನದಿ ಅಂತ ಕರಿತೀವಿ, ಆ ಗಂಗಾ ಅಂತ ಕರೆಸ್ಕೊಂತ ಇರ್ತಕ್ಕಂಥವನು ಪರಮೇಶ್ವರನೇ. ಯಮುನಾ ಅಂತ ಕರೆಸ್ಕೊಂತ ಇರ್ತಕ್ಕಂಥವನು ಪರಮೇಶ್ವರನೇ. ವರುಣ ಅಂತ ಕರೆಸ್ಕೊಂತ ಇರ್ತಕ್ಕಂಥವನು ಪರಮೇಶ್ವರನೇ. ನಾವು ಏನೇನು ರೂಪಗಳಲ್ಲಿ ಏನೇನು ಹೆಸರುಗಳಲ್ಲಿ ಅವನನ್ನು ಆರಾಧಿಸ್ತಾ ಇದ್ದೀವೋ ಅದೆಲ್ಲ ಪರಮೇಶ್ವರನೇ. ಹಾಗಾಗಿ ನದಿಗಳ ರೂಪದಲ್ಲಿ ಹರಿತಾ ಇರ್ತಕ್ಕಂಥವನು ಪರಮೇಶ್ವರ. ವೈಶಂತಾಯಚ ಅಂತಕ್ಕಂಥದ್ದು ಇನ್ನೊಂದು ಪದ, 20ನೇ ಮಂತ್ರ. ವೈಶಂತಾಯಚ ಅಂದರೆ ಚಿಕ್ಕ ಚಿಕ್ಕ ನದಿ ಹರಿವುಗಳ ರೂಪದಲ್ಲಿ ಇರ್ತಕ್ಕಂಥವನು. ಇವಾಗ ನಮ್ಮ ಚಿತ್ರಾವತಿ ಜೀವನದಿ ಅಲ್ಲ, ಚಿಕ್ಕ ನದಿ. ಅದು ಮಳೆಗಾಲದಲ್ಲಿ ಹರಿಯುತ್ತೆ, ಆಮೇಲೆ ತಟಸ್ಥ ಆಗಿಬಿಡುತ್ತೆ. ಅದನ್ನು ಚಿಕ್ಕ ಚಿಕ್ಕ ನದಿ ಸ್ವರೂಪಗಳು ಅಂತ ಕರೀತಾರೆ. ಉದಾಹರಣೆಗೆ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರೆ ಆ ಸುಬ್ರಹ್ಮಣ್ಯ ದೇವಸ್ಥಾನದ ಎದುರುಗಾನೆ ದರ್ಪಣ ತೀರ್ಥ ಅಂತ ಹರಿಯುತ್ತೆ, ಅದು ಚಿಕ್ಕ ನದಿ. ಕುಮಾರಧಾರೆ ತುಂಬ ದುಮ್ಮಿಕ್ಕಿ ಹರಿಯುತ್ತೆ, ದೊಡ್ಡ ನದಿ ಅದು. ಆದರೆ ದರ್ಪಣ ತೀರ್ಥ ಚಿಕ್ಕದಾಗಿ ಹರಿಯತಕ್ಕಂಥ ನದಿ. ಜೀವನದಿಗಳು ಬೇರೆ, ಮಾಮೂಲು ನದಿಗಳಂದರೆ ಮಳೆಗಾಲದಲ್ಲಿ ಮಾತ್ರ ಹರ್ಕೊಂಡು ಹೋಗ್ತಾ ಇರ್ತಕ್ಕಂಥ ನದಿಗಳು. ಇವಾಗ ನಮ್ಮ ಚಿತ್ರಾವತಿ, ಆಮೇಲೆ ಗುಡಿಬಂಡೆನಲ್ಲಿ ಹರಿತಾ ಇರ್ತಕ್ಕಂಥ ಕುಶಾವತಿ ನದಿ, ಆಮೇಲೆ ಗೌರಿಬಿದನೂರಲ್ಲಿ ಹರಿತಕ್ಕಂಥದ್ದು ಪಿನಾಕಿನಿ, ಆಮೇಲೆ ಇದು ಯಾವುದು ಅರ್ಕಾವತಿ, ಪಾಪಾಗ್ನಿ, ಬಿಸಾಗ್ನಿ, ಇವೆಲ್ಲ ಕೂಡ ನದಿ ಹೆಸರುಗಳು. ಇವೆಲ್ಲ ಕೂಡ ಈ ಪಾಪಾಗ್ನಿ ಅಂದರೆ ಗೊತ್ತು. ಒಂದ್ಸಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣ ಅವರು ಏನು ಮಾಡಿದ್ರು ಅಂದರೆ ಬಿಸಾಗ್ನಿ ಅಂತ ಹೇಳಿದ್ರು. ಈ ಬಿಸಾಗ್ನಿಗೆ ಅರ್ಥ ನಂಗೆ ಗೊತ್ತಾಗಲಿಲ್ಲ. ಆಮೇಲೆ ಅದನ್ನೆಲ್ಲ ವಿಚಾರಿಸ್ಕೊಂಡಾಗ ಗೊತ್ತಾಯಿತು. ಬಿಸಾಗ್ನಿ ಅಂದರೆ ಏನು ಅಂದರೆ ಈ ತಪನ ಮಾಡ್ತಕ್ಕಂಥದ್ದು, ಏನು ತಪ್ಪಿಸ್ತಕ್ಕಂಥದ್ದು, ಅಂದರೆ ನಮ್ಮನ್ನು ಯಾತನಾಮಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಬಿಸಾಗ್ನಿ ಅಂತ ಹೇಳ್ಬಿಟ್ಟು ಅಂತ. ಈ ಪಾಪಾಗ್ನಿ ಬಿಸಾಗ್ನಿ ಅಂದರೆ ಪಾಪಕ್ಕೆ ಅಗ್ನಿ ಮತ್ತು ತಾಪತ್ರಯಗಳಿಗೆ ಅಗ್ನಿ ಯಾವುದೋ ಅದೇ ಪಾಪಾಗ್ನಿ ಬಿಸಾಗ್ನಿ ಅಂತ ಹೇಳ್ಬಿಟ್ಟು ಅಂತ. ಹೀಗೆ ಈ ಸಣ್ಣ ಸಣ್ಣ ನದಿ ರೂಪಗಳಲ್ಲಿ ಇರ್ತಕ್ಕಂಥ ಅವನು ಪರಮೇಶ್ವರನೇ. ನಮಃ ಕೂಪ್ಯಾಯಚ ಅಂದರೆ ಬಾವಿಗಳು. ನಾವೆಲ್ಲ ನೋಡಿರ್ತೀವಿ ಈ ಹಿಂದಿನ ಕಾಲದಲ್ಲಿ, ಇವಾಗಿಲ್ಲ ಬಿಡಿ, ಓಪನ್ ವೆಲ್ಸ್ ಇರೋದು ಇವಾಗೆಲ್ಲ ಬೋರ್, ಕೂಪ ಮಂಡೂಕ ಇವೆಲ್ಲ ನಾವು ಕೇಳಿರ್ತೀವಿ. ಕೂಪ ಅಂತಂದರೆ ಬಾವಿಗಳು, ಓಪನ್ ವೆಲ್ಸ್ ಅಂತ ಹೇಳ್ಬಿಟ್ಟು ಅಂತ, ಅಂದರೆ ತೆರೆದ ಬಾವಿಗಳು ಅಂತ ಹೇಳ್ಬಿಟ್ಟು ಅಂತ. ಹಿಂದಿನ ಕಾಲದಲ್ಲಿ ಎಲ್ಲ ಹೊಲ ಗದ್ದೆಗಳಲ್ಲೂ ಇರೋದು, ಮನೆಗಳಲ್ಲೂ ಕೂಡ ಅದನ್ನು ಮಾಡ್ಕೊಂಡಿರ್ತಕ್ಕಂಥವ್ರು. ಸೇದೋ ಬಾವಿಗಳು ಅಂತ, ಕುಡಿಯೋ ನೀರೆಲ್ಲ ಅಲ್ಲಿಂದನೇ ತಂದ್ಕೊಡ್ತಕ್ಕಂಥದ್ದು. ಈ ಬಾವಿಗಳ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರನೇ. ಇವಾಗ ಆ ಬಾವಿಗಳು ನೋಡೋಕ್ಕಾಗಲ್ಲ. ಇವಾಗೆಲ್ಲ ಏನಾಗಿದೆ, ಬೋರ್ವೆಲ್ಗಳು, ಬಾವಿಗಳು ಕೊಳವೆ ಬಾವಿಗಳಾಗಿದೆ. ಇವಾಗ ಆ ಕೊಳವೆ ಬಾವಿಗಳ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರನೇ ಅಂತ ತಿಳ್ಕೊಳ್ಳೋಣ. ಈ ಗಂಗಾ ಪೂಜೆ ಮಾಡಬೇಕಾದ್ರೆ ಕೆಲವರೆಲ್ಲ ಬೋರ್ ಹತ್ರಕ್ಕೆ ಬಂದ್ಬಿಟ್ಟು ಆ ಬೋರ್ಗೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅದನ್ನು ನಾವು ನೋಡಿರ್ತೀವಿ. ಹಾಗಾಗಿ ಈ ಬಾವಿಗಳ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರನೇ. ವಾಪಿ ಕೂಪ ತಟಾಕ ಅಂತ ಕರೀತಾರೆ, ಕೇಳಿದ್ರಾ? ವಾಪಿ ಕೂಪ ತಟಾಕ, ಅದಕ್ಕೆ ಜ್ಞಾನ ವಾಪಿ ಅಂತ ಕರೀತಾರೆ ನೋಡಿ. ಜ್ಞಾನ ವಾಪಿ ಅಂತಂದರೆ ಅದೊಂದು ಬಾವಿ ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ಬಾವಿ ಒಳಗೆ ಶಿವಲಿಂಗ ಇರ್ತಕ್ಕಂಥದ್ದು. ಹಾಗಾಗಿ ವಾಪಿ ಕೂಪ ತಟಾಕ ಆ ರೂಪದಲ್ಲೆಲ್ಲ ಇರ್ತಕ್ಕಂಥ ಅವನು ಪರಮೇಶ್ವರನೇ ಅಂತ ಹೇಳ್ಬಿಟ್ಟು ಅಂತ. ಕಾಶಿನಲ್ಲಿ ಈ ಅನ್ನಮಯ್ಯ ಒಂದು ಕಡೆ ಹೇಳ್ತಾರೆ, ಎಂತ ಮಾತ್ರ ಮುನ ಯವ್ವರು ತಲಚಿನ ಅಂತ ಮಾತ್ರಮೇ ನೀವು. ಕೇಳಿದೀವಿ ನಾವೆಲ್ಲ ಕೂಡ ಅದು ಕೀರ್ತನೆ. ಅದ್ರಲ್ಲಿ ಹೇಳ್ತಾರೆ, ನೀವಲನ ಕೊರತೇಲೇದು ಮರಿ ನೀರು ಕೊಲದಿ ತಾಮರಪು ಆಮಲ ಭಾಗೀರಥಿ ಸರಿ ಬಾವುಲ ಆ ಜಲಮೇ ಯೂರಿನ ಎಟ್ಟು ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಈ ಗಂಗಾ ನದಿ ತೀರದಲ್ಲಿ ಬಾವಿಗಳನ್ನು ಅಗೀತಾರಂತೆ. ಹಾಗಾದರೆ ಆ ಬಾವಿಗಳಲ್ಲಿ ಬರ್ತಕ್ಕಂಥ ನೀರು ಯಾವ ನೀರು? ಗಂಗಾ ನದಿ ನೀರೇ ತಾನೆ, ಅಲ್ಲೂ ಊರ್ತಕ್ಕಂಥದ್ದು ಗಂಗಾ ನದಿ ನೀರೇ. ಅದಕ್ಕೆ ನೀವಲನ ಕೊರತೆಯೇ ಇದು ಅಪ್ಪ, ನಿನ್ನಿಂದ ನಮ್ಗೆ ಯಾವ ಕೊರತೆಯೂ ಇಲ್ಲ. ಯಾಕೆಂದ್ರೆ ಇರ್ತಕ್ಕಂಥದ್ದು ಒಂದೇ ಶಕ್ತಿ, ಪರಬ್ರಹ್ಮ ಶಕ್ತಿ, ಪರಮಾತ್ಮ. ಆ ಪರಮಾತ್ಮ ಅಂತಕ್ಕಂಥ ಶಕ್ತಿನೇ ನಾನಾ ರೂಪಗಳಲ್ಲಿ ನಾನಾ ನಾಮಗಳಲ್ಲಿ ನಮಗೆ ತೋರ್ಕೊತಾ ಇದೆ ಅನ್ನೋದನ್ನು ಹೇಳೋದಕ್ಕೆ ಅನ್ನಮಯ್ಯ ಏನು ಹೇಳ್ತಾರೆ, ನೀವಲನ ಕೊರತೆಲೇದು ಮರಿ ನೀರು ಕೊಲದಿ ತಾಮರಪು ಆಮಲ ಭಾಗೀರಥಿ ಅಂದರೆ ನದಿ, ಗಂಗಾ ನದಿ. ಆಮಲ ಭಾಗೀರಥಿ ಸರಿ ಬಾವುಲ ಅಂದರೆ ಅದರ ಮುಖದ ಭೂಮಿಗಳಲ್ಲಿ ತೋಡಿರ್ತಕ್ಕಂಥ ಬಾವಿಗಳಲ್ಲಿ ಅಂತ. ಸರಿ ಬಾವುಲ ಆ ಜಲಮೇ ಊರಿನ ಎಟ್ಟು. ಹೆಂಗೆ ಗಂಗಾ ನದಿ ತೀರದಲ್ಲಿ ತೋಡಿರ್ತಕ್ಕಂಥ ಬಾವಿಗಳಲ್ಲಿ ಆ ಗಂಗಾ ನದಿಯ ಜಲನೇ ಮತ್ತೆ ಅದರೊಳಗೆ ಊರುತ್ತೋ, ಅದೇ ಥರನೇ ಪರಮೇಶ್ವರ ನೀನೊಬ್ಬನೇ ಅಂತಕ್ಕಂಥದ್ದು ನನಗೆ ಗೊತ್ತು. ಎಲ್ಲ ರೂಪಗಳಲ್ಲಿ, ಎಲ್ಲ ನಾಮಗಳಲ್ಲಿ, ಎಲ್ಲ ಒಂದು ಮಾಧ್ಯಮಗಳಿಂದ, ಎಲ್ಲ ಪಥಗಳಿಂದ ಆರಾಧಿಸಲ್ಪಡ್ತಾ ಇರ್ತಕ್ಕಂಥ ಅವನು ನೀನೊಬ್ಬನೇ. ಇಬ್ಬರು ಅಂತಕ್ಕಂಥ ಭಗವಂತ ಇಲ್ಲ, ಇರೋನು ಒಬ್ಬನೇ ಭಗವಂತ. ಹಾಗಾಗಿ ಅದನ್ನು ಅನ್ನಮಯ್ಯ ಹೇಳ್ತಾರೆ. ಅದು ಕೂಡ ಇವಾಗ ಇಲ್ಲಿ ಜ್ಞಾಪಿಸ್ಕೋಬೋದು. ಅವಟ್ಯಾಯಚ ಅಂತಕ್ಕಂಥದ್ದು ಇನ್ನೊಂದು ವರ್ಡು. ಅವಟ್ಯಾಯಚ ಅಂದರೆ ನೀರಿನ ಗುಂಡಿಗಳ ರೂಪನು ಅಂತ ಬಿಟ್ಟದ. ಈ ಮಳೆಗಾಲದಲ್ಲಿ ಏನಾಗುತ್ತೆ, ಅಕ್ಕಪಕ್ಕ ಏನೋ ಗುಂಡಿಗಳು ತೋಡಿರ್ತಾರೆ,
ಆ ಗುಂಡಿಗಳಲ್ಲಿ ಏನಾಗೋಗಿರುತ್ತೆ, ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ, ಮಳೆ ಬಂದು ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ. ಆಮೇಲೆ ಏನಾಗುತ್ತೆ, ನಿಧಾನಕ್ಕೆ ಅದೇನಾಗುತ್ತೆ, ಹಿಂಗೋಗುತ್ತೆ, ಬತ್ತೋಗುತ್ತೆ. ಆ ನೀರಿನ ಗುಂಡಿಗಳ ರೂಪದಲ್ಲಿರ್ತಕ್ಕಂಥ ಅವನು, ತಾತ್ಕಾಲಿಕವಾಗಿ ನೀರು ತುಂಬಿಕೊಂಡಿರ್ತಕ್ಕಂಥ ಗುಂಡಿಗಳ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರನೇ. ಮನೆಯಲ್ಲಿ ಬಿಂದಿಗೆಗಳಲ್ಲಿ, ಕ್ಯಾನ್ಗಳಲ್ಲಿ ನೀರು ತುಂಬಿಟ್ಟಿರ್ತೀವಿ, ಅದು ಯಾವ ರೂಪ? ಪರಮೇಶ್ವರಂದೇ ರೂಪ. ಬಚ್ಚಲ ಮನೆಯಲ್ಲಿ ತೊಟ್ಟಿ ತುಂಬ ನೀರು ತುಂಬಿಟ್ಟಿರ್ತೀವಿ, ಅದು ಯಾವ ರೂಪ? ಪರಮೇಶ್ವರಂದೇ ರೂಪ. ಅದಕ್ಕೆ ಮನೆಯೇ ಮಂತ್ರಾಲಯವು, ಬಚ್ಚಲೇ ಗಂಗಾ ನದಿಯು, ಅಲ್ಲೇ ಕಳೆಯಿತು ಪಾಪಗಳೆಲ್ಲ ಅಂತ ಹೇಳ್ತಾರೆ. ಅಂದರೆ ನಾವೇನ ಶ್ರದ್ಧಾ ಭಕ್ತಿಗಳಿಂದ ಹೋಗಿ ಸ್ನಾನ ಮಾಡಿದ್ರೆ ಬಚ್ಚಲ ಮನೆಯಲ್ಲೇ ಗಂಗಾ ನದಿ ಅಂತಕ್ಕಂಥದ್ದು ನಮಗೆ ಆವಿರ್ಭವಿಸುತ್ತೆ. ಅದಕ್ಕೆ ಸ್ನಾನ ಮಾಡೋಕ್ಕೆ ಮುಂಚೆ ಏನು ಹೇಳ್ಕೋಬೇಕು? ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವಪಾಪೇಭ್ಯೋ ವಿಷ್ಣುಲೋಕಂ ಸಗಚ್ಚತಿ ಅಂತ ಹೇಳ್ಬಿಟ್ಟು, ಜಬ್ ಮನಚಂಗ ಕಟೋತಿಮೆ ಗಂಗಾ ಅಂತ ಹೇಳ್ಬಿಟ್ಟು ಅಂತ ಇವೆಲ್ಲ ನಾವು ಕಥೆಗಳೆಲ್ಲ ಹಿಂದೆ ಎಲ್ಲ ಹೇಳ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಮನಸ್ಸೊಂದು ಶುದ್ಧವಾಗಿದ್ದರೆ ನಾವು ಎಲ್ಲಿದ್ರೆ ಅಲ್ಲಿಗೆ ಗಂಗಾ ಅಂತಕ್ಕಂಥದ್ದು, ಸಪ್ತ ತೀರ್ಥಗಳು ಅಂತಕ್ಕಂಥದ್ದು ಆವಿರ್ಭವಿಸುತ್ತೆ. ಯಾಕೆ ಅಂದರೆ ಇದೆಲ್ಲದರ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರನೇ. ಅವಟ್ಯಾಯಚ, ನೀರಿನ ಗುಂಡಿಗಳ ರೂಪದಲ್ಲಿ ಇರ್ತಕ್ಕಂಥ ಅವನು ಅಂತ. ನಮೋ ವರ್ಷಾಯಚ, ನಮೋ ವರ್ಷಾಯಚ. ವರ್ಷಾಯಚ ಅಂದರೆ ಮಳೆ ನೀರು. ಮಳೆ ನೀರು ನಾವು ಇವತ್ತು ನೋಡಿ, ಮಳೆ ಏನನ್ನ ಆದರೆ ಮಳೆ ನೀರನ್ನು ನಾವು ನೋಡ್ತಾ ಇರ್ತೀವಿ. ಈ ಮಳೆ ನೀರನ್ನು ನೋಡಿದಾಗ, ಆ ಮಳೆ ಬರೋವಾಗ ನಾವು ನಮಸ್ಕಾರ ಮಾಡಬೇಕು. ಯಾಕೆಂದರೆ ಆ ಮಳೆಯ ರೂಪದಲ್ಲಿ ಸುರಿತಾ ಇರ್ತಕ್ಕಂಥವನು ಪರಮೇಶ್ವರನೇ. ಆ ಮಳೆ ನಮ್ಮ ತಲೆ ಮೇಲೆ ಬಿದ್ದರೆ ಅಸಹ್ಯ ಪಟ್ಕೋಬಾರ್ದು. ನಾವೇನು ಮಾಡ್ತೀವಿ? ಕರ್ಮಾನಿಕೆ ಓರಿಸ್ತಾರಂಟ, ಧರ್ಮಾನಿಕೆ ಓರಿಸ್ತಾರಂಟ. ಎಷ್ಟು ಬಿಸಿಲಿದ್ರೂ ಕೂಡ ನಾವೇನು ಮಾಡ್ತೀವಿ? ನಡ್ಕೊಂಡು ಹೋಗ್ತಾ ಇರ್ತೀವಿ, ನಮಗೇನು ಆಗಲಿಲ್ಲ ಅಂತ ನಡ್ಕೊಂಡು ಹೋಗ್ತಾ ಇರ್ತೀವಿ. 4 ಮಳೆ ಹನಿ ಬೀಳೋ ಅಷ್ಟೊತ್ತಿಗೆ ಪಕ್ಕಕ್ಕೆ ಓಡೋಗ್ಬಿಡ್ತೀವಿ. ಅಯ್ಯೋ ಮಳೆ ಬಂತು ಮಳೆ ಬಂತು ಮಳೆ ಬಂತು ಅಂತ. ಅದಕ್ಕೆ ಕರ್ಮಾನಿಕೆ ಓರಿಸ್ತಾರು, ಧರ್ಮಾನಿಕೆ ಓರ್ಚರು ಅಂತ ಹೇಳ್ಬಿಟ್ಟಂತ. ಯಾಕೆ ಅಂತಂದರೆ ಈ ಮಳೆ ಅಂತಕ್ಕಂಥದ್ದು ಸಾಮಾನ್ಯ ಅಲ್ವಂತೆ. ಎಷ್ಟೋ ಪುಣ್ಯದ ಫಲ ಮಳೆ ರೂಪದಲ್ಲಿ ಬೀಳ್ತಾ ಇರ್ತಕ್ಕಂಥದ್ದು. ಇದು ಯಜ್ಞ ಫಲ. ಮಳೆ ಬೀಳ್ತಾ ಇದೆ ಅಂದರೆ ಯಜ್ಞದ ಫಲ. ಅದಕ್ಕೆ ಭಗವಂತನ ಏನು ಹೇಳ್ತಾನೆ ಭಗವದ್ಗೀತೆಯಲ್ಲಿ? ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ ಅಂತ ಹೇಳ್ತಾರೆ. ಅಂದರೆ ಈ ಮಳೆ ಅಂತಕ್ಕಂಥದ್ದು ಎಲ್ಲಿಂದ ಬೀಳ್ತಾ ಇದೆ? ಯಜ್ಞಗಳ ಫಲ. ಯಜ್ಞಗಳ ಫಲ ಮಳೆ ರೂಪದಲ್ಲಿ ಬೀಳ್ತಾ ಇರುತ್ತೆ. ಹಾಗಾಗಿ ಮಳೆ ತಲೆ ಮೇಲೆ ಬಿದ್ದಾಗ ಬೈಕೋಬಾರ್ದು. ಆಹಾ, ಯಜ್ಞದ ಫಲ ನನ್ನ ಮೇಲೆ ಸುರಿತಾ ಇದೆ ಅಂತ ಹೇಳ್ಬಿಟ್ಟು ಆನಂದ ಪಡಬೇಕಂತೆ. 1-2 ಹನಿಯನ್ನು ಬೀಳಿಸ್ಕೋಬೇಕಂತೆ. ಹಾಗಾಗಿ ನಮೋ ವರ್ಷಾಯಚ, ಮಳೆಯ ರೂಪದಲ್ಲಿ ಸುರಿತಾ ಇರತಕ್ಕಂಥ ಅವನು ಪರಮೇಶ್ವರನೇ. ಅವರ್ಷಾಯಚ, ವರ್ಷಾಯಚ ಅಂದರೆ ಗೊತ್ತಲ್ವ? ಮಳೆ ನೀರು. ಅವರ್ಷಾಯಚ ಅಂದರೆ ಮಳೆ ನೀರಲ್ಲದ್ದು. ಮಳೆ ನೀರಲ್ಲದ್ದು ಯಾವ್ದ್ಯಾವುದು ಯೋಚನೆ ಮಾಡಿ ನೋಡೋಣ. ಮಳೆಯ ನೀರಲ್ಲದ್ದು ಯಾವ್ದ್ಯಾವುದು ಅಂದರೆ ಹಣ್ಣಿನ ರಸ. ಮನೆಯಲ್ಲಿ ಏನು ಮಾಡ್ತಾರೆ? ಕೂತ್ಕೊಂಡಿರ್ತೀವಿ, ಅಯ್ಯೋ ಸುಸ್ತಾಗ್ತಾ ಇದೆಯಾ ಅಂತಂದರೆ ಹೆಂಡತಿ ಏನು ಮಾಡ್ತಾಳೆ? ಯಾವುದೋ ಒಂದು ಹಣ್ಣು ಮಿಕ್ಸಿಗೆ ಆಡಿಸ್ಬಿಟ್ಟು ಜ್ಯೂಸ್ ತಂದು ಕೊಡ್ತಾಳೆ. ಕ್ಯಾರೆಟ್ ಜ್ಯೂಸ್ ಕುಡೀರಿ, ಕೊತ್ತಂಬರಿ ಜ್ಯೂಸ್ ಕುಡೀರಿ, ಇವೆಲ್ಲ ಇವಾಗ ಫೇಮಸ್. ಹಣ್ಣಿನ ಜ್ಯೂಸುಗಳು ಕುಡೀರಿ ಅಂತ ಹೇಳ್ಬಿಟ್ಟಿಂದ. ಈ ಹಣ್ಣಿನ ಜ್ಯೂಸುಗಳು ಯಾವುದು ಕೂಡ ಮಳೆ ನೀರಾ? ಅಲ್ಲ, ಇದು ಅವರ್ಷಾಯಚ, ಮಳೆ ನೀರು ಅಲ್ಲದ್ದು. ಆಮೇಲೆ ಎಳನೀರು. ನಾವು ಯಾರಿಗಾದ್ರೂ ಸುಸ್ತಾಗೋಗ್ಬಿಟ್ರೆ ಏನು ಮಾಡ್ತೀವಿ? ಒಂದು ತೆಂಗಿನದು ಇದು ಹೊಡೆದ್ಬಿಟ್ಟು ಎಳನೀರನ್ನು ಕುಡಿತೀವಿ. ಈ ಎಳನೀರು ಕೂಡ ಮಳೆ ನೀರಲ್ಲ, ಅವರ್ಷಾಯಚ, ಇದು ಕೂಡ ಮಳೆ ನೀರು ಅಲ್ಲದ್ದು. ನಮ್ಮಲ್ಲಿ ಹರಿತಾ ಇರ್ತಕ್ಕಂಥ ರಕ್ತ ಮಳೆ ನೀರಲ್ಲ, ಅದು ಕೂಡ ಮಳೆ ನೀರು ಅಲ್ಲದ್ದು. ವೀರ್ಯ, ಆಮೇಲೆ ವಿಷ, ಹಾವಿನ ಬಾಯಿನಲ್ಲಿ ವಿಷ ಇರುತ್ತೆ, ಅದು ಕೂಡ ಮಳೆ ನೀರಲ್ಲ. ಅದರ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರನೇ. ಮೂಲಿಕಾ ರಸ. ಹಿಂದೆ ಏನನ್ನ ಕಾಯಿಲೆಗಳು ಬಂದರೆ ಏನು ಮಾಡೋರು ಅಂದರೆ ಅವಾಗೆಲ್ಲ ಟಾನಿಕ್ಗಳು ಮಾತ್ರೆಗಳು ಇರಲಿಲ್ಲ. ಅವಾಗೆಲ್ಲ ಮೂಲಿಕಾ ರಸಗಳು, ಅದು ಇದು ಮೂಲಿಕೆಗಳನ್ನ ತಂದು ಅರೆದು ಬಿಟ್ಟು ಅದರಲ್ಲಿ ರಸಗಳನ್ನು ಮಾಡಿ ಕುಡಿಸೋರು. ಆ ಮೂಲಿಕಾ ರಸಗಳ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರನೇ. ಅವೆಲ್ಲ ಕೂಡ ಅವರ್ಷ ಅಂದರೆ ಮಳೆ ನೀರು ಅಲ್ಲದ್ದು. ಇತ್ಯಾದಿಗಳೆಲ್ಲ ಕೂಡ ಮಳೆ ನೀರು ಅಲ್ಲದ್ದು. ವರ್ಷಾಯಚ ಅವರ್ಷಾಯಚ, ಮಳೆ ನೀರಿನ ರೂಪದಲ್ಲಿ ಕಾಣಿಸ್ಕೊತಾ ಇರ್ತಕ್ಕಂಥ ಅವನು. ಮಳೆ ನೀರ ಅಲ್ಲದ ಒಂದು ದ್ರವಗಳ ರೂಪದಲ್ಲಿ ಕಾಣಿಸ್ಕೊತಾ ಇರ್ತಕ್ಕಂಥ ಅವನು ಪರಮೇಶ್ವರನೇ. ಎಷ್ಟು ವಿವರವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ನೋಡಿ. ಮೇಘ್ಯಾಯಚ, ಮೇಘ್ಯಾಯಚ ಅಂದರೆ ನೀರು ತುಂಬಿದ ಮೋಡಗಳು. ಇಲ್ಲಿ ಇವಾಗ ಕಾಣಿಸುತ್ತೆ ಕರಿ ಮೋಡಗಳು, ನೀರು ತುಂಬ್ಕೊಂಬರುತ್ತೆ. ಒಂದು ಆಶ್ಚರ್ಯ, ನೀವು ಯೋಚನೆ ಮಾಡಿ. ನಾವೊಂದು ಟ್ಯಾಂಕರ್ ನೀರು ಹೊಡಿಸ್ಕೋಬೇಕು ಅಂದರೆ ಮಹಾ ಅಂದರೆ ಒಂದು 1000 ಲೀಟ್ರ್ 1500 ಲೀಟ್ರ್ ಇರುತ್ತೆ. ಒಂದು ಟ್ಯಾಂಕರ್ ನೀರು ಹೊಡಿಸ್ಕೋಬೇಕು ಅಂದರೆ ಅವನು ಅದನ್ನು ತುಂಬ್ಕೋಬೇಕು, ಟ್ರ್ಯಾಕ್ಟರ್ಗೆ ತೊಗೊಂಬರ್ಬೇಕು, ಎಷ್ಟು ಕಷ್ಟಪಟ್ಟು ಹಾಕಬೇಕು. ಅದಕ್ಕೆ ನಾವು ಒಂದು ಇಷ್ಟು ಅಂತ ಪೇ ಮಾಡ್ತೀವಿ. ಆದರೆ ಬ್ಯಾರಲ್ಗಳು ನೀರನ್ನ ಸಮುದ್ರದ ಹತ್ರದಿಂದ ತೊಗೊಂಡು ಬರ್ತಾನೆ.
ಅದು ಯಾವ ಮಾರ್ಗವಾಗಿ ತೊಗೊಂಡು ಬರ್ತಾನೆ? ಆಕಾಶ ಮಾರ್ಗವಾಗಿ ತೊಗೊಂಡು ಬರ್ತಾನೆ. ಅಷ್ಟು ನೀರನ್ನು ಆಕಾಶ ಮಾರ್ಗವಾಗಿ ತೊಗೊಂಡು ಬಂದು ನಮ್ಮ ಮೇಲೇನು ಈ ಟ್ಯಾಂಕರ್ನಲ್ಲಿ ಸುರಿದಂಗೆ ದಬ 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 ಅಂತ ಸುರಿತಾನ. ನಮ್ಮ ಮನೆಗಳು, ನಮ್ಮ ತಲೆಗಳು ಎಲ್ಲ ಕೂಡ ಛಿದ್ರ ಆಗೋಗುತ್ತೆ ಹಂಗೇನನ್ನ ಸುರಿದ್ರೆ. ಎಷ್ಟು ಅದ್ಭುತವಾಗಿ ಅದನ್ನು ಹನಿ 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 ಹನಿಯಾಗಿ ಯಾರಿಗೂ ತೊಂದರೆ ಆಗದಿರ, ಯಾವ ಗಿಡಕ್ಕೂ ತೊಂದರೆ ಆಗದಿರ, ಯಾವ ಮರಕ್ಕೂ ತೊಂದರೆ ಆಗದಿರ, ಯಾವ ಪ್ರಾಣಿಗೂ ತೊಂದರೆ ಆಗದಿರ ಅದನ್ನು ನಮ್ಮ ಮೇಲೆ ಸುರಿಸ್ತಾ ಇರ್ತಕ್ಕಂಥವನು ಪರಮೇಶ್ವರ. ಹಾಗಾಗಿ ಮೇಘ್ಯಾಯಚ ಅಂತಾರೆ ನೀರು ತುಂಬಿದ, ಜಲ ತುಂಬಿದ ಮೇಘಗಳ ರೂಪನಾಗಿ ಇರ್ತಕ್ಕಂಥ ಅವನು ಅಂತ ಹೇಳ್ಬಿಟ್ಟಂತ. ಅದಕ್ಕೆ ಅನ್ನಮಯ್ಯ ಏನು ಹೇಳ್ತಾನೆ? ಗಾರವಿಂಚಿ ದಪ್ಪಿ ತೀರ್ಚೆ ಕಾಲಮೇಘ ಮಾ ಕರಿಮೇಘ, ಗಾರವಿಂಚಿ ದಪ್ಪಿ ತೀರ್ಚೆ ಕಾಲಮೇಘ ಮಾ, ಗಾರವಿಂಚಿ ದಪ್ಪಿ ತೀರ್ಚೆ కాలమేఘ మామము చేరువ ಚಿತ್ತములోని ಶ್ರೀನಿವಾಸುಡಾ. ನೀನು ಹುಡ್ಕೊಂಡು ನಾನೇನು ತಿರುಪ್ತಿಗೆ ಬರಬೇಕಾದಿಲ್ಲಪ್ಪ, ಯಾವುದೋ ಕಿಲೋಮೀಟರ್ ದೂರ ಟ್ರೈನ್ಗಳನ್ನ ಬಸ್ಸುಗಳನ್ನ ಹಿಡ್ಕೊಂಡು ಬರಬೇಕಾಗೋದಿಲ್ಲ. ಚೇರುವ ಚಿತ್ತಮುಲೋನಿ, ಚೇರುವ ಅಂದರೆ ತುಂಬ ಹತ್ತಿರದಲ್ಲಿ ಅಂತ, ತುಂಬ ಹತ್ತಿರದಲ್ಲಿರ್ತಕ್ಕಂಥವನು ಪರಮೇಶ್ವರ. ಚೇರುವ ಚಿತ್ತಮುಲೋನಿ ಶ್ರೀನಿವಾಸುಡ. ನಿನ್ನನ್ನು ಗಾರವಿಂಚಿ ದಪ್ಪು ತೀರ್ಪೆ ಅಂತಂದರೆ ಕುಡಿಯೋ ನೀರು ಕೊಡ್ತೀಯ ಅಂತಲ್ಲ ಇದರ ಅರ್ಥ. ನನಗೇನೇ ತಾಪತ್ರಯ ಬಂದರೂ ಕೂಡ, ಏನೇ ಕಷ್ಟ ಬಂದರೂ ಕೂಡ ನಿನ್ನನ್ನು ತಿರುಪತಿಗೆ ಹುಡುಕೊಂಬಂದು ನಿನ್ನನ್ನು ಭೇಟಿ ಮಾಡಬೇಕಾದಿಲ್ಲ. ನನ್ನ ಹೃದಯದಲ್ಲೇ ಚೇರುವ ಚಿತ್ತಮುಲೋನಿ, ನನ್ನ ಹೃದಯದಲ್ಲೇ ನೀನು ಅಂತರ್ಯಾಮಿ ಆಗಿದ್ದೀಯಾ ಪರಮೇಶ್ವರ ಅಂತ ನಿನ್ನನ್ನು ಸ್ಮರಣೆ ಮಾಡಿದ್ರೆ ಸಾಕು, ನನ್ನ ಕಷ್ಟಗಳನ್ನು, ನನ್ನ ದುಃಖಗಳನ್ನು ಎಲ್ಲದನ್ನು ಕೂಡ ನೀನು ನಿವಾರಣೆ ಮಾಡಿಬಿಡ್ತೀಯಾ. ತಾಪತ್ರಯಗಳು ಅಂತಕ್ಕಂಥ ಈ ಬಾಯಾರಿಕೆಯನ್ನು ತೀರಿಸಿ ನನಗೆ ಸುಖ ಅಂತಕ್ಕಂಥ ಸಂತೃಪ್ತಿಯನ್ನು ನೀನು ಉಂಟು ಮಾಡ್ತೀಯಾ ಅಂತ. ಗಾರವಿಂಚಿ ದಪ್ಪಿ ತೀರ್ಚೆ ಕಾಲಮೇಘ ಮಾಮము చేరువ చిత్తములోని శ్రీనివాసుడా, పొడగంటి మయ్యా మిమ్ము ಪುರುಷೋತ್ತಮ. ಎಂಥ ಕೀರ್ತನೆಗಳಿವೆಲ್ಲ ಕೂಡ ಅದ್ಭುತವಾಗಿರತಕ್ಕಂಥ ಕೀರ್ತನೆಗಳು. ಆಮೇಲೆ ವಿದ್ಯುತ್ಯಾಯಚ ಅಂತ, ವಿದ್ಯುತ್ಯಾಯಚ ನೆಕ್ಸ್ಟ್ ಇನ್ನೊಂದು ವರ್ಡ್. ವಿದ್ಯುತ್ಯಾಯಚ ಅಂತಂದರೆ ಏನು ಅಂದರೆ, ಇವಾಗ ನಮಗೆ ಸಿಡಿಲು ನೋಡ್ತೀವಿ ನಾವು. ಮಳೆಗಾಲದಲ್ಲಿ ಏನಾಗುತ್ತೆ, ದೊಡ್ಡ ಒಂದು ಗುಡುಗು ಬರುತ್ತೆ, ಸಿಡಿಲು ಬರುತ್ತೆ, ಒಂದು ಮಿಂಚಿನ ಕೋಲ್ಮಿಂಚುಗಳು ಅಂತ ಮಿಂಚಿನ ಒಂದು ಹೊಳಪು ಕಾಣುತ್ತೆ. ಆಮೇಲಿಂದ ಇಲ್ಲಿ ಕರೆಂಟು ಅಂತಕ್ಕಂಥದ್ದು, ವೈರುಗಳಲ್ಲೆಲ್ಲ ನಮಗೆ ಕರೆಂಟ್ ಅಂತಕ್ಕಂಥದ್ದು ವಿದ್ಯುತ್ ಇದೆ, ಈ ಬಲ್ಬ್ಗಳಲ್ಲೆಲ್ಲ ಉರಿತಾ ಇದೆ. ನಮ್ಮ ಶರೀರದಲ್ಲಿ ವಿದ್ಯುತ್ ಇದೆ. ವಿಜ್ಞಾನಿಗಳು ಏನು ಹೇಳ್ತಾರೆ ಅಂತಂದರೆ, ನಮ್ಮ ಬ್ರೈನ್ನಲ್ಲಿ ಎಷ್ಟು ವಿದ್ಯುತ್ ಇದೆ ಅಂತಂದರೆ 0 ವ್ಯಾಟ್ ಬಲ್ಬ್ 24 hours ಉರಿಯುತ್ತಂತೆ. 0 ವ್ಯಾಟ್ ಬಲ್ಬ್ 24 hours ಉರಿಯತಕ್ಕಂಥ ವಿದ್ಯುತ್ತು ನಮ್ಮ ಶರೀರದಲ್ಲಿ ಪ್ರತಿನಿತ್ಯ ಉತ್ಪತ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಎಲ್ಲ ಕಡೆನೂ ವಿದ್ಯುತ್ ಅಂತಕ್ಕಂಥದ್ದು ಇದೆ. ಆ ವಿದ್ಯುತ್ ಸ್ವರೂಪ ಯಾವುದು ಅಂದರೆ ಭಗವಂತನದ್ದೇ. ಆ ವಿದ್ಯುತ್ ಇರೋದ್ರಿಂದನೇ ನಾವೆಲ್ಲ ಇವತ್ತು ಈ ಥರ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಇವೆಲ್ಲ ಕ್ರಿಯೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಸಿಡಿಲು, ಮಿಂಚು, ವಿದ್ಯುತ್ ಇತ್ಯಾದಿ ರೂಪನು. ಅದಕ್ಕೆ ಏನು ಹೇಳ್ತಾರೆ, ನೀಲತೋ ಯದ ಮಧ್ಯಸ್ಥ ವಿದ್ಯುಲ್ಲೇಖೆ ಮಬಾಸ್ವರ ಅಂತ ಹೇಳ್ತಾರೆ. ಹೆಂಗೆ ಕಾರ್ಗತ್ತಲ ರಾತ್ರಿ ಕರಿ ಮೇಘಗಳು ತುಂಬಿಕೊಂಡಿದೆ, ಆ ಕರಿ ಮೇಘಗಳು ತುಂಬಿಕೊಂಡಿರ್ತಕ್ಕಂಥ ಕಾರ್ಗತ್ತಲ ರಾತ್ರಿನಲ್ಲಿ ಇದ್ದಕ್ಕಿದ್ದಂಗೆ ಒಂದು ಸರಿ ಮಿಂಚು ಅಂತಕ್ಕಂಥದ್ದು ಹೊಳೆಯೋ ಅಷ್ಟೊತ್ತಿಗೆ ಪ್ರಪಂಚದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ಪ್ರಪಂಚ ಎಲ್ಲ ಏನಾಗುತ್ತೆ, ಒಂದು ಸಲ ಹಿಂಗೆ ಕಣ್ಣಿಗೆ ತೋರ್ಕೊಂಡು ಮಾಯ ಆಗೋಗುತ್ತೆ. ಹೌದಾ? ಕಣ್ಣಿಗೆಲ್ಲ ತೋರ್ಕೊಂಡು ಆ ಮಿಂಚಿನ ಬೆಳಕಿನಲ್ಲಿ ಕಣ್ಣಿಗೆ ತೋರ್ಕೊಂಡು ಮಾಯ ಆಗೋಗ್ಬಿಡುತ್ತೆ. ಹಾಗೆ ಧ್ಯಾನದಲ್ಲಿ ಕೂತಿರ್ತಕ್ಕಂಥ ಮನುಷ್ಯನಿಗೆ ಕಾರ್ಗತ್ತಲ ರಾತ್ರಿನಲ್ಲಿ ಹೆಂಗೆ ಕೋಲ್ಮಿಂಚು ಹೊಡೆದು ನಮ್ಗೆ ಒಂದ್ಸಲಿ ಎಲ್ಲ ಗೋಚರ ಆಗಿ ಮಾಯ ಆಗತ್ತೆ, ಹಾಗೆ ಪರಮಾತ್ಮನ ಆ ಬೆಳಕು ಅಂತಕ್ಕಂಥದ್ದು ಒಂದ್ಸಲಿ ಮಿಂಚು ಥರ ಹಿಂಗೆ ಹೊಡೆದು ಮಾಯ ಆಗತ್ತಂತೆ. ಅದು ಒಂದ್ಸಲಿ ಹಿಂಗೆ ಹೊಳೆಯೋ ಅಷ್ಟೊತ್ತಿಗೆ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಏನೇನಿದೆ, ಏನೇನಾಗಿದೆ, ಯಾವುದ್ರ ಸ್ವರೂಪ ಏನು, ಯಾವ್ದು ಸತ್ಯ, ಯಾವ್ದು ಅಸತ್ಯ, ಇದೆಲ್ಲ ನಮಗೆ ಸಾಕ್ಷಾತ್ಕಾರ ಆಗೋಗ್ಬಿಡುತ್ತೆ. ಹೆಂಗೆ ನಮಗೆ ಕಾಣುತ್ತೆ, ಗೋಚರಕ್ಕೆ ದೃಷ್ಟಿಗೋಚರವಾಗುತ್ತೆ ಮಿಂಚು ಹೊಳೆದಾಗ, ಹಾಗೆ ಪರಮಾತ್ಮನ ಶಕ್ತಿ ನಮ್ಮ ಹೃದಯದಲ್ಲಿ ಅದು ಒಂದ್ಸಲಿ ಹಿಂಗೆ ಹೊಳಪು ಬಂದಾಗ ಎಲ್ಲದರ ಸತ್ಯಾಸತ್ಯತೆಗಳು ನಮಗೆ ಗೊತ್ತಾಗೋಗ್ಬಿಡುತ್ತೆ. ಹಾಗಾಗಿ ವಿದ್ಯುತ್ ಸ್ವರೂಪನಾಗಿರ್ತಕ್ಕಂಥ ಅವನು ಪರಮೇಶ್ವರ. ఇనప కమ్ములపై పొగబండ్లు నడిచేను, నీటి ఆవిరితోటి దీపాలు వెలిగేను. ವೀರಬ್ರಹ್ಮೇಂದ್ರ ಸ್ವಾಮಿ ಹೇಳಿರ್ತಕ್ಕಂಥದ್ದು. ಇನುಪ ಕಮ್ಮುಲಪೈ పొగబండ్లు నడిచేను, నీటి ఆవిరితోటి దీపాలు వెలిగేను. దూరశ్రవణములు దూరదర్శినులు దేశ దేశాలలో వ్యాపించిపోయేను, ಚಿಲಕಮ್ಮ ಪಲುಕವೇ ಪಲುಕು. ಇದೆಲ್ಲ ವಿದ್ಯುತ್ ಇಲ್ಲದೆ ಇದ್ದಿದ್ರೆ ನಾವು ಇದನ್ನೆಲ್ಲ ಮಾಡೋಕ್ಕಾಗ್ತಾ ಇತ್ತಾ? ಇವತ್ತು ನಮಗೆ ಮೊಬೈಲ್ಗಳೇ ಇಲ್ಲ.
ಯಾವ ಒಂದು ಫೆಸಿಲಿಟಿಗಳೂ ಇಲ್ಲ, ಯಾವ ಬೇಸಿಕ್ ಸೆಟ್ಸು ನಮ್ಗೆ ಇರ್ತಾ ಇರಲಿಲ್ಲ. ಹಾಗಾಗಿ ವಿದ್ಯುತ್ ರೂಪದಲ್ಲಿ ನಮಗೆಲ್ಲ ಸಹಾಯ ಮಾಡ್ತಾ ಇರ್ತಕ್ಕಂಥ ಅವನು ಪರಮೇಶ್ವರ. ಇನ್ನೊಂದು 4 ನಾಮ ಇದೆ, ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ನಮ್ಮ ಈದ್ರಿಯಾಯಚ, ಇವಾಗ ಇಷ್ಟೊತ್ತು ಏನು ಹೇಳ್ಕೊಂಡ್ವಿ ನಾವು, ನೀರು ತುಂಬಿದ ಕರಿ ಮೇಘಗಳು ಆ ರೂಪದಲ್ಲಿರ್ತಕ್ಕಂಥವನು, ವಿದ್ಯುತ್ ರೂಪದಲ್ಲಿರ್ತಕ್ಕಂಥವನು, ಇದೆಲ್ಲ ಹೇಳ್ಕೊಂಡಿದ್ದಾಯ್ತು. ಯಾವಾಗಾದರೂ ಮನಸ್ಸಿಗೆ ತುಂಬ ಬೇಜಾರು ಆಗ್ಬಿಟ್ಟಿರುತ್ತೆ, ಒಳ್ಳೆ ಗ್ರೀಷ್ಮ ಋತುನೋ ಅಥವಾ ಈ ಯಾವುದು ಈ ಶರದ್ ಋತುನೋ ಬಂದ್ಬಿಟ್ಟಿರುತ್ತೆ, ಆವಾಗ ಮಳೆ ಇಲ್ಲದೆ ಇರತಕ್ಕಂಥ ಒಂದು ಕಾಲ, ಆವಾಗ ಕೂತ್ಕೊಂಡಿರ್ತೀವಿ. ಆವಾಗ ಏನಾಗುತ್ತೆ ಅಂದರೆ ಬಿಳಿ ಮೇಘಗಳು, ಡ್ರೈ ಏನು ಇದು ಶುಷ್ಕ ಮೇಘಗಳು. ಇವತ್ತು ಸ್ವಲ್ಪ ಮೊಬೈಲ್ ಕಾಟ ಜಾಸ್ತಿ ಇದೆ. ಮ್ಯೂಟ್ ಮಾಡ್ಕೊಂಬಿಡಿ. ಕೃಷ್ಣಪ್ಪ ನೀವು ಹೇಳಿಲ್ಲ ಅವ್ರಿಗೆ. ಮ್ಯೂಟ್ ಮಾಡ್ಕೊಂಬಿಡಿ. ಅದೇನಾಗುತ್ತೆ ಗೊತ್ತಾ, ಒಂದು ಟ್ರಾನ್ಸ್ ಅಲ್ಲಿ ಹೋಗ್ತಾ ಇರುತ್ತೆ, ಅದು ಡಿಸ್ಟರ್ಬ್ ಆಗ್ಬಿಡತ್ತೆ. ಈದ್ರಿಯಾಯಚ ಅಂತಂದ್ರೆ ಏನು ಅಂದ್ರೆ, ನಾವು ಕೂತ್ಕೊಂಡಿರ್ತೀವಿ ಒಂದ್ ಕಡೆ, ಎಲ್ಲೋ ಹೊಲ ಗದ್ದೆಗಳನ್ನ ಕೂತ್ಕೊಂಡಿರ್ತೀವಿ, ಶುಷ್ಕವಾಗಿರ್ತಕ್ಕಂಥ ಬಿಳಿ ಮೇಘಗಳು ಹೀಗೆ ಹೋಗ್ತಾ ಇರುತ್ತೆ. ಮೇಘಗಳು ನೋಡಿದಿರಾ, ಬೆಳ್ಳಿ ಮೋಡಗಳು ಅಂತ ಕರೀತಾರೆ ಅದನ್ನ, ಬೆಳ್ಳಿ ಮೋಡಗಳು. ಅದೇನು ಮಳೆ ಸುರಿಸಲ್ಲ, ಬೆಳ್ಳಿ ಮೋಡಗಳು ಬೆಳ್ಳಗಿರುತ್ತೆ. ನೋಡೋದಕ್ಕೆ ಹೆಂಗಿರುತ್ತೆ ಅಂದ್ರೆ, ಹೊಳಪಾಗಿ ಬೆಳ್ಳಿ ಮೋಡಗಳು ಎಷ್ಟು ಆನಂದವಾಗಿರುತ್ತೆ ಅಂತಂದ್ರೆ, ಅದನ್ನ ಗಂಧರ್ವ ನಗರಿ ಅಂತ ಕರೀತಾರೆ. ಆಡು ಭಾಷೆನಲ್ಲಿ ಏನಂತ ಕರೀತಾರೆ, ಗಂಧರ್ವ ನಗರಿ. ನೀವೇನನ್ನ ಭಾವಿಸ್ಕೊಂತ ಇರ್ರಿ, ಯಾರೋ ಒಬ್ಬ ಪ್ರಿಯಕರ ಕೂತ್ಕೊಂಡು ಪ್ರಿಯತಮೆಯನ್ನ ಭಾವಿಸ್ಕೊಂತ ಇದ್ರೆ, ಆ ಮೇಘಗಳಲ್ಲಿ ಆ ಪ್ರಿಯತಮೆ ಮುಖ ಕಾಣ್ತಾ ಇರುತ್ತೆ. ಯಾವನ ಒಬ್ಬನ ಲೆಕ್ಕಾಚಾರ ಹಾಕ್ತಾ ಇದ್ದು ಕೂತ್ಕೊಂಡಿರ್ತಾರೆ, ಇಷ್ಟು ದುಡ್ಡು ಇಷ್ಟಕ್ಕೆ ಇಷ್ಟು ಸೇರಿದ್ರೆ ಅದು ಇಷ್ಟು ಬಡ್ಡಿ ಬರಬೇಕಾಗಿತ್ತು, ಲೆಕ್ಕಾಚಾರ ಆಗ್ತಾ ಇದ್ರೆ ಆ ಮೇಘಗಳಲ್ಲೇ ಎಷ್ಟು ಚೆನ್ನಾಗಿ ನೋಟುಗಳು ಕಾಯಿನ್ಗಳು ಎಲ್ಲ ಕಾಣ್ತಾ ಇರುತ್ತೆ. ಅದಕ್ಕೆ ಅದನ್ನು ಗಂಧರ್ವ ನಗರಿ ಅಂತ ಕರೀತಾರೆ, ಆ ಬಿಳಿ ಮೇಘಗಳನ್ನ. ಅದನ್ನ ಈದ್ರಿಯಾಯಚ ಅಂತ ಕರೀತಾರೆ. ಯಾವುದರಲ್ಲಿ, ಸಂಸ್ಕೃತದಲ್ಲಿ ಈದ್ರಿಯಾಯಚ ಅಂದ್ರೆ ಶುಷ್ಕವಾಗಿರತಕ್ಕಂಥ ಬೆಳ್ಳಿ ಮೋಡಗಳು. ಇವುಗಳ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರನೇ. ಇವೇನು ಗೊತ್ತಾ, ಏನು ನಮ್ಗೇನು ಉಪಕಾರ ಏನು ಮಾಡದೇ ಇದ್ರು ಕೂಡ ಸುಮ್ಮನೆ ನಮಗೆಲ್ಲ ಆನಂದ ಕೊಟ್ಕೊಂತ ಆ ನೀಲಿ ಬಾನಿನ ಮಧ್ಯದಲ್ಲಿ ಅದು ಬೇರೆ ಬೇರೆ ಆಕಾರಗಳನ್ನು ತಾಳ್ಕೊಂತ ಹೋಗ್ತಾ ಏನಾಗುತ್ತೆ, ಹೋಗ್ತಾ ಇರುತ್ತೆ. ಅದಕ್ಕೆ ಆಕಾಶ ದೇಶನ ಆಷಾಢ ಮಾಸಾನ ನಡಿಜೇಟಿ ಓ ಮೇಘಮ ಅಂತೇಳ್ಬಿಟ್ಟು ಅಂತ, ಮೇಘ ಸಂದೇಶಂ ಅಂತೇಳ್ಬಿಟ್ಟು ಅಂತ, ಮೇಘ ಸಂದೇಶಂ ಅಂತೇಳ್ಬಿಟ್ಟು ಒಂದು ಕಾವ್ಯನೇ ಬರೀತಾರೆ. ಯಾರು, ಕಾಳಿದಾಸರು. ಈ ಈದ್ರಿಯದ ಮೇಲೇನೆ ಅಂದ್ರೆ ಈ ಶುಷ್ಕವಾಗಿರತಕ್ಕಂಥ ಬೆಳ್ಳಿ ಮೋಡಗಳ ಮೇಲೇನೆ. ಹಾಗಾಗಿ ಈ ಬೆಳ್ಳಿ ಮೋಡಗಳ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರನೇ. ಎಲ್ಲನ್ನ ಹೋಗ್ತಾ ಇದ್ರೆ ಆ ನೀಲಿಯ ಆಕಾಶದ ಮೇಲೆ ಆ ಬೆಳ್ಳಿ ಮೋಡಗಳೇನನ್ನ ಕಾಣಿಸ್ಕೊಂಡ್ರೆ ಫಸ್ಟ್ ಕೈ ಮುಗಿದು ನಮಸ್ಕಾರ ಮಾಡಿ, ಪರಮೇಶ್ವರ ನೀನು ಈ ರೂಪದಲ್ಲಿ ನನಗೆ ತೋರ್ಕೊಂತ ಇದ್ದೀಯಾ ಅಂತ ಹೇಳಿ. ಈದ್ರಿಯಾಯಚ ಆತಪ್ಯಾಯಚ ಅಂತಂದ್ರೆ ಮಳೆಯೇ ಬರದ ಸ್ಥಿತಿ, ಬರ, ಕ್ಷಾಮ, ಸಿಡಿಲು, ಬಿಸಿಲು, ಚಡಪಡಿಕೆ ಇತ್ಯಾದಿಗಳು ಇವುಗಳ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರನೇ. ಆತಪ್ಯಾಯಚ ಅಂತ ಕರೀತಾರೆ. ಅಂದ್ರೆ ಮಳೆನೇ ಬರದೇ ಇರತಕ್ಕಂಥ ಕ್ಷಾಮದ ಸ್ಥಿತಿ, ಈ ಸ್ಥಿತಿನೂ ಕೂಡ ಪರಮೇಶ್ವರನೇ. ನಮೋ ವಾತ್ಯಾಯಚ, ನಮ್ಗೆ ಇವಾಗ ಜ್ಯೇಷ್ಠ ಆಷಾಢ, ಇವಾಗ ಆಲ್ರೆಡಿ ನಾವು ಜ್ಯೇಷ್ಠ ಆಷಾಢದಲ್ಲಿ ಇದ್ದೀವಿ. ಜ್ಯೇಷ್ಠ ಆಷಾಢ ಗಾಳಿ ಕಾಲ. ನಮ್ಮಲ್ಲಿ ಏನು ಮಾಡಿದ್ದಾರೆ, ಚೈತ್ರ ವೈಶಾಖ ಬೇಸಿಗೆ ಕಾಲ, ಜ್ಯೇಷ್ಠ ಆಷಾಢ ಗಾಳಿ ಕಾಲ, ಆಮೇಲೆ ಶ್ರಾವಣ ಭಾದ್ರಪದ ಮಳೆಗಾಲ, ಈ ಥರ ಎಲ್ಲ 2 ತಿಂಗಳಿಗೆ ಒಂದೊಂದು ಕಾಲ, ಆಮೇಲೆ ಚಳಿಗಾಲ, ಆಮೇಲೆ ಹಿಮ ಬೀಳ್ತಾ ಇರ್ತಕ್ಕಂಥ ಕಾಲ, ಈ ಥರ ಎಲ್ಲ ಹೇಳ್ಕೊಂಡು ಹೋಗ್ತಾರೆ. ಹಾಗಾಗಿ 2 ತಿಂಗಳಿಗೆ ಒಂದೊಂದು ಕಾಲ ಇರುತ್ತೆ. ಹಾಗಾಗಿ ಬರೀ ಗಾಳಿ ಬಡತದ ಇದು ತಿಂಗಳುಗಳಿರುತ್ತಲ್ಲ, ಯಾವುದು ಜ್ಯೇಷ್ಠ ಆಷಾಢ, ಇದು ಗಾಳಿಯ ರೂಪದಲ್ಲಿ ಬೀಸುವವನು, ವಾಯುದೇವ ಸ್ವರೂಪನು. ಅದಕ್ಕೆ ಪವನಃ ಪವತಾಮಸ್ಮಿ ಅಂತ ಭಗವದ್ಗೀತೆಯಲ್ಲಿ ಹೇಳ್ಕೊತಾನೆ. ನಾನು ಹರಿಯುವವರಲ್ಲಿ ಅಂದರೆ ಸದಾಕಾಲ ಸಂಚರಿಸ್ತಾ ಇರ್ತಕ್ಕಂಥವರಲ್ಲಿ ವಾಯು ಸ್ವರೂಪನಾಗಿದ್ದೀನಿ, ಮತ್ತು ಪಾವನಗೊಳಿಸ್ತಾ ಇರ್ತಕ್ಕಂಥವರಲ್ಲಿ ವಾಯು ಸ್ವರೂಪನಾಗಿದ್ದೀನಿ ಅಂತ ಹೇಳ್ಬಿಟ್ಟಂತ. ಏನೋ ಒಂದು ಕೈ ಏನೋ ಅಂಟಾಗ್ಬಿಟ್ಟಿರುತ್ತೆ, ಬಂಕೆ ಸ್ವಲ್ಪ ಹೊತ್ತು ಗಾಳಿಗೆ ಹಿಂಗೆ ಇಟ್ಕೊಂಡ್ಬಿಡಿ, ಅಂಟೆಲ್ಲ ಓಟಾಗ್ಬಿಡುತ್ತೆ ಗಾಳಿನಲ್ಲಿ. ಹಂಗಾಗಿ ಆಮೇಲೆ ಯಾವುದನ್ನ ಒಂದು ಒದ್ದೆ ವಸ್ತ್ರನ ತೆಗೆದು ಹಿಂಗೆ ಹಾಕ್ಬಿಡಿ, ಆವಾಗಲೇ ಒಣಗೋಗ್ಬಿಡುತ್ತೆ. ಹಾಗಾಗಿ ಪವತಾಮಸ್ಮಿ ಅಂತ ಹೇಳ್ಬಿಟ್ಟಂತ ಈ ವಾತ ರೂಪದಲ್ಲಿ ಅಂದರೆ ಗಾಳಿ ರೂಪದಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥವನು ಪರಮೇಶ್ವರನೇ. ರೇಷ್ಮಿಯಾಯಚ ಅಂತಂದ್ರೆ ಪ್ರಳಯ ಕಾಲ, ಸರ್ವನಾಶ, ಮಹಾಕಾಲನು, ಲಯಕಾರಕನು ಅಂತ. ರೇಷ್ಮಿಯಾಯಚ ಅಂತಂದ್ರೆ ಪ್ರಳಯ ಕಾಲದಲ್ಲಿ ಕಾಣಿಸ್ಕೊಂತಾನೆ. ಸಾವಿರಾರು ಸೂರ್ಯರು ಒಂದೇ ಸಲ ಉದಯಿಸಿದ್ರೆ ಎಷ್ಟು ಬಿಸಿಲು ಶಾಖ ಉತ್ಪತ್ತಿ ಆಗುತ್ತೋ ಅಷ್ಟು ಶಾಖ ಬಿಸಿಲು ಅಂತಕ್ಕಂಥದ್ದು ಪ್ರಳಯ ಕಾಲದಲ್ಲಿ ಉತ್ಪತ್ತಿ ಆಗುತ್ತಂತೆ. ಉತ್ಪತ್ತಿಯಾಗಿ ಇಡೀ ಭೂಮಿ ಮೇಲಿರ್ತಕ್ಕಂಥ ದ್ರವನ್ನೆಲ್ಲ ಅಂದರೆ ಏನೇನು ಇದು ನೀರಿದೆ ಅದನ್ನೆಲ್ಲ ಕೂಡ ಶುಷ್ಕ ಮಾಡಿಬಿಟ್ಟು ಇಡೀ ಪ್ರಪಂಚನ
ಪ್ರಳಯದ ಒಂದು ಇದಕ್ಕೆ ಆಪತ್ತಿಗೆ ತಳ್ಳಿಬಿಡ್ತಾನಂತೆ. ಹಾಗಾಗಿ ಬ್ರಹ್ಮನಾಗುವೆ ಸೃಷ್ಟಿ ಮಾಡುವೆ, ಬ್ರಹ್ಮನಾಗುವೆ ಸೃಷ್ಟಿ ಮಾಡುವೆ, ವಿಷ್ಣುವಾಗುವೆ ಲೋಕ ಪೊರೆಯುವೆ, ಪ್ರಳಯ ಕಾಲದಿ ಶಿವನ ರೂಪದಿ ಎಲ್ಲ ಅಳಿಸುವ ಶಕ್ತಿಯಾಗುವೆ. ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ. ಜಯ ಬನಶಂಕರಿ ಜಯ ಸರ್ವೇಶ್ವರಿ ಜಯ ಲೋಕೇಶ್ವರಿ ಓಂಕಾರಿ. ಕೇಳಿರ್ತೀವಿ ನಾವೆಲ್ಲ ಬನಶಂಕರಿ ಇದು ಹಾಡೋದು. ಅದರಲ್ಲಿ ಹೇಳ್ತಾರೆ, ನೀನೇ ಒಂದೇ ಶಕ್ತಿನೇ ಬ್ರಹ್ಮ ಆಗ್ತೀಯ, ಸೃಷ್ಟಿ ಮಾಡ್ತೀಯ, ಒಂದೇ ಶಕ್ತಿನೇ ವಿಷ್ಣು ಆಗ್ತೀಯ, ಲೋಕನ್ನೆಲ್ಲ ಈ ಥರದಲ್ಲಿ ಎಲ್ಲ ಅಂದರೆ ಪೊರೆದು ಕಾಪಾಡ್ತೀಯ. ಒಂದೇ ಶಕ್ತಿನೇ ಶಿವನ ರೂಪದಲ್ಲಿ ಪ್ರಳಯ ಕಾಲದಲ್ಲಿ ಎಲ್ಲದನ್ನು ಕೂಡ ನಾಶ ಮಾಡಿಬಿಡ್ತೀಯ. ಹಾಗಾಗಿ ರೇಷ್ಮಿಯಾಯಚ ಅಂದರೆ ಪ್ರಳಯ ಕಾಲದಲ್ಲಿ ಸರ್ವನಾಶಕವಾಗಿರತಕ್ಕಂಥ ಶಕ್ತಿ ಸ್ವರೂಪನು, ಮಹಾಕಾಲನು, ಲಯಕಾರಕನು ಅಂತ ಅರ್ಥ. ಇನ್ನು ನಮಗೆಲ್ಲ ಗೊತ್ತಿರ್ತಕ್ಕಂಥ ತುಂಬ ಫೇಮಸ್ ವರ್ಡ್ ಇದು. ಇದನ್ನೆಲ್ಲ ನಾವು ಸ್ವಲ್ಪ ಚೆನ್ನಾಗಿ ಚರ್ಚೆ ಮಾಡ್ಕೋಬೇಕು. ಎರಡೇ ಎರಡು ವರ್ಡ್, ಇದರಿಂದ 7ನೇ ಅನುವಾಕು ಅಂತಕ್ಕಂಥದ್ದು ಪರಿಪೂರ್ಣ ಆಗುತ್ತೆ. ನಮೋ ವಾಸ್ತವ್ಯಾಯಚ ವಾಸ್ತುಪಾಯಚ ಅಂತ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇತ್ತೀಚಿನ ಕಾಲಕ್ಕೆ, ಹಿಂದಿನ ಕಾಲಕ್ಕೆ ಇರಲಿಲ್ಲ. ನಮ್ಮ ತಾತನ ಕಾಲಕ್ಕೆ ವಾಸ್ತು ಅಂದರೆ ಏನು ಅಂತ ಗೊತ್ತಿಲ್ಲ, ನಮ್ಮ ತಂದೆ ಕಾಲಕ್ಕೆ ವಾಸ್ತು ಅಂದರೆ ಏನು ಅಂತ ಗೊತ್ತಿಲ್ಲ. ಆದರೆ ನಮ್ಮ ಕಾಲಕ್ಕೆ ಅದೆಲ್ಲಿಂದ ಬಂತೋ ವಾಸ್ತು ಅನ್ನೋದು ಬಂದುಬಿಟ್ಟಿದೆ. ಈ ವಾಸ್ತು ಬಂದ್ಬಿಟ್ಟು ನಮ್ಗೆ ಏನು ಮಾಡಿಬಿಟ್ಟಿದೆ ಅಂತಂದರೆ ಎಲ್ಲರ ತಲೆಗಳನ್ನು ಕೆಡಿಸಿಟ್ಟು ಬಿಟ್ಟಿದೆ. ಸರಿಯಾಗಿ ನೆಮ್ಮದಿನೇ ಇಲ್ದಿರ ಮಾಡಾಕ್ಬಿಟ್ಟಿದೆ. ಆಮೇಲೆ ಎರಡನೇ, ವಾಸ್ತು ನೋಡೇ ಬರ್ತಾರೆ. ಸ್ವಂತ ಮನೆಯವರು ವಾಸ್ತು ನೋಡ್ತಾರೆ, ಮಲಗೋದಕ್ಕೆ ವಾಸ್ತು ಅಂತಾರೆ, ಶರ್ಟ್ ಹಾಕ್ಕೊಳಕ್ಕೆ ವಾಸ್ತು ಅಂತಾರೆ, ತಿನ್ನೋದಕ್ಕೆ ವಾಸ್ತು ಅಂತಾರೆ, ಕುಡಿಯೋದಕ್ಕೆ ವಾಸ್ತು ಅಂತಾರೆ. ಆಮೇಲೆ ಎಲ್ಲದಕ್ಕೂ ಇದು ವಾಸ್ತು ಪ್ರಕಾರನ, ಇದು ವಾಸ್ತು ಪ್ರಕಾರನ ಅಂತ ಫಿಲಮ್ ಕೂಡ ತೆಗೆದುಬಿಟ್ಟಿದ್ದಾರೆ, ವಾಸ್ತು ಪ್ರಕಾರ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಈ ವಾಸ್ತು ಅನ್ನೋದು ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರ್ಬಿಟ್ಟಿದೆ. ಇಲ್ಲಿ ರುದ್ರ ಹೇಳ್ತಾ ಇದೆ, ನೀವು ಯಾವ ಭಯನೂ ಇಟ್ಕೋಬೇಡಿ, ವಾಸ್ತು ಭಯ ಯಾವುದೂ ಇಟ್ಕೋಬೇಡಿ. ತಲೆನಲ್ಲಿ ಆ ಥರದ್ದು ಏನನ್ನ ಇದ್ರೆ ಅದನ್ನ ಕಿತ್ತು ಫಸ್ಟ್ ಆಚೆ ಕಡೆಗೆ ಬಿಸಾಕ್ಬಿಡ್ರಿ. ಆಮೇಲೆ ಒಂದು ಗೀಳದು ವಾಸ್ತು ಅನ್ನೋದು ಇದೆಯಲ್ಲ, ನಂಬಬೇಕು. ವಾಸ್ತುವನ್ನ ಎಲ್ಲಿವರೆಗೂ ನಂಬಬೇಕು. ವಾಸ್ತು ಅಂದರೆ ಇನ್ನೇನಿಲ್ಲ, ಕಟ್ಟಡ ಕಟ್ಟೋದಕ್ಕೆ ಇರ್ತಕ್ಕಂಥ ಒಂದು ಪ್ಲ್ಯಾನ್, ನಿಯಮಗಳು. ನಂಬಬೇಕು, ಎಷ್ಟು ಬೇಕೋ ಅಷ್ಟು ನಂಬಬೇಕು. ನಾವು ಇವಾಗ ಹಿಂದಿನ ಕಾಲದಲ್ಲಿ ನಮ್ಮ ಮುತ್ತಾತಂದ್ರೆಲ್ಲ ವಾಸ್ತುಗಳೇ ನೋಡ್ತಾ ಇರಲಿಲ್ಲ, ಮನೆಗಳು ಕಟ್ಕೊಂಡವರು ಬಾಳಿ ಬದುಕಿ ಎಷ್ಟೋ ಚೆನ್ನಾಗಿ ಆಗಿ ಹೋದ್ರು. ನಮ್ಗೆ ಇವಾಗ ಏನು ಬಂದಿದೆ, ಎಲ್ಲ ಚೆನ್ನಾಗೇ ಬದುಕ್ತಾ ಇದ್ದೀವಿ. ಆದರೂ ಕೂಡ ಆ ವಾಸ್ತು 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 ಅಂತ ಹೇಳ್ಬಿಟ್ಟು ಅಂತ. ಈ ವಾಸ್ತುಗೆ 4 ಸೂತ್ರ ಇದೆ ಅಂತ ಹೇಳ್ತಾರೆ. ಒಂದೇನು ಅಂತಂದರೆ ಗಂಟ, ಒಂಟ, ಇಂಟ, ಪೆಂಟ, ಇವು 4 ಸೂತ್ರಗಳು ಅಂತ ಹೇಳ್ತಾರೆ. ಏನು, ದೇವ ಮೂಲೆಯಲ್ಲಿ ಖಾಲಿ ಇರಬೇಕು, ಇಲ್ಲಾಂದರೆ ದೇವರ ಮನೆ ಇರಬೇಕು. ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು. ಇದು ಯಾವುದರಲ್ಲಿ ಕುಬೇರ ಮೂಲೆ ಅಂತಾರೆ, ನೈಋತ್ಯ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಇರಬೇಕು. ಆ ಕಡೆ ವಾಯು ಮೂಲೆಯಲ್ಲಿ ಏನು ಬಾತ್ರೂಮು, ಟಾಯ್ಲೆಟ್ಸು, ವಾಶ್ರೂಮ್ಸು ಇರಬೇಕು. ಇದು ಸೂತ್ರ ಅಂತ ಹೇಳ್ತಾರೆ. ಇವತ್ತಿನ ಕಾಲದಲ್ಲಿ ಇನ್ನೊಂದು ಸೂತ್ರ ಬಂದ್ಬಿಟ್ಟಿದೆ. ಅದೇನು ಅಂದರೆ ವಾಸ್ತುಕ್ಕೆ 4 ಸೂತ್ರಗಳು. ಯಾರನ್ನ ವಾಸ್ತು ಪುರುಷರನ್ನ ಮನೆಗೆ ಕರ್ಕೊಂಬನ್ನಿ, ಅಪ್ಪ ನಮ್ಮ ಮನೆಗೆ ಸ್ವಲ್ಪ ವಾಸ್ತು ನೋಡಿ ಅಂತಂದರೆ, ಆ ಕಿಟಕಿ ತೆಗೆದಿದ್ದೀರಾ ಮುಚ್ಚಿ, ಇದು ಮೊದಲನೇ ಸೂತ್ರ. ಈ ಕಿಟಕಿ ಮುಚ್ಚಿದ್ದೀರಾ ತೆಗಿರಿ, ಇದು 2ನೇ ಸೂತ್ರ. ಇಲ್ಲಿ ಕಂಬ ಕಟ್ಟಿದ್ದೀರಾ ದೊಬ್ರಿ, ಇದು 3ನೇ ಸೂತ್ರ. ಅಲ್ಲಿ ಕಂಬ ಕಟ್ಟಿಲ್ವಾ ಕಟ್ರಿ, ಇದು 4ನೇ ಸೂತ್ರ. ಕಟ್ಟಿದ್ರೆ ದೊಬ್ರಿ, ದೊಬ್ಬಿದ್ರೆ ಕಟ್ರಿ, ಮುಚ್ಚಿದ್ರೆ ತೆಗಿರಿ, ತೆಗೆದಿದ್ರೆ ಮುಚ್ಚಿ. ಇದು ಇವತ್ತಿನ ವಾಸ್ತು. ಯಾವ ವಾಸ್ತು ಪುರುಷನ್ನು ಕರೆಸ್ಬೇಕಾದ್ದೇ ಇಲ್ಲ. ನನ್ನಂತ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರೆ ಹೇಳ್ಬಿಡ್ತೀವಿ, ಸ್ವಾಮಿ ಅಲ್ಲಿ ಮುಚ್ಚಿದಿರಾ ತೆಗಿರಿ, ತೆಗೆದಿದ್ರೆ ಮುಚ್ಚ್ರಿ, ಕಟ್ಟಿದ್ರೆ ದೊಬ್ರಿ, ದೊಬ್ಬಿದ್ರೆ ಕಟ್ರಿ. ಇದು ವಾಸ್ತು ಅಂತ. ನಮ್ಗೆ ಇದರಿಂದ ಏನಾಗ್ಬಿಟ್ಟಿದೆ ಅಂದರೆ ಗೀಳಾಗ್ಬಿಟ್ಟಿದೆ. ಏನ್ರಿ ನಿಮ್ಮನೆಗೂ ವಾಸ್ತು ಪುರುಷ ಬಂದಿದ್ನಾ, ನಿಮ್ಮನೆಗೆ ಹಿಂಗೆಲ್ಲ ಮಾಡ್ಕೊಂಡು, ಅಯ್ಯೋ ನಮ್ಮನೆಗೂ ನಮ್ಮ ಯಜಮಾನ್ರಿಗೆ ಹೇಳ್ಬಿಟ್ಟು ಎಲ್ಲ ಕೆಡಿಸ್ಬಿಡ್ಬೇಕಪ್ಪ, ನಮ್ಮನೆಯೂ ಸರಿ ಮಾಡ್ಕೊಂಬಿಡ್ಬೇಕು ಅಂತ ಲಕ್ಷಗಳು ಕಟ್ಟಿ ಮನೆ ಕಟ್ಕೊಂಡಿರ್ತಾರೆ. ಎಷ್ಟೋ ಲಕ್ಷಣವಾಗಿರ್ತಕ್ಕಂಥ ಮನೆ ಇರುತ್ತೆ. ಆ ಮನೆಯನ್ನು ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ದೊಬ್ಬಿ ಕೆಡವಿ ಗಬ್ಬೆಬ್ಬಿಸ್ಕೊಂಡು ಅದನ್ನ ಬಂದಾಗ ಅವರೆಲ್ಲ ಹೊಸದಾಗಿ ಕ್ಯಾಬಿನೆಟ್ ಫಾರ್ಮೇಷನ್ ಆದ್ಮೇಲೆ ಮೊದಲು ಮಾಡೋದೇ ಅದೇ ಕೆಲಸ.
ಲಕ್ಷಗಟ್ಟಲೆ. ಹಂಗಾಗಿ ಅದನ್ನೆಲ್ಲ ಮಾಡಿಕೊಂಡು ಏನೇನೋ ಹಿಂಸೆಗಳು. ನನಗೆ ತಿಳಿದಿರ್ತಕ್ಕಂಥವ್ರೊಬ್ರು ಏನು ಮಾಡೋದು ಅಂದರೆ, ಮನೆ ಪ್ಲಾಸ್ಟಿಂಗ್ ಎಲ್ಲ ಆಗೋಗಿ ಎಷ್ಟು ಚೆನ್ನಾಗಿ ಮನೆ ಕಟ್ಬಿಟ್ಟಿದ್ರು, ಲಕ್ಷಾಂತರ ರೂಪಾಯಿ ಕೊಟ್ಟು ಮನೆ ಕಟ್ಬಿಟ್ಟಿದ್ರು. ಯಾರೋ ವಾಸ್ತು ಪುರುಷರು ಮನೆಗೆ ಬಂದ್ಬಿಟ್ಟು ಹೇಳಿದ್ರಂತೆ, ನೀವು 1.5 ಇಂಚು ಪ್ಲಾಸ್ಟಿಂಗ್ ಮಾಡಿದ್ದೀರ ಮನೆಗೆ, ಅದು ವಾಸ್ತುಗೆ ವಿರುದ್ಧವಾಗಿರ್ತಕ್ಕಂಥದ್ದು, ಅರ್ಧ ಇಂಚ್ ಅಷ್ಟೇ ಇರಬೇಕು ಪ್ಲಾಸ್ಟಿಂಗು, ಹಂಗಾಗಿ ಇಡೀ ಪ್ಲಾಸ್ಟಿಂಗನ್ನು ಚೇಂಜ್ ಮಾಡಿ ಅಂತ. ಹೊಸದಾಗಿ ಮನೆ ಕಟ್ಟಿ ಗೃಹಪ್ರವೇಶ ಮಾಡಿ ಎಲ್ಲರನ್ನು ಕರೆದು ಊಟ ಹಾಕಿ ಎಲ್ಲ ಆಗಿ ಇನ್ನೂ 1 ತಿಂಗಳು ಕೂಡ ಆಗಿರಲಿಲ್ಲ, ತಗೋ ಮತ್ತೆ ಕಾಂಟ್ರಾಕ್ಟರ್ನ ಕರೆಸಿ ಎಲ್ಲ ಪ್ಲಾಸ್ಟಿಂಗ್ ಒಡೆದಾಕಿ ಆ ಮನೆಯನ್ನೆಲ್ಲ ಗಬ್ಬೆಬ್ಬಿಸ್ಕೊಂಡು, ಇನ್ನೊಬ್ರು ಯಾರೋ ಇದ್ರು, ಅವರು ಎಷ್ಟೋ ಚೆನ್ನಾಗಿ ಮನೆ ಕಟ್ಕೊಂಡು ಲಕ್ಷಣವಾಗಿ ಜೀವನ ಮಾಡ್ಕೊಂಡಿದ್ರು, ಏನೋ 4 ಕಾಸು ಬರ್ತಾ ಇತ್ತು, ಸುಖವಾಗಿ ಜೀವನ ಮಾಡ್ತಾ ಇದ್ರು. ಯಾರೋ ವಾಸ್ತು ಪುರುಷ ಏನು ಮಾಡ್ದ, ಈ ಮನೆಗೆ ಸರಿ ಇಲ್ಲ, ಇದು ನೋಡಿ ಅಡುಗೆ ಮನೆ ಇರೋ ಜಾಗದಲ್ಲಿ ಬೆಡ್ರೂಮ್ ಇದೆ, ಬೆಡ್ರೂಮ್ ಇರೋ ಜಾಗದಲ್ಲಿ ದೇವ್ರ ಮನೆ ಇದೆ, ನಿಮ್ಮ ಮನೆಗೆ ಇದು ಸರಿ ಇಲ್ಲ, ವಾಸ್ತು ಸರಿ ಇಲ್ಲ ಇರೋದ್ರಿಂದ ಅಲ್ಲಿರೋದನ್ನ ಕಿತ್ತು ಇಲ್ಲಿಗಿಡ್ರಿ, ಇಲ್ಲಿರೋದನ್ನ ಕಿತ್ತು ಅಲ್ಲಿಗಿಡ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ದ. ಏನು ಮಾಡ್ದ, ಲಕ್ಷಾಂತರ ರೂಪಾಯಿ ಕೊಟ್ಟು ಕಟ್ಟಿರ್ತಕ್ಕಂಥ ಮನೆಯನ್ನ ಎಲ್ಲ ಕಿತ್ಸಿದ್ರು, ಕೆಡವುದ್ರು. ಕಡೆಗೆ ಹಂದಿ ಗೂಡು ಆದಂಗೆ ಆಗೋಯ್ತು, ಗುಡ್ 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 ಗೂಡು ಆಗೋಯ್ತು. ಆ ಮನೆ ಲಕ್ಷಣನೇ ಹೊರಟೋಗ್ಬಿಡ್ತು, ಯಾರು ಅದನ್ನು ನೋಡೋಕೆ ಆಗದಿರ ಆಗೋಯ್ತು. ಕಡೆಗೆ ಆ ಮನೆ ಮಾರ್ಕೊಂಡು ಅವ್ರು ಊರೇ ಬಿಟ್ಟು ಹೊರಟೋಗ್ಬಿಟ್ರು. ಈ ಥರದ್ದೆಲ್ಲ, ಈ ಗೀಳುಗಳು ನಮಗೆ ಬೇಡ. ಹುಚ್ಚು ಇದೊಂಥರ ಹುಚ್ಚು, ಗೀಳು. ಈ ಗೀಳು ಹುಚ್ಚು ನಾವು ಬಿಟ್ಟು ಬಿಡಬೇಕು. ಇದು ಆಮೇಲೆ ಜ್ಯೋತಿಷ್ಯಗಳು, ಉಂಗುರುಗಳೆಲ್ಲ ಹಾಕ್ಕೊಳೋದು, ಇಂತಿಂಥ ಉಂಗುರುಗಳು ಹಾಕ್ಕೋಬೇಕು, ಇಂತಿಂಥ ಡಾಲರ್ಗಳು ಹಾಕ್ಕೋಬೇಕು, ಈ ಯಾತತ್ರದೋ ಹುಚ್ಚುಗಳು. ಆಮೇಲೆ ಇಂಥ ಕಲರ್ ಶರ್ಟೇ ಇಂಥ ದಿವಸನೇ ಹಾಕ್ಕೋಬೇಕು. ಆಮೇಲೆ ಮನೆಯಿಂದ ಹೋಗುವಾಗ ಕೆಲವರು ಹಿಂಗೆಲ್ಲ ಅನ್ಕೊಂತ ಇರ್ತಾರೆ, ಏನೋ ಅವ್ರದ್ದೆಲ್ಲ ವಿಚಿತ್ರಗಳು. ಇವೆಲ್ಲ ಕೂಡ ಬಿಟ್ಬಿಡು. ಯಾರು ಅಡ್ಡ ಬರಬಾರ್ದು, ಅದಡ್ಡ ಬರಬಾರ್ದು, ಇದಡ್ಡ ಬರಬಾರ್ದು. ಆಮೇಲೆ ಪೇಪರ್ ತಗೊಂಡು ದಿನ ಭವಿಷ್ಯ ನೋಡ್ಕೊಳೋದು ಪ್ರತಿದಿನ. ಇವತ್ತು ಏನಾಗಿದೆ, ಇವತ್ತು ನಾನು ಆಚೆ ಕಾಲಿಡ್ಲಾ ಬೇಡವಾ, ಇದು ಹೆಂಗೆ, ನನ್ನ ದಿನ ಭವಿಷ್ಯ ಹೆಂಗಿದೆ ಅಂತ ಹೇಳ್ಬಿಟ್ಟು ಅಂತ ಇಲ್ಲ. ನಮ್ಮ ದಿನ ಭವಿಷ್ಯ, ನಮ್ಮ ವರ್ಷ ಭವಿಷ್ಯ, ನಮ್ಮ ಜೀವನದ ಭವಿಷ್ಯ ಪರಮಾತ್ಮ ಒಬ್ಬನೇ. ನಮ್ಮನ್ನು ಕಾಪಾಡ್ತಾ ಇರ್ತಕ್ಕಂಥ ವಾಸ್ತು ಪುರುಷ ಪರಮಾತ್ಮನೇ. ಇಲ್ಲಿ ರುದ್ರ ಹೇಳ್ತಾ ಇದೆ, ವಾಸ್ತು ಪುರುಷ ಬೇರೆ ಯಾರು ಅನ್ಕೋಬೇಡಿ, ವಾಸ್ತು ಪುರುಷ ಅಂತಂದ್ರೆ ಪರಮಾತ್ಮನೇ. ತಾಯಿ ಗರ್ಭದಲ್ಲಿ ಮಗು ಇರುತ್ತೆ, ತಾಯಿ ಗರ್ಭಕ್ಕೆಲ್ಲ ವಾಸ್ತು ಇದೆಯಾ, ಪೂರ್ವ ಪಶ್ಚಿಮ ಅಂತ ಏನನ್ನ ಇದೆಯಾ? ಆದರೆ ತಾಯಿ ಏನು ಮಾಡ್ತಾ ಇದ್ದಾಳೆ, ಎಷ್ಟು ಗೋಪ್ಯವಾಗಿ, ಎಷ್ಟು ರಕ್ಷಣಾಪರವಾಗಿ ಆ ಮಗುನ ರಕ್ಷಿಸ್ತಾ ಇರ್ತಾಳೆ. ಹಾಗಾಗಿ ಪರಮೇಶ್ವರನೇ ವಾಸ್ತುಪುರುಷ ಆಗಿರೋದ್ರಿಂದ ಇಲ್ಲಿ ರುದ್ರ ಹೇಳ್ತಾ ಇದೆ, ನಮೋ ವಾಸ್ತವ್ಯಾಯಚ. ವಾಸ್ತವ್ಯಾಯಚ ಅಂದರೆ ನಿವಾಸ ಯೋಗ್ಯವಾದ ಕಟ್ಟಡ, ಮನೆ, ಮಠ, ದೇವಾಲಯ ಇತ್ಯಾದಿ ರೂಪದಲ್ಲಿರ್ತಕ್ಕಂಥವನು. ನೋಡಿ, ಇವಾಗ ಇಲ್ಲೊಂದು ಕಟ್ಟಡ ಇದೆ, ಈ ಕಟ್ಟಡದ ರೂಪದಲ್ಲಿ ಕಾಣಿಸ್ಕೊಂತ ಇರ್ತಕ್ಕಂಥವನು ಯಾವನು? ಪರಮೇಶ್ವರನೇ. ಇವಾಗ ನಾವಿಲ್ಲಿ ಕೂತಿದ್ದೀವಿ ಅಂದರೆ ಯಾರ ಗರ್ಭದಲ್ಲಿ ಇದ್ದೀವಿ ನಾವು? ಪರಮೇಶ್ವರನ ಗರ್ಭದಲ್ಲಿ ಇದ್ದೀವಿ. ಇದಕ್ಕೆ ಯಾವ ವಾಸ್ತು? ನಾನು ಇವಾಗ ನಮ್ಮ ಕೂತ್ಕೊಂತಕ್ಕಂಥ ಕಚೇರಿನಲ್ಲಿ ದಕ್ಷಿಣಾಭಿಮುಖವಾಗಿ ಕೂತ್ಕೊಂತೀನಿ. ಎಷ್ಟೋ ಜನ ಅಂತಾರೆ, ಸ್ವಾಮಿ ನಿಮ್ಗೇನು ವಾಸ್ತು ಗೀಸ್ತು ಏನಿಲ್ವಾ, ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ಕೂತ್ಕೊಂಡಿರ್ತೀವ. ಯಾವಾಗಯ್ಯ ಅಲ್ಲೂ ಪರಮೇಶ್ವರ ಇದ್ದಾನೆ ಅಂತ ಹೇಳೋದು. ಎಲ್ಲ ಕಡೆನೂ ಪರಮೇಶ್ವರ ಅಂತಕ್ಕಂಥವನು ಇರ್ತಾನೆ. ಹಾಗಾಗಿ ಕಟ್ಟಿರ್ತಕ್ಕಂಥ ಕಟ್ಟಡದ ರೂಪದಲ್ಲಿ, ವಾಸ್ತವ್ಯದ ರೂಪದಲ್ಲಿ ಇರತಕ್ಕಂಥವನು ಪರಮೇಶ್ವರನೇ. ಒಂದ್ಸಲಿ ಗೋಡೆಗಳನ್ನು ಪ್ರೀತಿಯಿಂದ ಟಚ್ ಮಾಡ್ರಿ, ನಿಮ್ಮ ಮನೆ ಗೋಡೆಗಳನ್ನು ಒಂದ್ಸಲಿ ಪ್ರೀತಿಯಿಂದ ಟಚ್ ಮಾಡಿ, ಪರಮೇಶ್ವರ ನಿನ್ನ ಗರ್ಭದಲ್ಲಿ ನಾವು ಇದೀವಪ್ಪ ಅಂತ ಬಿಟ್ಟು ಭಾವಿಸ್ತಾರೆ. ಅದಕ್ಕೆ ನಮ್ಮಲ್ಲಿ ಏನು ಮಾಡ್ತಾರೆ, ದಸರಾ ಬಂದರೆ ವಿಜಯದಶಮಿ ದಿವಸ ಮನೆಗೆ ಎಲ್ಲ ಪೂಜೆ ಮಾಡಿ, ಮನೆ ಹೊಸಲಿಗೆ ಒಬ್ಬಟ್ಟು ಮಾಡಿ ನೈವೇದ್ಯ ಮಾಡ್ತಾರೆ. ಪಾಯಸ, ಅನ್ನ, ಒಬ್ಬಟ್ಟನ್ನು ಮನೆಗೆ ನೈವೇದ್ಯ ಮಾಡ್ತಾರೆ. ಯಾಕೆಂದರೆ ಮನೆ ರೂಪದಲ್ಲಿ ಇರ್ತಕ್ಕಂಥವನು ಪರಮೇಶ್ವರ ಅಂತೇಳ್ಬಿಟ್ಟು ಅಂತ. ಇದು ತಂಗಿಡಿ ಹೂವುಗಳನ್ನು ಅದೇ ಕೆಲಸ ಹುಡುಕೊಂಡು ತೊಗೊಂಡು ಬಂದು ಅದನ್ನೆಲ್ಲ ಹೊಸಲುಗಳಿಗೆಲ್ಲ ಇಟ್ಟು ಎಷ್ಟು ಆ ಪ್ರೀತಿಯಿಂದ ಪೂಜೆ ಮಾಡ್ತೀವಿ. ಹಾಗಾಗಿ ಒಂದ್ಸಲಿ ಪ್ರೀತಿಯಿಂದ ಟಚ್ ಮಾಡಿರಿ, ಮನೆ ಗೋಡೆಗಳನ್ನು ಪ್ರೀತಿಯಿಂದ ಟಚ್ ಮಾಡಿರಿ, ಭಾವಿಸ್ರಿ ಇದು ಪರಮೇಶ್ವರ ಅಂತ ಭಾವಿಸ್ರಿ. ಅದು ಏನಕ್ಕೆ ನಿಮ್ಗೆ ತೊಂದರೆ ಮಾಡುತ್ತೆ? ಖಂಡಿತ ತೊಂದರೆ ಮಾಡೋದಿಲ್ಲ. ಆಮೇಲೆ ವಾಸ್ತುಪಾಯಚ ಅಂದರೆ ಖಾಲಿ ನಿವೇಶನ. ಇವಾಗ ಇಲ್ಲಿ ಕಟ್ಟಿರೋ ಜಾಗ ಇದೆ, ಇಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟಡವಾಗಿ ಕಾಣಿಸ್ಕೊತಾ ಇರ್ತಕ್ಕಂಥವನು ಪರಮೇಶ್ವರನೇ. ಆ ಮುಂದೆ ಖಾಲಿ ಜಾಗ ಇದೆ, ನಾವು ಗಿಡಗಳೆಲ್ಲ ಹಾಕ್ಕೊಂಡಿದ್ದೀವಿ, ಖಾಲಿ ಜಾಗ ಎಲ್ಲ ಇದೆ ಇಲ್ಲಿ. ಆ ಖಾಲಿ ಜಾಗದ ರೂಪದಲ್ಲಿ ಕಾಣಿಸ್ತಾ ಇರ್ತಕ್ಕಂಥವನೇ ಯಾರು? ಅದು ಪರಮೇಶ್ವರನೇ. ಆ ರೂಪದಲ್ಲಿ ಕಾಣಿಸ್ತಾ ಇರ್ತಕ್ಕಂಥವನು ಪರಮೇಶ್ವರನೇ, ಈ ಕಟ್ಟಡದ ರೂಪದಲ್ಲಿ ಕಾಣಿಸ್ತಾ ಇರ್ತಕ್ಕಂಥವನು ಪರಮೇಶ್ವರನೇ. ಅದನ್ನು ಭಾವಿಸ್ಬೇಕು, ಮನಸ್ಸಿನಿಂದ ಭಾವಿಸಿ ಒಂದು ನಮಸ್ಕಾರ ಅಂತಕ್ಕಂಥದ್ದನ್ನು ಮಾಡ್ರಿ. ಹಾಗಾಗಿ ಇಲ್ಲಿ ರುದ್ರ ಏನು ಹೇಳ್ತಾ ಇದೆ, ನಮೋ ವಾಸ್ತವ್ಯಾಯಚ ವಾಸ್ತುಪಾಯಚ. ವಾಸ್ತು ರೂಪದಲ್ಲಿ ಕಟ್ಟಿರ್ತಕ್ಕಂಥ ನಿವೇಶನದ ರೂಪದಲ್ಲಿ, ಅಂದರೆ ಮನೆ ಕಟ್ಟಡದ ರೂಪದಲ್ಲಿ ಕಾಣಿಸ್ತಾ ಇರ್ತಕ್ಕಂಥವನು ಪರಮೇಶ್ವರನೇ, ಖಾಲಿ ನಿವೇಶನದ ರೂಪದಲ್ಲಿ ಕಾಣಿಸ್ತಾ ಇರ್ತಕ್ಕಂಥವನು ಪರಮೇಶ್ವರನೇ. ಎಲ್ಲಿ ನಿಮಗೆ ಇದಿದ್ರೂ ಕೂಡ ಮುಟ್ಟಿ ನಮಸ್ಕಾರ ಮಾಡಿ. ಮುಟ್ಟಿ ಭಜಿಸಿದರೆ ವಿರಜಾ ಸ್ನಾನ ಅಂತ ಹೇಳ್ತಾರೆ ಪುರಂದರದಾಸರು. ಮುಟ್ಟಿ ನಾವೇನನ್ನ ಭಜಿಸಿದ್ರೆ ವಿರಜಾ ನದಿನಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯನಂತೆ.
ಹಾಗಾಗಿ ಮುಟ್ಟಿ ಭಜಿಸ್ಬೇಕು ಯಾವತ್ತಿಗೂ ಕೂಡ. ಭಗವಂತನನ್ನು ನಾವು ಭಾವಿಸ್ಬೇಕು. ವಾಸ್ತು ಭಯನ ಬಿಟ್ಟುಬಿಡ್ರಿ. ಜ್ಯೋತಿಷ್ಯ ಅಂತಂದರೆ ಜ್ಯೋತಿಷ್ಯನ ಎಷ್ಟು ನಂಬಬೇಕೋ ಅಷ್ಟು ನಂಬಿ, ವಾಸ್ತುನ ಎಷ್ಟು ನಂಬಬೇಕೋ ಅಷ್ಟು ನಂಬಿ, ತೀರಾ ಗೀಳನ್ನು ಹತ್ತಿಸ್ಕೋಬೇಡಿ. ಗೀಳನ್ನು ಹತ್ತಿಸ್ಕೊಂಡು ಲೈಫುಗಳನ್ನು ಅನ್ಯಾಯ ಮಾಡಿಕೊಂಡು, ದುಡ್ಡುಗಳನ್ನು ಹಾಳು ಮಾಡಿಕೊಂಡು, ಕಟ್ಟಿರ್ತಕ್ಕಂಥ ಮನೆಯ ಮಠಾದಿಗಳನ್ನೆಲ್ಲ ಹಾಳು ಮಾಡಿಕೊಂಡು ಇವೆಲ್ಲ ಮಾಡ್ಕೊತಕ್ಕಂಥದ್ದು ಬೇಡ. ಹಾಗಾಗಿ ಎಲ್ಲ ಪರಮೇಶ್ವರನೇ ಆಗಿರೋದ್ರಿಂದ ಪರಮೇಶ್ವರನ ಸ್ವರೂಪಕ್ಕೆ ನಮಸ್ಕಾರ ಮಾಡ್ತಾ ಈ ರುದ್ರಾಧ್ಯಾಯನ ಪದೇ ಪದೇ ನೆನೆಸ್ಕೊತಾರೆ. ಪರಮಾತ್ಮನಲ್ಲದ್ದು, ಪರಮಾತ್ಮನ ಇಲ್ಲದ್ದು ಈ ಪ್ರಪಂಚದಲ್ಲಿ ಯಾವುದು ಇಲ್ಲ ಅಂತಕ್ಕಂಥದ್ದು ಇದು ಸತ್ಯ. ಇಲ್ಲಿಗೆ ಹೇಳ್ಕೊಡ್ತೀನಿ. ಇಲ್ಲಿಗೆ 7ನೇ ಅನುವಾಕು ಸಂಪೂರ್ಣ ಆಗುತ್ತೆ. ಮುಂದಿನ ಪ್ರವಚನದಲ್ಲಿ 8ನೇ ಅನುವಾಕನ್ನು ಹೇಳ್ಕೊಳ್ಳೋಣ. ಈ 8ನೇ ಅನುವಾಕಕ್ಕೆ ದಯವಿಟ್ಟು ಯಾರು ತಪ್ಪಿಸ್ಕೋಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪಂಚಾಕ್ಷರಿ ಓಂ ನಮಃ ಶಿವಾಯ ಅಂತ ಹೇಳ್ತೀವಲ್ಲ, ಪಂಚಾಕ್ಷರಿ, ಆ ಪಂಚಾಕ್ಷರಿ ಎಕ್ಸ್ಟ್ರಾಕ್ಟ್ ಆಗಿದ್ದು ಈ 8ನೇ ಅನುವಾಕಿನಿಂದನೇ. ಈ 8ನೇ ಅನುವಾಕಿನಿಂದನೇ ಪಂಚಾಕ್ಷರಿ ಓಂ ನಮಃ ಶಿವಾಯ ಅಂತಕ್ಕಂಥದ್ದನ್ನು ತಗೊಳ್ಳಿದ್ದಾರೆ. ಅಂದರೆ ದಿವ್ಯವಾಗಿರ್ತಕ್ಕಂಥ ಪಂಚಾಕ್ಷರಿ ಮಂತ್ರ ನಮಃ ಶಿವಾಯ ಅಂತಕ್ಕಂಥದ್ದು ಇದರಿಂದನೇ ಬಂದಿರತಕ್ಕಂಥದ್ದು. ಈ 8ನೇ ಅನುವಾಕನ್ನು ಮುಂದಿನ ಅನುವಾಕನಲ್ಲಿ, ಅಂದರೆ ಮುಂದಿನ ಪ್ರವಚನದಲ್ಲಿ ನಾವು ಅಧ್ಯಯನ ಮಾಡ್ಕೊಳ್ಳೋಣ. ಅದ್ಭುತವಾಗಿರ್ತಕ್ಕಂಥ ಅನುವಾಕಿದು 8ನೇ ಅನುವಾಕ. ಈ ಇಡೀ ರುದ್ರಕ್ಕೆ ಹೃದಯದ ರೂಪದಲ್ಲಿರ್ತಕ್ಕಂಥದ್ದು 8ನೇ ಅನುವಾಕ. ಇದನ್ನು ನೀವು ತಪ್ಪಿಸ್ಕೊಂಡಿರೋ ಎಲ್ಲರೂ ಕೂಡ ಬಂದು ಅಧ್ಯಯನ ಮಾಡ್ಕೊಳ್ಳೋಣ ಅಂತ ಮನವಿ ಮಾಡ್ಕೊಳ್ತಾ ಈ 7ನೇ ಅನುವಾಕನ್ನು ಇನ್ನೊಂದ್ಸಲಿ ಅಧ್ಯಯನ ಮಾಡ್ಕೊಳ್ಳೋಣ. ಎಲ್ಲರೂ ಜೋರಾಗಿ ಹೇಳೋಣ. ನಮೋ ದುಂದುಭ್ಯಾಯ ಚ ಹನನ್ಯಾಯ ಚ, ನಮೋ ದೃಷ್ಟವೇ ಚ ಪ್ರಮೃಷಾಯ ಚ, ನಮೋ ದೂತಾಯ ಚ ಪ್ರಹಿತಾಯ ಚ, ನಮೋ ನಿಷಂಗಿಣೇ ಚೇಷುಧಿಮತೆ ಚ, ನಮಸ್ತೀಕ್ಷ್ಣೇ ಚ ವೇಚಾಯುಧಿನೇ ಚ, ನಮಸ್ವಾಯುಧಾಯ ಚ ಸುಧನ್ವನೇ ಚ, ನಮಸ್ರುತ್ಯಾಯ ಚ ಪತ್ಯಾಯ ಚ, ನಮಃ ಕಾಟ್ಯಾಯ ಚ ನೀಪ್ಯಾಯ ಚ, ನಮಃ ಸೂಧ್ಯಾಯ ಚ ಸರಸ್ಯಾಯ ಚ, ನಮೋ ನಾದ್ಯಾಯ ಚ ವೈಶಂತಾಯ ಚ, ನಮಃ ಕೂಪ್ಯಾಯ ಚ ವಟ್ಯಾಯ ಚ, ನಮೋ ವರ್ಷಾಯ ಚ ವರ್ಷಾಯ ಚ, ನಮೋ ಮೇಘ್ಯಾಯ ಚ ವಿದ್ಯುತ್ಯಾಯ ಚ, ನಮ ಈದ್ರಿಯಾಯ ಚ ತಪ್ಯಾಯ ಚ, ನಮೋ ವಾತ್ಯಾಯ ಚ ರೇಷ್ಮಿಯಾಯ ಚ, ನಮೋ ವಾಸ್ತವ್ಯಾಯ ಚ ವಾಸ್ತುಪಾಯ ಚ. ಅದ್ಭುತವಾಗಿರತಕ್ಕಂಥ ಅನುವಾಕು 7ನೇ ಅನುವಾಕು. ಇಲ್ಲಿಗೆ ಇವತ್ತಿನ ಪ್ರವಚನ ಮುಗಿಸೋಣ. ಎಲ್ಲರೂ ಜೋರಾಗಿ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿಃ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.